ಚೈಲ್ಡ್ಹುಡ್ ವೂಂಡ್ಸ್ ಅಂತ ಏನು ಹೇಳ್ತೀವಲ್ಲ, ಹೆಣ್ಮಕ್ಳಿಗಾದ್ರೆ ಅದು ಬೇರೆ ಥರ ಆಗಿರ್ಬೋದು, ಗಂಡ್ಮಕ್ಳಿಗೂ ಆಗಿರ್ಬೋದು. ಬಂದಾಗ ನನಗೂ ನನ್ನ ಗಂಡಂಗೆ ಏನೋ ಒಂದು ಮಾತುಕತೆ ಆಗುತ್ತೆ ಅಥವಾ ಜಗಳ ಆಗುತ್ತೆ, ನಾನು ಜೋರಾಗಿ ಕಿರ್ಚಾಡ್ತಿರ್ತೀನಿ, ಮನೇಲಿರೋ ಸಾಮಾನು ಬಿಸಾಕ್ತೀನಿ, ಮನೆ ಬಿಟ್ಟು ಹೋಗು ಅಂತ ನನ್ನ ಗಂಡ ಹೇಳ್ತಾನೆ. ತಕ್ಷಣ ಆ ಮಗುಗೆ ಏನಾಗುತ್ತೆ ಅಂತ ಹೇಳಿ ನಾವು ಅನ್ಕೋತೀವಿ, ಆ ಮಗು 3 ವರ್ಷ ಏನೂ ಗೊತ್ತಾಗಲ್ಲ, ಅರ್ಥ ಆಗಲ್ಲ. ಆದ್ರೆ ಆ ಮಗುಗೆ ಆಗ್ಲಿಂದಾನೆ ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಸ್ಟೈಲ್ ಅಂತ ಹೇಳ್ತಾರೆ. ದೊಡ್ಡದಾದ್ಮೇಲೆ ಆ ಮಗು ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ತಂದೆ ತಾಯಿ ಮನೆಯಲ್ಲಿ ಅವ್ರೇನಾದ್ರೂ ಬೇರೆ ಯಾರೊಟ್ಟಿಗಾದ್ರೂ ಅನೈತಿಕ ಸಂಬಂಧಗಳು ಇಟ್ಕೊಂಡ್ರೆ ಅದನ್ನ ಅವ್ರ ಮಕ್ಕಳು ವಿಟ್ನೆಸ್ ಮಾಡಿದ್ರೆ ಆ ಮಕ್ಕಳ ಮೇಲೂ ಯಾವ ತರ ಇಂಪ್ಯಾಕ್ಟ್ ಬೀರುತ್ತೆ? ಖಂಡಿತವಾಗ್ಲೂ ಸೇಫ್ ಪಿಲ್ಲರ್ ಅಂತ ಅಸ್ಯೂಮ್ ಮಾಡಿರೋ ಮಕ್ಕಳು ನನ್ನ ತಂದೆ ಅಥವಾ ನನ್ನ ತಾಯಿಗೆ ಮೋಸ ಮಾಡ್ತಾ ಇದ್ದಾನೆ ಅಥವಾ ನನ್ನ ತಾಯಿ ನನ್ನ ತಂದೆಗೆ ಮೋಸ ಮಾಡ್ತಾ ಇದ್ದಾನೆ, ವಿ ಕ್ಯಾನ್ ನಾಟ್ ಫರ್ಗಿವ್ ದೆಮ್. ಬೆಳೀತಾ ದೊಡ್ಡೋಳಾದ್ಮೇಲೆ ನನಗೆ ಯಾರ ಮೇಲೂ ನಂಬಿಕೆ ಬರಲ್ಲ. ಸೊ ಗಂಡ ಹೆಂಡತಿ ತುಂಬಾ ಚೆನ್ನಾಗಿದೆ, ಆದರೆ ಅವನ ಬೆಸ್ಟ್ ಫ್ರೆಂಡ್ ಒಬ್ಬಳು, ಅವಳಿಗೆ ಎಲ್ಲ ಕಡೆ ಸೆಲೆಬ್ರೇಟ್ ಮಾಡೋನು, ಎಲ್ಲ ಕಡೆ ಫೋಟೋ ಹಾಕೋನು, ಬಟ್ ಹೆಂಡತಿ ಫೋಟೋ ಎಲ್ಲೂ ಹಾಕ್ತಾ ಇರಲಿಲ್ಲ. ಏನು ಫ್ಲಾಸೇ ಇಲ್ಲ ಗಂಡ ಹೆಂಡತಿ ಮಧ್ಯೆ, ಬಟ್ ಇದು ಮಾತ್ರ ಅವಳಿಗೆ ಅಫೆಕ್ಟ್ ಆಗ್ತಾಯಿತ್ತು. ಆ ರೀಡಿಂಗ್ ಮಾಡಿದಾಗ ನನಗೆ ಗೊತ್ತಾಯಿತು, ಆಕೆ ಬಂದ್ಬಿಟ್ಟು ಈಗ ಹೆಂಡತಿ ಯಾರಿದ್ಲು ಆಗ ಹೋದ ಜನ್ಮದಲ್ಲಿ ಅವಳು ಗರ್ಲ್ ಫ್ರೆಂಡ್ ಆಗಿದ್ಲು. ಸೊ ಶಿ ವಾಸ್ ಕೆಪ್ಟ್ ಸೀಕ್ರೆಟ್. ಸೆಕ್ಷುವಲ್ ಇಂಟಿಮೆಸಿ that is very important for any marriage to sustain. Next, emotions. ಕೂತ್ಕೊಂಡು ಅಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಗಂಡ ನನ್ನ ಸಮಾಧಾನ ಮಾಡೋ ಸೌಜನ್ಯತೆ ಯಾರು ಇರಬೇಕು. ಎಷ್ಟೋ ಜನಕ್ಕೆ ಅಳ್ತಾ ಇದೆಯಾ ಆಗ್ಬಿಟ್ಟು ಹೋಗು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಸ್ಪಿರಿಚುವಲ್, ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದು ನಿಜವಾದ ಸಂಬಂಧ ಏನು ಅಂತ ಹೇಳಿದ್ರೆ ಗಂಡ ಹೆಂಡತಿದಲ್ಲ, ಅಲ್ಲಿರೋ ಮೇಲ್ಗಡೆ ಇರೋ ನಮ್ಮ ಪರ್ಸನಲ್ ವಿಚಾರಗಳಂತ ಇರುತ್ತಲ್ಲ, ಇದನ್ನ ಯಾವಾಗಲೂ ಸೀಕ್ರೆಟ್ ಆಗಿಡಬೇಕು ಅಂತ ಹೇಳ್ತಾರೆ. ನಿಮ್ಮ ಭಾಗ್ಯದಲ್ಲಿರೋದನ್ನ ಯಾರು ತಡೆಯೋಕ್ಕಾಗಲ್ಲ. ಆದರೆ ದೃಷ್ಟಿ ಅನ್ನೋದಿದೆಯಲ್ಲ, ಎಂಥ ಮನುಷ್ಯನೂ ಕೂಡ ಅದು ಕುಗ್ಸೋ ಶಕ್ತಿ ಇದೆ. ಭಗವಂತನಿಗೂ ಅಲಂಕಾರ ಮಾಡಬೇಕಾದ್ರೆ ಪರ್ದೆ ಹಾಕ್ತಾರೆ. ಹ್ಯಾಪಿ ಯಾರೋ ಒಬ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ, ಇನ್ನೊಂದೆಲ್ಲೋ ಲವ್ ವಿಡಿಯೋ ನೋಡ್ತೀವಿ. ಹೀಗೆ ಮಲ್ಟಿಪಲ್ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಹೋಗ್ತಾ ಇದ್ರೆ ಯು ಥಿಂಕ್ ಯುವರ್ ಬ್ರೈನ್ ಹ್ಯಾಸ್ ಅ ಕೆಪಾಸಿಟಿ ಇನ್ 1 minute ಟು ಪ್ರೊಸೆಸ್ ಸೋ ಮೆನಿ ಇನ್ಫಾರ್ಮೇಷನ್. ಥಿಂಕ್ ದಟ್ಸ್ ವೈ ವಿ ಆರ್ ಗೆಟಿಂಗ್ ಇನ್ ಟು ಡಿಪ್ರೆಷನ್, ದಟ್ಸ್ ವೈ ವಿ ಆರ್ ಗೆಟಿಂಗ್ ಇನ್ ಟು ಆಂಗ್ಸೈಟಿ. ಅದಲ್ಲದೆ ಯಾವಾಗ ಒಂದು ಹೆಣ್ಣು ಗಂಡಸಿನ ರೀತಿ ಆಡ್ಲಿಕ್ಕೆ ಶುರು ಮಾಡ್ತಾಳೋ ಆಗ ಆ ಗಂಡಸಿನ ಅಟ್ರಾಕ್ಷನ್, ಆ ಹೆಣ್ಣಿನ ಮೇಲೆ ಅಟ್ರಾಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಹಿ ವಿಲ್ ಸ್ಟಾರ್ಟ್ ಚೀಟಿಂಗ್. ಮತ್ತೆ ಯಾವತ್ತೂ ತಿಳ್ಕೊಳ್ಳಿ, ನಿಮ್ಮ ಗಂಡನಿಗೆ ತಾಯಿಯ ಸ್ಥಾನವನ್ನು ತುಂಬಲಿಕ್ಕೆ ಹೋಗ್ಬೇಕು. ರಾಜೇಶ್ ರಿವೀಲ್ಸ್ ನ ಈ ಮೋಸ್ಟ್ ರಿಕ್ವೆಸ್ಟೆಡ್ ಪಾಡ್ಕಾಸ್ಟ್ ಅಂಡ್ ರಿಕ್ವೆಸ್ಟೆಡ್ ಗೆಸ್ಟ್ ಇವರು. ನಾವು ಮಾಡಿದಂಥ ನಮ್ಮ ಹಿಂದಿನ ಪಾಡ್ಕಾಸ್ಟ್ ಏನಿತ್ತಲ್ಲ, ಭಾಳ ಒಳ್ಳೆ ರೆಸ್ಪಾನ್ಸ್ ಬಂತು. ಇವ್ರನ್ನ ಪುನಃ ಕರ್ಸಿ ಅಂತ ಸಾಕಷ್ಟು ರಿಕ್ವೆಸ್ಟ್. ಸೊ ಫೈನಲಿ ಇವ್ರನ್ನ ಕರ್ಕೊಂಬರಕ್ಕೆ ನೋಡಿ ಇಷ್ಟು ದಿನ ಆಯಿತು. ಅವ್ರೇನೋ ನೋಟಿಗಿದ್ದಾರೆ. ಸಿಂಪಲ್ ಆಗಿ ಹೇಳ್ತೀನಿ, ಡಾಕ್ಟರ್ ಸೌಜನ್ಯ ವಸಿಷ್ಠ, ನಮಸ್ತೆ. ನಮಸ್ಕಾರ. ಈಗ ಡಾಕ್ಟರ್ ಸೌಜನ್ಯ ವಸಿಷ್ಠ ಅಂತಂದ ತಕ್ಷಣ ಇವರ ಸೈಕಿಕ್ ಹೀಲರ್ ಅಂತ, ಅಂದ್ರೆ ನಾವು ಸೈಕಿಯಾಟ್ರಿಸ್ಟ್ ಬಗ್ಗೆ ಗೊತ್ತು, ನಮಗೆ ಮೈಂಡ್ ರೀಡ್ ಮಾಡೋರ್ ಬಗ್ಗೆ ಗೊತ್ತು, ಈ ಸೋಲ್ ಹೀಲರ್ಸ್ ಕೂಡ ಗೊತ್ತು. ಈ ಸೈಕಿಕ್ ಟರ್ಮ್ ಏನಿದೆಲ್ಲ, ಏನಿದೆ, ವಾಟ್ ಇಸ್ ದ ಸ್ಟ್ಯಾಂಡ್ಸ್ ಫಾರ್? ಸೀನ್ ಈಗ ನಿಮ್ದು ಏನಿದೆಯೋ, ಈಗ ಬಾಡಿಯನ್ನು ಫಿಸಿಕಲ್ ಬಾಡಿ ಅಂತ ಕರಿತೀವಿ ನಾವು. ಸತ್ತಾಗ್ಲೂ ನಮ್ಮನ್ನ ಹೆಸರಿಟ್ಟು ಕರೆಯಲ್ಲ, ಸೌಜನ್ಯ ಅಂತ ಕರೆಯಲ್ಲ, ಬಾಡಿ ಅಂತ ಕರೀತಾರೆ. ಓಕೆ, ಸೊ ದೇರ್ ಆರ್ 3 types ಆಫ್ ಬಾಡಿ ವಿಚ್ ಆರ್ ವೆರಿ ಇಂಪಾರ್ಟೆಂಟ್. ಒನ್ ಇಸ್ ಫಿಸಿಕಲ್ ಬಾಡಿ, ನಮ್ಮ ದೇಹ ಏನಿದೆಯೋ ಇದು, ಆಯ್ತಾ. ಎಮೋಷನಲ್ ಬಾಡಿ ಅಂತ ಇರುತ್ತೆ, ಅದೊಂದು ಇನ್ನೊಂದು ಇಷ್ಟಿರುತ್ತೆ, ಆಯ್ತಾ. ಎಮೋಷನಲ್ ಬಾಡಿ ನಮ್ಮ ಬಾಡಿ ಒಳಗೆ ಇರುತ್ತೆ. ಎಮೋಷನಲ್ ಬಾಡಿ, ಹೌದು, ಆಯ್ತಾ. ನೆಕ್ಸ್ಟ್ ಮೆಂಟಲ್ ಬಾಡಿ ಅಂತ. ಮೆಂಟಲ್ ಬಾಡಿ, ಈಗ ಎಕ್ಸಾಂಪಲ್ ನನ್ನ ಫಿಸಿಕಲ್ ಬಾಡಿ, ನಾನು ಇಲ್ಲಿ ಕೂತು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಪ್ರತಿ ಕ್ಷಣಕ್ಕೂ ನನ್ನ ಬಾಡಿ ಬದಲಾವಣೆ ಆಗ್ತಾ ಇದೆ. ನನ್ನ ಉಗುರು ಬೆಳೀತಾ ಇರ್ಬೋದು, ನನ್ನ ಸ್ಕಿನ್ ಸುಕ್ಕಟ್ತಾ ಇರ್ಬೋದು, ನನ್ನ ಕೂದಲು ಬೆಳ್ಳಕ್ಕಾಗ್ತಾ ಇರ್ಬೋದು, ಪ್ರತಿಯೊಂದು ಅಂಗಾಂಗದಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ. ಎಮೋಷ್ನಲ್ ಬಾಡಿ, ಎಕ್ಸಾಂಪಲ್ ನಿಮಗೆ ಚಿಕ್ಕ ವಯಸ್ಸಲ್ಲಿ ಜಾಮೂನ್ ಇಷ್ಟ ಆಯಿತು ಅಂತ ಅಂದ್ಕೊಳ್ಳೋಣ. ಬೆಳೀತಾ ಮತ್ತೆ ಅಮ್ಮ ಅದೇ ಸ್ವೀಟ್ ತೊಗೊಂಬಂದ್ರೆ ನಂಗೆ ಬೇಡಪ್ಪ ಅಂತ ಹೇಳ್ತೀರಾ. ಅಥವಾ ಒಂದು ಹಾಡು, ಯಾವುದೋ ಒಂದು ಫೇವ್ರೆಟ್ ಸಾಂಗ್ ಇರುತ್ತೆ, ದಿನಕ್ಕೆ ಲೂಪಲ್ಲಿ ಕೇಳ್ತಾ ಇರ್ತೀರ, ಒಂದು 10 ಸತಿ ಕೇಳ್ತಿರ್ತೀರ. ಮತ್ತೆ ಅದೇ ಹಾಡು ಹಾಕಿದ್ರೆ ನೀವು ಅಯ್ಯೋ ಬೇಡ ಅನ್ಸುತ್ತೆ. ಯಾರನ್ನೋ ತುಂಬಾನೇ ಪ್ರೀತಿ ಮಾಡ್ತಾ ಇರ್ತೀರ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿರ್ತೀರ, ಕೊನೆಗೆ ಅದೇ ವ್ಯಕ್ತಿನ ತುಂಬಾನೇ ದ್ವೇಷಿಸೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ನಮ್ಮ ಎಮೋಷನ್ಸು ಬದಲಾವಣೆ ಆಗ್ತಾನೆ ಹೋಗ್ತಾ ಇರುತ್ತೆ. ಇದು ನಮ್ಮ ಎಮೋಷನಲ್ ಬಾಡಿ. ಮೆಂಟಲ್ ಬಾಡಿ ಅಂತ ಹೇಳಿದ್ರೆ ನಿಮ್ಮ ಬಾಲ್ಯದ ಚೈಲ್ಡ್ಹುಡ್ ಆಗಿರಬಹುದು ಅಥವಾ ಇನ್ನೊಂದು ಯಾವುದೋ ಒಂದು ಹಿಂದಿನ ಜನ್ಮದಾಗಿರಬಹುದು, ಆ ಮೆಂಟಲ್ ಬಾಡಿ ಅನ್ನೋದು ಚೇಂಜ್ ಆಗಲ್ಲ. ಈಗ ನೋಡಿರ್ಬೋದು, 4 ವರ್ಷದ ಮಗು ಪೂರ್ತಿ ಭಗವದ್ಗೀತೆ ಹೇಳ್ತಾ ಇರುತ್ತೆ, ನಾನು ಯಾವುದೋ ಊರಲ್ಲಿ ಬೆಳೆದಿದ್ದೆ ಅಂತ ಹೇಳ್ತಾ ಇರುತ್ತೆ. ಇದೆಲ್ಲವೂ ಕೂಡ ಮೆಂಟಲ್ ಬಾಡಿಯಿಂದ ಬಂದಿರತಕ್ಕಂಥದ್ದು. ಸೊ ನಾನು ಇವತ್ತು ಸೌಜನ್ಯ ಅನ್ನೋ ಕಾಸ್ಟ್ಯೂಮನ್ನು ಚೇಂಜ್ ಮಾಡ್ಬೋದು, ಆದರೆ ನನ್ನ ಸೋಲು ಪ್ರತಿ ಒಂದು ಕಾಸ್ಟ್ಯೂಮ್ ಚೇಂಜ್ ಮಾಡ್ತಾ ಇರುತ್ತೆ ಪ್ರತಿ ಬರ್ತಲ್ಲೂ ಕೂಡ. ಈಗ ಮೆಂಟಲ್ ಬಾಡಿ, ಸೋಲ್ ಎರಡು ಅಂತನಾ? ಹೌದು. ಓಕೆ.
ಸೊ ಹಾಗಾಗಿ ಇದು ರಿಲೇಟೆಡ್ ಆಗಿರುತ್ತೆ. ಸೊ ಸೈಕಿಕ್ ಅನ್ನೋದು ಗ್ರೀಕ್ ವರ್ಡ್ ಅಂತ ಹೇಳಿ ರಿಲೇಟೆಡ್ ಟು ಮೈಂಡ್ ಅಂತ ಹೇಳ್ಬಿಟ್ಟು. ಸೈಕಾಲಜಿಸ್ಟ್ ಅಥವಾ ಸೈಕ್ಯಾಟ್ರಿಸ್ಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೈಕ್ಯಾಟ್ರಿಸ್ಟ್ ನಿಮ್ಮ ಮೈಂಡ್ ಅಲ್ಲಿ ಯಾವ್ದಾದ್ರು ಒಂದು ಕೆಮಿಕಲ್, ಬ್ರೈನ್ ಅಲ್ಲಿ ಕೆಮಿಕಲ್ ಕಮ್ಮಿ ಆಗಿದ್ರೆ ಅದನ್ನ ಹೀಲ್ ಮಾಡ್ತಾರೆ. ಸೈಕಾಲಜಿಸ್ಟ್ ನಿಮ್ಮ ಎಮೋಷನಲ್ ಬಾಡಿಯನ್ನು ಹೀಲ್ ಮಾಡ್ತಾರೆ. ಸೊ ಈ ಸೈಕಿಕ್ ಹೀಲರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಮೆಂಟಲ್ ಬಾಡಿ, ಎಮೋಷನಲ್ ಬಾಡಿಯನ್ನ ಹೀಲ್ ಮಾಡ್ತಾ ಹೋಗ್ತಾರೆ. ಮೆಂಟಲ್ ಬಾಡಿ, ಎಮೋಷನಲ್ ಬಾಡಿ ವಿತ್ ಥರ್ಡ್ ಐ, ಆಜ್ನಾ ಚಕ್ರ. We can be clairvoyant. So that is what a psychic healer is. ಓಕೆ, ಈಗ ನೀವು ಮೆಂಟಲ್ ಬಾಡಿ ಅಂತ ಅಂದ್ರೆ, ಮೆಂಟಲ್ ಬಾಡಿ ಅಂದ್ರೆ ನಮ್ಮ ಹಿಂದಿನ ಜನ್ಮದ ಕರ್ಮ ಆಗಿರ್ಬೋದು, ನಿಮ್ಮ ಬಾಲ್ಯದ ಚೈಲ್ಡ್ಹುಡ್ ಆಗಿರ್ಬೋದು. ನೋಡಿ, ಈಗ ನಾನು ಏನು ಕೂತಿದ್ದೀನೋ, ನನಗೆ ಯಾವಾಗ ರೀಡಿಂಗ್ ಬರ್ತಾರೆ ಅಥವಾ ನನ್ನ ಕ್ಲೈಂಟ್ಸ್ ಬಂದಾಗ, ಐ ಡೋಂಟ್ ಸಿ ಆಸ್ ಅನ್ ಅಡಲ್ಟ್ ರಾಜೇಶ್. ಒಂದು 8 ವರ್ಷದ ಮಗು, 6 ವರ್ಷದ ಮಗುನ ನೋಡ್ತಾ ಇರ್ತೀನಿ. ಸೊ ಯಾವುದೇ ಆಗಿರಲಿ, ನಮ್ಮ ಲೈಫಲ್ಲಿ ನಾವು ಏನು ಕಲಿತಿದ್ದೀವೋ, ಇಟ್ಸ್ ಆಲ್ ಮ್ಯಾನಿಫೆಸ್ಟೇಷನ್ ಆಫ್ ಅವರ್ ಚೈಲ್ಡ್ಹುಡ್. ನಮ್ಮ ಬಾಲ್ಯದ ಏನೇನು ಇರುತ್ತೋ ಆ ಚೈಲ್ಡ್ಹುಡ್ ವೂನ್ಸನ್ನು ಹೀಲ್ ಮಾಡಲಿಕ್ಕೆ ಜನಗಳು ಬರ್ತಾ ಇರ್ತಾರೆ ನಮ್ಮ ಲೈಫಲ್ಲಿ. ಎಲ್ಲ ನಾವು ಕೇಳಿ, ಅಂದ್ರೆ ಇವತ್ತು ನಾವೇನಾಗಿರ್ತೀವಿ ಅದೆಲ್ಲ ಚೈಲ್ಡ್ಹುಡ್. ಎಕ್ಸಾಕ್ಟ್ಲಿ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಗಂಡ ಹೆಂಡತಿ ಜಗಳ ಆದಾಗ ಬರ್ತಾರೆ, ಮೇಡಮ್ ನಾನೊಂದು ಮಗು ಮಾಡ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರತ್ತಲ್ವ ಜೀವನ, ನನ್ನ ಗಂಡ ಸರಿ ಹೋಗ್ಬಿಡ್ತಾರ ಅಂತ. ತುಂಬಾ ಮೂರ್ಖತನ ಅದನ್ನು. ಯಾಕಂತ ಹೇಳಿದ್ರೆ, ಒಂದು ಮಗುನ ತರಬೇಕು ಅಂತ ಹೇಳಿದ್ರೆ ನಾವು ಯಾರೂ ಕೇಳಿರಲ್ಲ ನಮ್ಮನ್ನ ಈ ಭೂಮಿಗೆ ತಗೊಂಬ ಅಂತ. ಅದು ತರಬೇಕು ಅಂತ ಹೇಳಿದ್ರೆ ತುಂಬಾ ಪುಣ್ಯದ ಕೆಲಸ. ಯಾವಾಗ ಆ ಮಗುನ ತರ್ತೀವೋ ಅದಕ್ಕೆ ಒಳ್ಳೆ ಅಪ್ಬ್ರಿಂಗಿಂಗ್ ಕೊಡೋದು ಕೂಡ ಒಂದು ಒಳ್ಳೆ ಕರ್ಮ ಆಗಿರುತ್ತೆ. ಯಾವಾಗ ಆ ಮಗು ಮುಂದೆ ಜಗಳ ಆಡೋದು, ಅದಕ್ಕೊಂದು ಅನ್ಸೇಫ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ತಾ ಹೋಗ್ತೀವೋ, ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಡಿಫ್ರೆಂಟ್ ಅಟ್ಯಾಚ್ಮೆಂಟ್ ಸ್ಟೈಲ್ಸ್ ಅನ್ನು ನಾವು ಕಲಿತಾ ಹೋಗ್ತೀವಿ. ನಮ್ಮ ಬಾಲ್ಯದ ಮ್ಯಾನಿಫೆಸ್ಟೇಷನ್ ಆಗಿರುತ್ತೆ. ನಾವು ಎಂಥ ರಿಲೇಶನ್ಶಿಪ್ ನಮ್ಮ ತಂದೆ ತಾಯಿ ಜೊತೆ ಇರುತ್ತೋ ಅಂಥ ರಿಲೇಶನ್ಶಿಪ್ ಅನ್ನೇ ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತೀವಿ. ಮೆಂಟಲ್ ಬಾಡಿ ಅಂತ ಅಂದ್ರೆ ಚೈಲ್ಡ್ಹುಡ್ ಮೆಂಟಲ್ ಬಾಡಿ ಅಂತ. ಈಗ ತುಂಬಾ ಜನಕ್ಕೆ, ಶೂರ್ ಈಗ ಪಾಡ್ಕಾಸ್ಟ್ ನೋಡ್ತಿರೋ ಎಷ್ಟೋ ಜನಕ್ಕೆ ಈ ಚೈಲ್ಡ್ಹುಡ್ ವೂಂಡ್ಸ್ ಅಂತ ಏನ್ ಕರೀತೀವಲ್ಲ, ಈ ಚೈಲ್ಡ್ಹುಡ್ ಟ್ರಾಮಾಸ್, ಹೆಣ್ಮಕ್ಳಿಗಾದ್ರೆ ಅದು ಬೇರೆ ತರ ಆಗಿರ್ಬೋದು, ಗಂಡ್ಮಕ್ಳಿಗೂ ಆಗಿರ್ಬೋದು, ಎಲ್ಲರಿಗೂ. ಸೊ ಫಾರ್ ಎಕ್ಸಾಂಪಲ್, ಚಿಕ್ಕ ವಯಸ್ಸಲ್ಲಿ ಯಾವ್ದೋ ಒಬ್ರು ಸಂಬಂಧಿಕರ ಮನೆಗೆ ಹೋದಾಗ, ಊಟ ಕೂತ್ಕೊಂಡಾಗ ಅವ್ರೇನೋ ಅವಮಾನ ಮಾಡಿರೋದಾಗಿರ್ಬೋದು, ಅಥವಾ ಹೆಣ್ಮಕ್ಳ ಜೊತೆಗೆ ಕೆಲವರು ಯಾರಾದ್ರೂ ಅಸಭ್ಯವಾಗಿ ನಡ್ಕೊಂಡಿರ್ಬೋದು. ಈ ತರದ ಚಿಕ್ಕ ವಯಸ್ಸಿನ ಈ ಬರೆಗಳಿರತ್ತಲ್ಲ, ಸೊ ಇದು ಲಾಂಗ್ ಟರ್ಮ್ ಅಲ್ಲಿ ಎಫೆಕ್ಟ್ ಮಾಡುತ್ತೆ. ಖಂಡಿತವಾಗ್ಲು. ಅದೊಂದೇ ಅಲ್ಲ, ಈಗ ತಂದೆ ತಾಯಿಗಳಾಗಿ ನಾವು ಏನೋ ಒಂದು ಗೊತ್ತಿಲ್ಲದೆ ನಮ್ಮ ಮಕ್ಕಳಿಗೆ, ಎಕ್ಸಾಂಪಲ್ ಈಗ ನನ್ನ ಆಫೀಸಿಂದ ದಣದು ಬಂದಿರ್ತೇನೆ, ಆಯ್ತಾ, ಬಂದಾಗ ನನಗೂ ನನ್ನ ಗಂಡಂಗೆ ಏನೋ ಒಂದು ಮಾತುಕತೆ ಆಗುತ್ತೆ ಅಥವಾ ಜಗಳ ಆಗುತ್ತೆ. ನಾನು ಜೋರಾಗಿ ಕಿರ್ಚಾಡ್ತಿರ್ತೀನಿ, ಮನೇಲಿರೋ ಸಾಮಾನು ಬಿಸಾಕ್ತೀನಿ, ಮನೆ ಬಿಟ್ಟು ಹೋಗು ಅಂತ ನನ್ನ ಗಂಡ ಹೇಳ್ತಾನೆ. ತಕ್ಷಣ ಆ ಮಗುಗೆ ಏನಾಗುತ್ತೆ ಅಂತ ಹೇಳಿ ನಾವು ಅನ್ಕೋತೀವಿ, ಆ ಮಗು 3 ವರ್ಷ ಏನು ಗೊತ್ತಾಗಲ್ಲ, ಅರ್ಥ ಆಗಲ್ಲ ಅಂತ. ಆದ್ರೆ ಆ ಮಗುಗೆ ಆಗ್ಲಿಂದಾನೆ ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಸ್ಟೈಲ್ ಅಂತ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ದೊಡ್ಡದಾದ್ಮೇಲೆ ಆ ಮಗು ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿ ಸತಿ ಯಾವುದೇ ಒಂದು ಸಂಬಂಧ ಕೇಳಿದ ತಕ್ಷಣನೇ ಕಮಿಟ್ಮೆಂಟ್ ಅನ್ನ ಕೇಳಕ್ಕೆ ಶುರು ಮಾಡುತ್ತೆ. ನೀನ್ ನನ್ನ ಬಿಟ್ಟು ಹೋಗಲ್ಲ ಅಲ್ವಾ, ಪ್ರಾಮಿಸ್ ಮಾಡು ನಾನು ಬಿಟ್ಟು ಹೋಗಲ್ಲ ಅಂತ. ನೀನ್ ಏನಾದ್ರೂ ಒಂದು ಮೆಸೇಜ್ಗೆ ಗುಡ್ ನೈಟ್ ಹೇಳಿಲ್ಲ ಅಂತ ಹೇಳಿದ್ರೆ ಆಗ ಇಡೀ ರಾತ್ರಿ ನಿದ್ದೆ ಮಾಡೋಕ್ಕಾಗಲ್ಲ. ಏನಾಯ್ತು, ಇವ್ರು ನನ್ನ ಇಗ್ನೋರ್ ಮಾಡ್ತಿದಾರ, ಅವಾಯ್ಡ್ ಮಾಡ್ತಿದಾರ ಅಂತ ಹೇಳಿ ಆ ಲೂಪ್, ಓವರ್ ಥಿಂಕಿಂಗ್ ಲೂಪಿಗೆ ಹೋಗ್ಬಿಡುತ್ತೆ. ಮತ್ತೆ ನೋಡಿ, ಬಾಲ್ಯದಲ್ಲಿ ಅದು ಎಸ್ಪೆಷಲಿ ಹೆಣ್ಮಕ್ಳಿಗೆ ತಂದೆ ಏನಾದ್ರೂ ಜವಾಬ್ದಾರಿ ತಗೊಳ್ದೇ ಇದ್ರೆ, ಮನೆ ಜವಾಬ್ದಾರಿ ಅಥವಾ ಎಮೋಷನಲಿ ಅವೈಲೇಬಲ್ ಇಲ್ಲದೆ ಇದ್ರೆ, ಆ ಹೆಣ್ಣು ತುಂಬಾನೇ ಹೈಪರ್ ಇಂಡಿಪೆಂಡೆಂಟ್ ಆಗಿರ್ತಾಳೆ. ಮದುವೆ ಆದ್ಮೇಲೆ ಕೂಡ ಗಂಡನ್ಗೆ ಎಲ್ಲಾ ತಾಯಿ ತರ ನೋಡ್ಕೊಳ್ಳಿಕ್ಕೆ ಶುರು ಮಾಡ್ತಾಳೆ. ಅಂತ ಗಂಡ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ರಿಲೇಶನ್ಶಿಪ್ ಅಲ್ಲಿ ಚೀಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ನೋಡಿ, ಗಂಡಸಿನ ಮೂಲ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಹೇಳಿದ್ರೆ, ನಾನು ಹೆಣ್ಣು ಅನ್ನೋದನ್ನ ತೋರ್ಸೋದು ಹೆಂಗೆ ನನ್ನ ಗಂಡಂಗೆ ತೋರಿಸ್ತೀನಿ ಅಂತ ಹೇಳಿದ್ರೆ, ನನ್ನಲ್ಲಿ ಏನಿದೆ ಒಳ್ಳೆ ಹೆಣ್ಣನ್ನ ಒಂದು ತಾಯಿಗೆ ಕಂಪೇರ್ ಮಾಡ್ತೀರಾ. ಯಾವತ್ತೂ ಒಂದು ಹೆಣ್ಣು ತನ್ನ ಪ್ರೀತಿಯನ್ನ ಹೇಗೆ ಪಡಿಸ್ತಾಳೆ ಅಂತ ಹೇಳಿದ್ರೆ, ಲಾಲನೆ ಪಾಲನೆ ಮಾಡೋದು. ಅವಳೊಂದು ಸಾಫ್ಟ್ ಫೆಮಿನಿನ್ ಎನರ್ಜಿಲಿ ಇರ್ತಾಳೆ. ಯಾವಾಗ ಅವಳು ಗಂಡಸ್ತರ ಜಗಳ ಮಾಡೋದು, ಆಚೆ ಹೋಗೋದು, ಆಕೆ ಆ ಸೇಫ್ ಎನ್ವೈರ್ಮೆಂಟ್ ಅಲ್ಲಿ ಇಲ್ಲ ಅಂತ. ಮತ್ತೆ ಯಾವ ರಿಲೇಶನ್ಶಿಪ್ ಅಲ್ಲಿ ತಗೊಳ್ಳಿ, ಎಲ್ಲಿ ಹೆಣ್ಣು ಗಂಡಸ್ತರ ಆಡ್ತಾ ಇರ್ತಾಳೆ, ಯಾವ ಗಂಡಸಿಗೂ ಗಂಡಸ್ ಜೊತೆ ಸಂಬಂಧ ಇಟ್ಕೋಬೇಕು ಅಂತ ಅನ್ಸಲ್ಲ, ಅನ್ಲೆಸ್ ಅಂಟಿಲ್ ಹಿ ವಾಂಟ್ಸ್ ಟು. ಆದ್ರೆ ಯಾವಾಗ ಒಂದು ಹೆಣ್ಣು ಗಂಡಸಿನ ರೀತಿ ಆಡ್ಲಿಕ್ಕೆ ಶುರು ಮಾಡ್ತಾಳೋ, ಆಗ ಆ ಗಂಡಸಿನ ಅಟ್ರಾಕ್ಷನ್, ಆ ಹೆಣ್ಣಿನ ಮೇಲೆ ಅಟ್ರಾಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಹಿ ವಿಲ್ ಸ್ಟಾರ್ಟ್ ಚೀಟಿಂಗ್. ಮತ್ತೆ ಯಾವತ್ತೂ ತಿಳ್ಕೊಳ್ಳಿ, ನಿಮ್ಮ ಗಂಡನಿಗೆ ತಾಯಿಯ ಸ್ಥಾನವನ್ನ ತುಂಬಲಿಕ್ಕೆ ಹೋಗ್ಬೇಡಿ. ಈಗ ನಾನು ನನ್ನ ಗಂಡನಿಗೆ ನನ್ನ ಅವ್ನ ತಾಯಿ ತರ ನೋಡ್ಕೋಬೇಕು, ನನ್ನ ಮಗು ತರ ನೋಡ್ಕೋಬೇಕು. ನನ್ನ ಗಂಡಂಗೆ ಇಷ್ಟು ಜನ ಬಂದು ಹೇಳ್ತಾರೆ, ಮೇಡಮ್ ನನ್ನ ಗಂಡನ ನನ್ನ ಮಗು ತರ ನೋಡ್ಕೊಂಡಿದ್ದ, ಅವನಿಗೆ ಹೆಂಗ್ ಮೋಸ ಮಾಡಕ್ ಮನ್ಸು ಬಂತು ಅಂತ. ಅವ್ರ ಹತ್ರನೇ ಉತ್ತರ ಇದೆ. ಯಾವಾಗ ನಿಮ್ಮ ಗಂಡನ್ನ ನೀವು ತಾಯಿ ತರ ನೋಡ್ತೀರಾ, ಯಾವ ಗಂಡಸಿಗೂ ತಾಯಿ ಜೊತೆ ಸಂಬಂಧ ಇಟ್ಕೊಳ್ಳಿಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಯಾವತ್ತು ನೀವು ಹೆಂಡತಿ ಅಂತ ಹೇಳಿದ್ರೆ ಹೆಂಡತಿ ರೋಲ್ ಅನ್ನೇ ಪ್ಲೇ ಮಾಡ್ತಾ ಹೋಗಿ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಒಂದು ಮಗು ಯಾವಾಗ್ಲೂ ಸದಾ ಒಂಟಿಯಾಗಿದ್ರೆ,
ಅದಕ್ಕೆ ಬೇಕಾಗಿರೋ ಲಾಲನೆ ಪಾಲನೆ ತಂದೆ ತಾಯಿಯಿಂದ ಸಿಗ್ತೆ ಹೋಗ್ತಾ ಇದ್ದಾಗ ಅದು ಹೈಪರ್ ಇಂಡಿಪೆಂಡೆಂಟ್ ಆಗಿ ದೊಡ್ಡವರಾದ್ಮೇಲೆ ಕೂಡ ಕೆಲವು ನೋಡಿರ್ಬೋದು, ಎಷ್ಟೇ ಭಾವನೆಗಳನ್ನ ವ್ಯಕ್ತಪಡಿಸಿ ಒಂದು ಸಂಬಂಧದಲ್ಲಿ ಹೋದ್ಮೇಲೆ ಅವ್ರಿಗೆ ಆ ಭಾವನೆ ವ್ಯಕ್ತಪಡಿಸ್ಲಿಕ್ಕೆ ವಾಪಸ್ ಭಯ ಆಗ್ತಾ ಇರತ್ತೆ. ಎಷ್ಟೋ ಸತಿ ಹೆಣ್ಮಕ್ಳಾಗಿರ್ಬೋದು ಗಂಡ್ ಮಕ್ಳಾಗಿರ್ಬೋದು ಕೇಳ್ತಾರೆ, ನಾನು ಇಷ್ಟು ಪ್ರೀತಿ ಕೊಟ್ಟರು ನೀನು ಒಂದ್ಸತಿನೂ ವಾಪಸ್ ನನ್ನ ಪ್ರೀತಿನೇ ತೋರ್ಸಲ್ಲ ಅಂತ. ಇದನ್ನೇನಂತ ಹೇಳ್ತಾರೆ ಅವಾಯ್ಡೆಂಟ್ ಅಟ್ಯಾಚ್ಮೆಂಟ್ ಸ್ಟೈಲ್. ನಾನು ಎಲ್ಲಿ ಯಾಕಂತ ಹೇಳಿದ್ರೆ ಆ ಮಗು ಬಾಲ್ಯದಿಂದ ತನ್ನ ಎಮೋಷನ್ಸ್ ಅನ್ನ ತಾನೇ ಹ್ಯಾಂಡಲ್ ಮಾಡೋದನ್ನ ಕಲ್ತು ಬಿಟ್ಟಿತ್ತು. ಸೊ ಯಾರಾದ್ರೂ ತುಂಬಾ ಪ್ರೀತಿ ತೋರಿಸ್ತಾರೆ, ತುಂಬಾನೇ ಕಾಳಜಿ ತೋರಿಸ್ತಾರೆ ಅಂತ ಹೇಳಿದ್ರೆ ಅದು ನಾಟಕ, ಇದು ಸತ್ಯ ಅಲ್ಲ, ಇದು ನನಗೆ ಫಾರಿನ್ ಸಬ್ಸ್ಟೆನ್ಸು, ಇದು ನಿಜವಾದ ಪ್ರೀತಿ ಅಲ್ಲ ಅಂತ ಮಗುಗೆ ಅದೊಂದು ಥ್ರೆಟ್ ಆಗಿ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಸೊ ಹಾಗೆ ಇದು ಅವಾಯ್ಡೆಂಟ್ ಅಟ್ಯಾಚ್ಮೆಂಟ್ ಸ್ಟೈಲ್. ಇದು ಪೂರ್ತಿ ಲೈಫ್ ಲಾಂಗ್ ಹೋಗ್ತಾ ಹೋಗುತ್ತೆ. ಸೆಕ್ಯೂರ್ ಅಟ್ಯಾಚ್ಮೆಂಟ್ ಅಂತ ಹೇಳಿದ್ರೆ ಮನೆಯಲ್ಲಿ ಒಂದು ಒಳ್ಳೆ ವಾತಾವರಣದಲ್ಲಿ ಬೆಳೆದಿರುತ್ತೆ ಆ ಮಗು, ಎಲ್ಲರ ಪ್ರೀತಿ ಸಿಕ್ಕಿರುತ್ತೆ. ಆ ಮಗುನ ಯಾವತ್ತೂ ಅಷ್ಟು ತಿಳಿತು ಒಂದು ಮಗುನ ಏನ್ ಮಾಡ್ತೀವಿ, ಎತ್ತೋದು ಎಲ್ಲ ರಿಲೇಟಿವ್ಸ್ ಬಂದ್ರೆ ಎಲ್ಲರೂ ಮುದ್ದಾಡಕ್ಕೆ ಶುರು ಮಾಡ್ಬಿಡ್ತಾರೆ, ಅಟ್ಯಾಚ್ಮೆಂಟ್ ಕೊಟ್ಬಿಡ್ತೀವಿ, ಲವ್ ಕೊಟ್ಬಿಡ್ತೀವಿ. ಆಮೇಲೆ ನಮ್ಮ ಲೈಫಲ್ಲಿ ನಾವು ಬ್ಯುಸಿ ಆಗಿಬಿಡ್ತೀವಿ. ಆ ಮಗುಗೊಂದು ಆ ಕನ್ಫ್ಯೂಸ್ಡ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಬಿಡ್ತೀವಿ. ಮಕ್ಕಳನ್ನ ಅವ್ರಾಗೆ ಅವ್ರು ಇರಕ್ಕೆ ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು. ಅವ್ರಾಗ ಅವ್ರ ಪ್ರಾಬ್ಲಮ್ ಹ್ಯಾಂಡಲ್ ಮಾಡೋದು ತಿಳ್ಕೊಬೇಕು. ಸಿಬ್ಲಿಂಗ್ ಫೈಟ್ ಆಗ್ತಿದ್ರು ಅವರಿಬ್ರು ಹೇಗೆ ಅದನ್ನ ಹ್ಯಾಂಡಲ್ ಮಾಡೋದನ್ನ ಕಲಿಸ್ತಾ ಹೋಗ್ಬೇಕು. ಸೊ ಈ ತರದ ಎಲ್ಲಾ ಒಂದು ಮ್ಯಾನಿಫೆಸ್ಟೇಷನ್ ಕೂಡ ನಮ್ಮ ಬಾಲ್ಯದ ಮ್ಯಾನಿಫೆಸ್ಟೇಷನ್ ಅನ್ನೇ ನಾವು ಲೈಫಲ್ಲಿ ರಿಲೇಶನ್ಶಿಪ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಈಗ ಒಂದೊಂದೇ ಅಡ್ರೆಸ್ ಮಾಡ್ತಾ ಹೋಗ್ತೀನಿ. ನೀವು ಚೈಲ್ಡ್ಹುಡ್ ಟ್ರಾಮಾಸ್ ಅಂದಾಗ, ಈಗ ಫಾರ್ ಎಕ್ಸಾಂಪಲ್ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿಗಳಲ್ಲಿ ತಂದೆ ಒಬ್ಬ ಜವಾಬ್ದಾರಿನೇ ತಗೊಳ್ಳಲ್ಲ, ಸಂಸಾರ ಸಾಕಿರಲ್ಲ, ಅಂದ್ರೆ ಮನೆಗೆ ರೇಷನ್ ತರೋದ್ರಿಂದ ಹಿಡಿದು ಬಾಡಿಗೆ ಕಟ್ಟೋದ್ರಿಂದ ಹಿಡಿದು, ಅಥವಾ ಕುಡ್ದೇನೋ ಬಿದ್ದಿರ್ತಾನ ಅವನು, ಅಂದ್ರೆ ಮಕ್ಕಳಿಗೆ ಯಾವ್ದೇ ಕಾರಣಕ್ಕೂ ಒಳ್ಳೆ ಗಂಡ ಆಗಿರಲ್ಲ, ಹೆಂಡತಿಗೂ ಆ ಗಂಡನ ಸ್ಥಾನ ತುಂಬಿರಲ್ಲ. ಇಂಥ ಒಂದು ಎನ್ವಿರಾನ್ಮೆಂಟ್ ಅವ್ನು ಕ್ರಿಯೇಟ್ ಮಾಡಿದ್ರೆ ಆ ಮಕ್ಕಳ ಮೇಲೆ ಯಾವ ತರ ಎಫೆಕ್ಟ್ ಬೀಳತ್ತೆ? ಈಗ ಎಸ್ಪೆಷಲಿ ಹೆಣ್ಮಕ್ಳ ಮೇಲೆ. ಯಾಕಂತ ಹೇಳಿದ್ರೆ ಒಂದು ಹೆಣ್ಣಿಗೆ ಫಸ್ಟ್ ಹೀರೋ ಫಿಗರ್ ಯಾರು ಅಂತ ಹೇಳಿದ್ರೆ ತಂದೆ. ಆ ತಂದೆನೇ ಇಂತಹ ಒಂದು ಕ್ಯಾರೆಕ್ಟರ್ನ ಇದ್ ಮಾಡಿದಾಗ ಆಕೆ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಬೆಳಿತಾ ಬೆಳಿತಾ ಸಬ್ ಕಾನ್ಶಿಯಸ್ಲಿ ತಂದೆ ಗುಣ ಇರೋತಕ್ಕಂತಹ ವ್ಯಕ್ತಿಯನ್ನ ಅಟ್ರಾಕ್ಟ್ ಮಾಡ್ತಾಳೆ. ಇಲ್ಲಾಂದ್ರೆ ಡೆಡ್ ಆಪೋಸಿಟ್ ಅಂತ ಹೇಳಿದ್ರೆ ತುಂಬಾನೇ ಅವಳ ಹಿಂದೆನೆ ಸುತ್ತಾ ಇರಬೇಕು, ತುಂಬಾ ಪ್ರೊವೈಡ್ ಮಾಡಬೇಕು, ಆತನ ಮೇಲಿನ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅವನನ್ನು ನೋಡ್ಕೋಬೇಕು, ಹೀಗ್ ಮಾಡ್ಬೇಕು ಹಾಗ್ ಮಾಡ್ಬೇಕು ಅಂತ. ಸೊ ಆ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಬಾರ್ಸ್ ಅನ್ನ ರೇಸ್ ಮಾಡ್ತಾ ಹೋಗ್ತಾಳೆ. ಇಲ್ಲ ಅಂತ ಹೇಳಿದ್ರೆ ತಾನು ಶ್ರಿಂಕ್ ಮಾಡ್ಕೊಂಡು ಇದು ಸೇಫ್ ಎನ್ವೈರನ್ಮೆಂಟು, ಹೀಗೆ ಇರಬೇಕು ಅಂತ. ಎಸ್ಪೆಷಲಿ ಅದಲ್ಲದೆ ಹುಡುಗರ ರಿಲೇಶನ್ಶಿಪ್ ಹೇಗಿರುತ್ತೆ ಅಂತ ಹೇಳಿದ್ರೆ ತನ್ನ ತಂದೆ ಮಾಡ್ತಿರೋದನ್ನೇ ಫಾಲೋ ಮಾಡ್ತಾ ಹೋಗ್ತಾರೆ. ನೋಡಿ, ಯಾರು ಒಂದು ಅಬ್ಯೂಸಿವ್ ರಿಲೇಶನ್ಶಿಪ್ ತಂದೆ ತಾಯಿ ಜೊತೆ ನೋಡಿರ್ತಾರೋ ಮಗ ಕೂಡ ತನ್ನ ಹೆಂಡತಿಯನ್ನು ಅದೇ ರೀತಿ ಬಿಹೇವ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಹೆಂಡತಿಗೆ ಹೊಡೆಯೋದಾಗಿರ್ಬೋದು. ಯಾಕಂತ ಹೇಳಿದ್ರೆ ಅದು ಕಾಮನ್. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ಅದೇ ನನಗೆ ಸೇಫ್ ಅನ್ಸಿದ್ದು, ನಾನು ನೋಡ್ಕೊಂಡು ಬೆಳೆದಿದ್ದೆ ಈ ತರ ವಾತಾವರಣದಲ್ಲಿ. ಸೊ ನಾನು ನನ್ನ ಹೆಂಡತಿ ಹೊಡೆಯೋದ್ರಲ್ಲಿ ಏನ್ ತಪ್ಪು, ಏನಕ್ಕೆ ಇಷ್ಟೊಂದು ದೊಡ್ಡ ಇಶ್ಯೂ ಮಾಡ್ತಾ ಇದೆಯಾ, ನಮ್ಮಪ್ಪನೂ ಹೀಗೆ ಮಾಡ್ತಾ ಇದ್ರು, ನಮ್ಮಪ್ಪನೂ ಕುಡಿತಾ ಇದ್ರು, ನಮ್ಮಮ್ಮ ಇಲ್ವಾ? ಸೊ ತಾಯಿನೂ ಅದೇ ತರ ಅಪ್ಬ್ರಿಂಗಿಂಗ್ ಇದು. ಓಕೆ, ನಾನು ಒದೆ ತಿನ್ನೋದು ಕಾಮನ್ನು, ನನ್ನ ಗಂಡ ಮಾಡ್ತಾನೆ, ಗಂಡಸರು ನಾನು ಮಾಡಿಸ್ಕೋಬೇಕು ಅನ್ನೋದು. ಸೊ ಅದು ಸೇಫ್ ಅಲ್ಲ. ಮಕ್ಕಳಿಗೆ ಯಾವತ್ತೂ ತಿಳ್ಕೊಳ್ಳಿ, ನೀವು ಜಗಳ ಆಡ್ಬೇಕು ಅಂತ ಹೇಳ್ತಿದ್ರು ನಡ್ಕೊಂಡು ಹೋಗಿ ಆಚೆ ಗಾರ್ಡನ್ ಅಲ್ಲೋ ಎಲ್ಲೋ ಅಥವಾ ಒಂದು ಪಾರ್ಕಲ್ಲಿ ಹೋಗಿ ಮಾತಾಡಿ. ಯಾಕಂತ ಹೇಳಿದ್ರೆ ನೋಡಿ, ನೀವು ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳು ನೋಡಿರ್ಬೋದು, ಇಂಟರ್ನ್ಯಾಷನಲ್ ಅಫೇರ್ಸ್ ಇದ್ರು ಕೂಡ ಅವ್ರು ಮಾತಾಡ್ತಾ ಆ ಮೀಟಿಂಗ್ ಅನ್ನ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನೀವು ನಡೆದಾಗ ನೀವು ಕಾಗ್ನೇಟಿವ್ ಬಿಹೇವಿಯರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ, ನೀವು ಕಾಗ್ನೇಟಿವ್ ಥಿಂಕಿಂಗ್ ಇಂಪ್ರೂವ್ ಹೋಗ್ತಾ ಹೋಗುತ್ತೆ. ಜಗಳ ಮಾಡೋದಾಗ್ಲಿ, ವರ್ಬಲ್ ಅಬ್ಯೂಸ್ ಆಗಿರ್ಬೋದು, ಫಿಸಿಕಲಿ ಎತ್ಕೊಂಡು ಏನಾರು ಬಿಸಾಕೋದಾಗಿರ್ಬೋದು, ಜೋರಾಗಿ ಕಿರ್ಚೋದಾಗಿರ್ಬೋದು, ಬಿಕಾಸ್ ಯು ಆರ್ ಕಾನ್ಶಿಯಸ್, ಯು ಆರ್ ನಾಟ್ ಇನ್ ಯರ್ ಸೇಫ್ ಎನ್ವೈರ್ಮೆಂಟ್. ಸೊ ಇದೆಲ್ಲವೂ ನೀವು ಮಕ್ಳಿಗೆ ಹತ್ರ ಮಾಡ್ತಾ ಹೋಗಿ. ಮಕ್ಕಳಿಗೆ ಇಂತಹ ಬ್ಯಾಡ್ ಚೈಲ್ಡ್ಹುಡ್ ಕೊಡೋದು ಕೂಡ ಅದರಷ್ಟು ದೊಡ್ಡ ಕರ್ಮ ಇನ್ಯಾವುದೂ ಇಲ್ಲ. ಅಲ್ಲ, ಈಗ ನಾನು ಹೇಳಿದ್ದು ಈ ತರದ್ದು ಒಂದು ತಂದೆ ಕತೆ. ಅದೇ ಉಲ್ಟಾ, ಫಾರ್ ಎಕ್ಸಾಂಪಲ್ ಒಂದು ಮನೇಲಿ ತಂದೆ ವಿಪರೀತವಾದಂತ ಮುದ್ದು, ಅಂದ್ರೆ ಮಕ್ಕಳನ್ನ ನೆಲದ ಮೇಲೆ ಕಾಲಿಡಕ್ಕೆ ಬಿಡಲ್ಲ, ಆ ತರ ಮುರುತ್ತು ಮಕ್ಕಳ ತಿನ್ಸೋದು, ಮಕ್ಕಳನ್ನ ಹೆಂಗ್ ಅತಿಯಾದಂತ ಪ್ರೀತಿ ಕೊಡ್ತಾರೆ ಗೊತ್ತಾ ಕೆಲವ್ರ ತಂದೆರು. ನಾನು ಒಬ್ಬೊಬ್ಬರನ್ನೇ ಮಾತಾಡ್ತಾ ಹೋಗ್ತೀನಿ. ಈ ತರ ಅತಿಯಾದಂತ ತಂದೆ, ಪೊಸೆಸಿವ್ ತಂದೆ, ಅಂತ ತಂದೆಗಳಿದ್ರೆ ಅದು ಮಕ್ಕಳ ಮೇಲೆ ಎಫೆಕ್ಟ್ ಬೀಳುತ್ತೆ. ಖಂಡಿತ. ದೇರ್ ಇಸ್ ಎ ಸಿಂಡ್ರೋಮ್ ಕಾಲ್ಡ್ ಪ್ರಿನ್ಸೆಸ್ ಸಿಂಡ್ರೋಮ್ ಅಂತ. ಆ ಹೆಣ್ಣು ತಾನು ಯಾವಾಗ್ಲೂ ಎಲ್ಲೇ ಹೋದ್ರು ಅದರ ಅಟೆನ್ಷನ್. ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲೇ ನೋಡಿ, ಯಾರೋ ಒಬ್ರು ಇರ್ತಾರೆ, ಯಾವಾಗ್ಲೂ ಎಲ್ಲಾ ವಿಷಯದಲ್ಲೂ ಅವ್ರಿಗೆ ಅಟೆನ್ಷನ್ ಬೇಕು. ಏನಾದ್ರೂ ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಿರ್ತಾರೆ, ಇಲ್ಲ ಅಂತ ಹೇಳಿದ್ರೆ ರಿಲೇಶನ್ಶಿಪ್ ಅಲ್ಲೂ ಅಷ್ಟೇ ಅದೇ ತರ ಅಟೆನ್ಷನ್ ಕೊಡ್ತಾನೆ ಇರಬೇಕು ಕಾನ್ಸ್ಟೆಂಟ್ ಆಗಿ. ಆ ವ್ಯಕ್ತಿ ಬಗ್ಗೆನೆ ಬಾರ್ಡರ್ ಲೈನ್ ನಾರ್ಸಿಸಿಸ್ಟ್ ಆಗ್ಬಿಡ್ತಾರೆ ಅವರೆಲ್ಲ. ಸೊ ದಟ್ ಇಸ್ ನಾಟ್, ಅದಕ್ಕೆ ಹೇಳಿದ್ರು ಜಾಸ್ತಿ ಮಕ್ಳ ಹತ್ರ ಅಟೆನ್ಷನ್ ಕೊಡಕ್ ಹೋಗ್ಬೇಡಿ. ಅವ್ರಿಗೆ ಪೂರ್ತಿ ಅವರ ಲೈಫ್ ಅನ್ನ ಅವ್ರು ಗ್ರೂಮ್ ಮಾಡ್ಕೊಳ್ಳಿಕ್ಕೆ ಬಿಡಿ. ದಟ್ ಇಸ್ ವಾಟ್ 0 to 7 years ಆಫ್ ಅ ಚೈಲ್ಡ್ ಇಸ್ ಅ ಸ್ಪಾಂಜ್. ಹೊಟ್ಟೆಯಲ್ಲಿ ಮಗು ಇದ್ದಾಗ ಫಸ್ಟ್ ಸೆನ್ಸಿಟಿ ಆರ್ಗನ್ ಯಾವುದು ಸೃಷ್ಟಿ ಆಗುತ್ತೆ ಅಂತ ಹೇಳಿದ್ರೆ ಇಯರ್ಸ್. ಮಗು ಕೇಳಿಸ್ಕೊಳ್ಳಿಕ್ಕೆ ಶುರು ಮಾಡುತ್ತೆ. ತುಂಬಾ ಸ್ಟ್ರಿಕ್ಟ್ ಆಗಿದ್ರು ತಂದೆ ಆಗ್ಬೋದು, ತಾಯಿ ಆಗ್ಬೋದು. ಯಾವ ತರ ಅಂದ್ರೆ, ಈಗ ಟ್ಯೂಷನ್ಗೆ 7 ಗಂಟೆಗೆ ವಾಪಸ್ ಮುಗಿಸ್ಕೊಂಡ್ ಬರ್ಬೇಕು ಅಂದ್ರೆ 7 ಗಂಟೆಗೆ ಬರ್ಬೇಕು.
7:30 ಬಂದ್ರು ಬೈಯೋದು, ಹೊಡಿಯೋದು, ಹ್ಮ್ ತಾಯಿ ಹೊಡಿಬೋದು, ತಂದೆ ಹೊಡಿಬೋದು, ಈ ತರ ತುಂಬಾ ಡಿಸಿಪ್ಲಿನ್ಡ್ ಅಲ್ಲಿ ಬೆಳೆಸ್ತಾರಲ್ಲ ತಂದೆ ತಾಯಿಗಳು, ಹ್ಮ್ ಅದು ಮಕ್ಕಳ ಮೇಲೆ ಯಾವ ತರ ಪ್ರಭಾವ ಬೀರುತ್ತೆ? ಖಂಡಿತವಾಗ್ಲು ದೇ ಡೋಂಟ್ ಫೀಲ್ ಸೇಫ್ ಅಟ್ ಹೋಮ್. ಆಚೆ ಕಡೆ ಹೋಗಿ ನೀವು ನೋಡಿರ್ಬೋದು, ಮನೇಲಿ ತುಂಬಾ ಸ್ಟ್ರಿಕ್ಟ್ ಆಗಿರೋ ಬೆಳೆಸಿರೋ ಮಕ್ಕಳು ಆಚೆ ಕಡೆ ಹೋಗಿ ಯಾರಿಗೋ ಹೊಡೆಯೋದು, ಆ ಫ್ರಸ್ಟ್ರೇಷನ್ ಅನ್ನ ಆಚೆ ತೋರಿಸ್ಲಿಕ್ಕೆ ಶುರು ಮಾಡ್ತಾರೆ. ಬೆಳೀತಾ ಬೆಳೀತಾ ಹಾಗೆ ರೆಬೆಲ್ ಆಗ್ಬಿಡ್ತಾರೆ, ನಂಗೆ ಯಾರೂ ಬೇಕಾಗಿಲ್ಲ. ದೇ ಬಿಕಮ್ ಸೋ ಇಂಡಿಪೆಂಡೆಂಟ್ ಎಮೋಷ್ನಲಿ. ನೋಡಿ, ನಾವು ಹ್ಯೂಮನ್ ಎಸ್ ಎ ಸೋಷಿಯಲ್ ಅನಿಮಲ್. ನಮ್ಗೆ ಯಾವಾಗಲೂ ನಾವು ಭಾವನಾತ್ಮಕ ಜೀವಿ. ನನಗೆ ಯಾವಾಗಲೂ ಒಂದು ಸಂಗಾತಿ ಬೇಕು, ಬರೀ ಸೆಕ್ಷುಯಲಿ ಅಂತಲ್ಲ, ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಕಂಪ್ಯಾನಿಯನ್ಶಿಪ್. ಓಕೆ, ಬಟ್ ಹಾಗಾದ್ರೆ ಹಾಗಿದ್ಮೇಲೆ ಅವ್ರು ಏನಾಗ್ತಾರೆ ಅಂತ ಹೇಳಿದ್ರೆ ಅವಾಯ್ಡೆಂಟ್ ಆಗ್ಬಿಡ್ತಾರೆ. ಅದನ್ನೇ ಹೇಳಿದೆ, ಅವಾಯ್ಡೆಂಟ್ ಅಟ್ಯಾಚ್ಮೆಂಟ್ ಸ್ಟೈಲನ್ನು ಡೆವಲಪ್ ಮಾಡ್ಕೋತಾ ಹೋಗ್ತಾರೆ. ನನಗೆ ಯಾರೂ ಬೇಡ, ನನ್ನನ್ನು ನಾನು ನೋಡ್ಕೋಬೋದು, ನನ್ನ ಎಮೋಷನ್ಸ್ ನಾನೇ ಹ್ಯಾಂಡಲ್ ಮಾಡ್ಕೋತೀನಿ. ನಾನೇನಾದರೂ ಒಂಚೂರು ಹತ್ತರೆ ನನ್ನ ಎಮೋಷನ್ಸನ್ನು ಹೇಳ್ಕೊಂಡ್ರೆ ನನ್ನ ಬಗ್ಗೆ ತಮಾಷೆ ಮಾಡ್ತಾರೆ, ನನ್ನ ಎಮೋಷನ್ಸನ್ನು ತುಂಬ ನನ್ನ ಒಲೈಟಲ್ ಆಗಿ ನೋಡ್ತಾರೆ. ಹೀಗೆಲ್ಲ ಮಕ್ಕಳು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಬೆಳೀತಾ ಬೆಳೀತಾ ಕೂಡ ಅವ್ರು ಅವಾಯ್ಡೆಂಟ್ ಆಗ್ಬಿಡ್ತಾರೆ, ತುಂಬ ರೆಬೆಲ್ ಆಗ್ಬಿಡ್ತಾರೆ. ಈಗ ಅದೇ ತರ ಒಂದ್ ತಂದೆ ತಾಯಿ ಮನೆಯಲ್ಲಿ ಹ್ಮ್ ಈಗ ಯಾರನ್ನಾದ್ರೂ ಆದರ್ಶವಾಗಿ ನಾವು ನೋಡ್ತೀವಲ್ಲ, ಹ್ಮ್ ಅಂತ ತಂದೆ ತಾಯಿಗಳು, ತಂದೆ ಆಗ್ಬೋದು, ತಾಯಿ ಆಗ್ಬೋದು, ಅವ್ರೇನಾದ್ರೂ ಬೇರೆ ಯಾರೊಟ್ಟಿಗಾದ್ರೂ ಅನೈತಿಕವಾಗಿ. ಅನೈತಿಕ ಸಂಬಂಧ ಇಟ್ಕೊಂಡ್ರೆ ಹ್ಮ್. ಅದನ್ನ ಅವ್ರ ಮಕ್ಕಳು ವಿಟ್ನೆಸ್ ಮಾಡಿದ್ರೆ ಆ ಮಕ್ಕಳ ಮೇಲೂ ಯಾವ ತರ ಇಂಪ್ಯಾಕ್ಟ್ ಬೀರುತ್ತೆ? ಖಂಡಿತವಾಗ್ಲು. ಈಗ ಅವ್ರನ್ನ ನೋಡಿದಾಗ ಒಂದು ಸೇಫ್ ಪಿಲ್ಲರ್ ಅಂತ ಅಸ್ಯೂಮ್ ಮಾಡಿರೋ ಮಕ್ಕಳು, ನನ್ನ ತಂದೆ ಅಥವಾ ನನ್ನ ತಾಯಿಗೆ ಮೋಸ ಮಾಡ್ತಾ ಇದ್ದಾನೆ, ಅಥವಾ ನನ್ನ ತಾಯಿ ನನ್ನ ತಂದೆಗೆ ಮೋಸ ಮಾಡ್ತಾ ಇದ್ದಾನೆ, ವಿ ಕ್ಯಾನ್ ನಾಟ್ ಫರ್ಗಿವ್ ದೆಮ್. ಇಟ್ ಈಸ್ ಸೋ ಇಂಪಾರ್ಟೆಂಟ್. ಬಿಕಾಸ್ ನನ್ನ ಟ್ರಸ್ಟ್, ನನ್ನ ಮನೆಗೆ ಬಂದರೆ ಐ ಫೀಲ್ ವೆರಿ ಸೆಕ್ಯೂರ್ ವಿತ್ ಮೈ ಪೇರೆಂಟ್ಸ್. ಅವರೇ ಈ ಥರ ಮಾಡಿದಾಗ ನನಗೆ ಫಸ್ಟ್ ಆಫ್ ಆಲ್ ನನ್ನ ತಂದೆ ತಾಯಿ ಇಬ್ಬರು ಸೇರಿ ಕೋ ಪೇರೆಂಟಿಂಗ್ ಮಾಡಿದ್ರೇ ನನ್ನ ನರ್ಚರ್ ಮಾಡಲಿಕ್ಕೆ ಸಾಧ್ಯ. ಅಂಥದ್ರಲ್ಲಿ ನನ್ನ ತಾಯಿ ಅಥವಾ ನನ್ನ ತಂದೆ ಬೇರೆಯವರನ್ನು ಚೂಸ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ಫಸ್ಟ್ ಸ್ಪೆಕ್ಟ್ರಮ್ ಆಫ್ ಫೀಲಿಂಗ್ಸಲ್ಲಿ ಬರೋದು ಟ್ರಸ್ಟ್ ಬ್ರೋಕನ್ ಆಗಿಬಿಟ್ಟಿರುತ್ತೆ. ಅದಾದಮೇಲೆ ನಾನು ಬೆಳೀತಾ ಬೆಳೀತಾ ದೊಡ್ಡವಳಾದ್ಮೇಲೆ ನನಗೆ ಯಾರ ಮೇಲೂ ನಂಬಿಕೆ ಬರಲ್ಲ. ಇಲ್ಲ, ಅಡ್ವರ್ಸ್ ಎಫೆಕ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಕೂಡ ನನ್ನ ತಂದೆ ಮಾಡಿದ್ದೆ ಸರಿ, ನಾನು ಬೇಕಾದ್ರೂ ಯಾರ ಜೊತೆನಾದ್ರು ಹೋಗ್ಬೋದು. ಸೊ ಈ ಥರ ಕಂಡೀಷನಿಂಗ್ ಆಗ್ತಾ ಬರುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಯು ಕೀಪ್ ನಿಮ್ಮ ಗಂಡ ಹೆಂಡತಿ ಸಂಬಂಧ ತುಂಬ ಚೆನ್ನಾಗಿದೆ, ನಮ್ಮ ಫಾರ್ಮ್ ಆಫ್ ಲವ್ ಹೇಗಿದೆ ನೋಡಬೇಕು ಅನ್ನಂಗಿದ್ರೆ ಮಾತ್ರ ಒಂದು ಮಗುಗೆ ಜನ್ಮ ಕೊಡಿ. ಮತ್ತೆ ಕೆಲವು ಮಕ್ಳಿರ್ತಾರೆ, ಹೇಗೆ ಅಂದ್ರೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಅವ್ರು ಬೆಳೆದ್ಮೇಲೂ ಹಾಗೆ ಆಗ್ತಾರೆ. ಏನು ಅಂದ್ರೆ ಯಾರೊಟ್ಟಿಗೂ ಮಾತಾಡಲ್ಲ, ಇಂಟ್ರೋವರ್ಟ್ ಅಂತ ಏನ್ ಕರಿತೀವಲ್ಲ, ಅಂದ್ರೆ ಅವ್ರಿಗೆ ಫ್ರೆಂಡ್ಸ್ ಇರಲ್ಲ, ಅಥವಾ ಫ್ರೆಂಡ್ಸ್ ಇದ್ರು ಹಾಯ್ ಹಲೋನೋ, ಒಬ್ಬರೇ ಇರಕ್ಕೆ ಇಷ್ಟಪಡ್ತಾರೆ. ತುಂಬಾ ಲೋನ್ಲಿನೆಸ್ ಅಂತನಕ್ಕಿಂತ ಅವ್ರು ಯಾರನ್ನೂ ಹಚ್ಕೊಳ್ಳೋದೇ ಇಲ್ಲ, ಒಬ್ಬೊಬ್ಬರೇ ಬದುಕ್ತಿರ್ತಾರೆ. ಇದೆಲ್ಲಾನು ಚೈಲ್ಡ್ಹುಡ್ ಟ್ರಾಮಾನ. ಹೌದು, ಚಿಕ್ಕ ವಯಸ್ಸಿಂದ ಆ ಮಗು ಮೇಲೆ ತುಂಬ ಜಡ್ಜ್ಮೆಂಟ್ ಮಾಡಿರ್ತಾರೆ. ಕರಿಯ ಅಂತ ಕರೆಯೋದು, ಡುಮ್ಮ ಅಂತ ಕರೆಯೋದು, ಕುಳ್ಳ ಅಂತ ಕರೆಯೋದು. ಸೊ ಆ ಮಗುವಿನ ಸೆಲ್ಫ್ ಎಸ್ಟೀಮ್, ಲೋ ಕಾನ್ಫಿಡೆನ್ಸ್ ಆಗ ನಾವು ತಮಾಷೆಯಲ್ಲೂ ಮನೇಲಿ ಏನೋ ಒಂದು ಮಾತಾಡ್ತಾ ಇರ್ತೀವಿ, ಡುಮ್ಮ ಬಾರೋ ಇಲ್ಲಿ, ಕರಿಯ ಬಾರೋ ಇಲ್ಲಿ ಅಂತ. ಆದರೆ ಆ ಮಕ್ಕಳ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಗೊತ್ತಾ. ಸೊ ತನ್ನ ಫಿಸಿಕಲ್ ಅಪಿಯರೆನ್ಸನ್ನು ಕೆಲವರು ತನ್ನ ಮುಖವನ್ನು ಕನ್ನಡಿಲಿ ನೋಡ್ಕೊಳ್ಳೋದಕ್ಕೆ ತುಂಬಾ ಹೇಟ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅಂಥ ಕಂಡೀಷನಿಂಗನ್ನು ನಾವು ಥೆರಪಿಲಿ ಟ್ರೀಟ್ ಮಾಡುವಾಗ ನಮಗೆ ತುಂಬ ಚಾಲೆಂಜಿಂಗ್ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಮಾತಾಡೋದಕ್ಕೂ ಎಕ್ಸ್ಪ್ರೆಸ್ ಮಾಡೋದಕ್ಕೂ ಅವ್ರಿಗೆ ಆಗ್ತಾ ಇರಲ್ಲ. ಬಿಡಿ, ಒಂದು ಸಂಬಂಧಕ್ಕೆ ಹೋಗೋದಿರಲಿ, ತಮ್ಮ ಜೊತೆ ತಾವು ಒಂದು ಸಂಬಂಧವನ್ನೇ ತುಂಬಾ ಹಾರ್ಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಆ ಥರ ಮಾತಾಡೋದಾಗಿರ್ಬೋದು, ಅಥವಾ ಆ ಮಗುವಿನ ಕಾನ್ಫಿಡೆನ್ಸನ್ನು ಕುಗ್ಸೋದಾಗಿರ್ಬೋದು, ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡೋದಾಗಿರ್ಬೋದು, ಇದು ಯಾವುದನ್ನು ಮಾಡಬಾರ್ದು. ಅಂಡ್ ಅದೇ ಥರದ ಮಕ್ಕಳೇ ಬೆಳೆದು ದೊಡ್ಡೋರಾದ್ಮೇಲೆ ಒಂಟಿಯಾಗಿರೋದು ಬೇರೆ, ಒಂಟಿತನ ಫೀಲ್ ಮಾಡೋದು ಬೇರೆ. ಇತ್ತೀಚೆಗೆಲ್ಲ ತುಂಬಾ ಜನಕ್ಕೆ ಅದೊಂದು ಲೋನ್ಲಿನೆಸ್ ಕಾಡ್ತಿದೆ ಗೊತ್ತಾ. ಹೌದು, ಅದೇನು ಇನ್ಸೆಕ್ಯೂರಿಟಿಯಿಂದನೋ ಏನೋ ಗೊತ್ತಿಲ್ಲ, ಈ ಒಂಟಿತನ ಯಾಕೆ ಕಾಡುತ್ತೆ ಮತ್ತೆ ಹೇಗೆ ಹೊರಗೆ ಬರ್ಬೋದು ಇದರಿಂದ? ಈಗ ಎಕ್ಸಾಂಪಲ್ ಒಂಟಿತನ ಅಂದೇನೆ ಹೇಗೆ ಕಾಡುತ್ತೆ ಅಂತ ಹೇಳಿದ್ರೆ, ಈಗ ನೀವು ಏನೋ ಒಂದು ಆರ್ಡರ್ ಮಾಡ್ತೀರಾ, ಆ ಆರ್ಡರ್ ರಿಸೀವ್ ಮಾಡೋಕ್ಕೆ ನೀವು ಮನೇಲಿರ್ಬೇಕು. ನೀವು ಮನೇಲಿಲ್ಲ ಅಂತ ಹೇಳಿದ್ರೆ ವಾಪಸ್ ಹೋಗ್ಬಿಡುತ್ತೆ. ಫಸ್ಟ್ ಆಫ್ ಆಲ್, ಐ ಮೇಡ್ ಅನ್ ಚಾಯ್ಸ್ ಟು ಬಿ ಅಲೋನ್. ನಾನು ಒಂಟಿಯಾಗಿರಬೇಕು, ನನಗೆ ಯಾರ ಜೊತೆಲಿ ಇರೋದು ಬೇಡ ಅಂತ ಹೇಳಿ ನಾನು ಒಂಟಿ ಆಗಿರೋದು ಬೇರೆ. ಒಂಟಿತನ ಅನ್ನೋದೇಗುತ್ತೆ, ಮದುವೆಯಲ್ಲೂ ಕೂಡ ಒಂಟಿತನ ಕಾಡಕ್ಕೆ ಶುರು ಆಗುತ್ತೆ. ನೀವು ನೋಡಿರ್ಬೋದು, ಎಷ್ಟೋ ಜನ ಮದುವೆಲಿ ಯಾಕೆ ಚೀಟ್ ಮಾಡ್ತಾರೆ, ಎಲ್ಲಾನು ನೋಡ್ಕೊಂಡೆ ಎಲ್ಲ ಕ್ರೈಟೀರಿಯಾನು ಟಿಕ್ ಆದರೆ ಮಾತ್ರ ನಾವು ಮದುವೆ ಆಗ್ತೀವಿ ಅಲ್ವಾ. ಆದರೆ ಮತ್ತೆ ಮದುವೆ ಆದಮೇಲೂ ಕೂಡ ಒಂಟಿತನ ಯಾಕೆ ಕಾಡತ್ತೆ, ಮದುವೆ ಆದಮೇಲೂ ಯಾಕೆ ಚೀಟ್ ಮಾಡ್ತಾರೆ, ಮದುವೆ ಆದಮೇಲೂ ಕೆಲವು ಸಂಬಂಧಗಳು ಯಾಕೆ ಬರ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ನೋಡಿ, ಒಂಟಿತನ ಅನ್ನೋದು ಎಲ್ಲೋ ನಿನ್ನನ್ನು ನಾನು ಅಕ್ಸೆಪ್ಟ್ ಮಾಡದೇ ಇದ್ದಾಗ, ಪ್ರತಿ ಸತಿ ನಿನ್ನನ್ನು ನಾನು ದ್ವೇಷಿಸ್ತಾ ಇರುವಾಗ, ಅಥವಾ ನಿನ್ನ ಸಕ್ಸಸ್ಸನ್ನು ನಾನು ಸೆಲೆಬ್ರೇಟ್ ಮಾಡೋಕ್ಕಾಗ್ದಾಗ, ನೋಡಿ, ದುಃಖ ಆದಾಗ ನಾವು ಒಬ್ಬರೇ ತಿನ್ಬೋದು. ಈಗ ಎಕ್ಸಾಂಪಲ್, ನನಗೊಂದು ಪ್ರಮೋಷನ್ ಸಿಗುತ್ತೆ, ನಾನು ಹೋಗಿ ನನ್ನ ಗಂಡಂಗೆ ಹೇಳ್ತೀನಿ, ಅದನ್ನ ಸೆಲೆಬ್ರೇಟ್ ಮಾಡಿದಾಗ ಮುಖದಲ್ಲಿ ಗೊತ್ತಾಗುತ್ತೆ ಸ್ಲೈಟ್ ಎಕ್ಸ್ಪ್ರೆಷನ್, ಜೆಲಸ್ ಬಂದ್ಬಿಡುತ್ತೆ ಪ್ರಮೋಷನ್. ನನ್ನಿಲ್ದೆ ಇವಳು ನನಗಿಂತ ದುಡಿತಾಳ,
ಈ ತರ ಒಂದು ಸ್ಲೈಟ್ ಜೆಲಸ್ ಅದೆಲ್ಲವೂ ಕೂಡ ಸಂಬಂಧದಲ್ಲಿ ಬಿಡ್ತಾ ಶುರುವಾಗ್ತಾ ಹೋಗುತ್ತೆ. ಒಂದು ಖುಷಿ ವಿಷಯನ ಹೇಳ್ಕೊಳಕ್ಕಾಗಲ್ಲ. ನಾನು ಏನಾದ್ರು ಹೇಳಿದ್ರೆ ರೀ ಬೇಗ ಬನ್ರಿ ಮನೆಗೆ ಅಂತ ಹೇಳಿದ್ರೆ ನಿಂದಿದ್ದೆ ಗೋಳು, ನೀನ್ ಬೇಗ ಬಾ ಅಂತ ಹೇಳಿದ್ರು ನನ್ನ ಕಷ್ಟ ನನಗೆ ಅನ್ನೋದು. ಈ ತರದ್ ಎಲ್ಲವೂ ಕೂಡ ಯಾವಾಗ ಅಕ್ಸೆಪ್ಟೆನ್ಸ್ ಇರಲ್ಲ, ಇಷ್ಟೆಲ್ಲ ಅಲಂಕಾರ ಮಾಡ್ಕೊಂಡಿರ್ತೀವಿ, ಎಲ್ಲೋ ಒಂದ್ ಕಡೆ ಒಂದ್ ಹೊಗಳಿಲ್ಲ ಅಂತ ಹೇಳಿದ್ರೆ ರಾಜೇಶ್ ತುಂಬಾ ಚೆನ್ನಾಗಿ ಕಾಣಿಸಿದೆ ಅಂತ ಹೇಳಿದ್ರೆ ನಿಮ್ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ನಿಮ್ ಪಾರ್ಟ್ನರ್ ಹೇಳಿಲ್ಲ ಅಂತ ಹೇಳಿದ್ರೆ ನಾನು ಏನ್ ಮಾಡಿದ್ರು ನನ್ನ ಪಾರ್ಟ್ನರ್ ಹೇಳಲ್ವಲ್ಲ, ಅಪ್ರಿಸಿಯೇಷನ್ ಇಲ್ವಲ್ಲ. ನಮ್ಗೆಲ್ರಿಗೂ ಬೇಕು ಅಲ್ಲ, ನಾವ್ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ನಂಗೆ ಒಂದು ಅಪ್ರಿಷಿಯೇಟ್ ಮಾಡಿಲ್ಲ ನನ್ನ ಬಾಸ್ ಅಂತ ಹೇಳಿದ್ರೆ ನನ್ಗೆ ಎಷ್ಟು ಬೇಜಾರಾಗುತ್ತೆ. ಮನೇಲಿ ಇಷ್ಟೆಲ್ಲ ಕಷ್ಟಪಟ್ಟು ಅಡಿಗೆ ಮಾಡ್ತೀವಿ, ಒಂದು ಅಪ್ರಿಷಿಯೇಟ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಎಷ್ಟು ಬೇಜಾರಾಗುತ್ತೆ. ಪ್ರತಿಯೊಂದು ಕೂಡ ಒಂದು ಎಮೋಷನಲಿ ನಾವು ಡಿಪೆಂಡ್ ಆಗಿರ್ತೀವಿ ಒಂದು ರಿಲೇಶನ್ಶಿಪ್ ಅಲ್ಲಿ ಇದೀವಿ ಅಂತ ಹೇಳಿದಾಗ. ಆ ಒಂಟಿತನ ಅನ್ನೋದು ಹಾಗೆ ಕಾಡ್ತಾ ಇರುತ್ತೆ. ಫಸ್ಟ್ ಆಫ್ ಆಲ್ ಏನಾಗಬೇಕು, ಈ ಒಂಟಿತನದಿಂದ ಹೇಗೆ ಆಚೆ ಬರೋದು ಅಂತ ಹೇಳಿದ್ರೆ ಸೆಲ್ಫ್ ವ್ಯಾಲಿಡೇಷನ್ ಅನ್ನ ಕೊಟ್ಕೋತಾ ಹೋಗಿ. ಅದು ಮುಂದೆ ಮಾತಾಡ್ತಾ ಹೋಗ್ತೀನಿ. ಸೆಲ್ಫ್ ಲವ್ ಮೂಲಕ ಲೋನ್ಲಿನೆಸ್ ಅನ್ನ ಕಿಲ್ ಮಾಡ್ತಾ ಹೋಗ್ಬೋದು. ಸೆಲ್ಫ್ ವ್ಯಾಲಿಡೇಷನ್ ಹೇಗೆ ಕೊಟ್ಕೋಬೇಕು, ಸೆಲ್ಫ್ ಅಪ್ರಿಸಿಯೇಷನ್ ಅನ್ನ ಹೇಗೆ ಕೊಟ್ಕೋಬೇಕು, ನಿಮ್ಮ ಕಾನ್ಫಿಡೆನ್ಸ್ ಅನ್ನ ಹೇಗೆ ಹೆಚ್ಚಿಸ್ಕೋಬೇಕು ಅನ್ನೋದು ಸೆಲ್ಫ್ ಲವ್ ಅಲ್ಲಿ ಮಾತಾಡ್ತಾ ಹೋಗ್ತೀನಿ. ಸೆಲ್ಫ್ ಲವ್ ಅಂದ್ರೆ ಏನು? ಸೆಲ್ಫ್ ಲವ್ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಈಗ ಏನಾಗುತ್ತೆ, ನಾನು ಒಂದು ಸಂಬಂಧಕ್ಕೆ ಇಳಿತಾ ಇದ್ದೀನಿ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ನನ್ನ ಎಮೋಷನ್ನು, ನನ್ನ ವಿ ಕೀಪ್ ದಮ್ ಇನ್ ಪೆಡಿಸ್ಟಲ್. ಓಕೆ, ದಿಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ಆಂಕ್ಷಿಯಸ್ ಅಟ್ಯಾಚ್ಮೆಂಟ್. ನಾವೇನು ಮಾಡ್ತೀವಿ, ನನ್ನ ಎಲ್ಲ ನೀಡ್ಸನ್ನು ಬಿಟ್ಟು ಆಯಿತಾ, ಈಗ ಒಂದು ಸಂಬಂಧಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಆ ಸಂಬಂಧದಲ್ಲಿ ಆ ಪಾರ್ಟ್ನರ್ಗೆ ನಾನು ಆಗಬಾರ್ದು. ಹಾಗೆ ಒಂದು ಕೋಡಿಪೆಂಡೆನ್ಸಿನ ಕ್ರಿಯೇಟ್ ಮಾಡಬೇಕು ಅಂತ ನಾನು ಏನು ಮಾಡ್ತೀನಿ, ನನ್ನ ಇಡೀ ಪ್ರಪಂಚದ ಸುಖವನ್ನೆಲ್ಲ ಆ ವ್ಯಕ್ತಿ ಮೂಲಕ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಶುರು ಮಾಡ್ತೀನಿ. ಓಕೆನಾ? ಯಾವಾಗ ಆ ವ್ಯಕ್ತಿಯಲ್ಲಿ ಒಂದು ಸ್ವಲ್ಪ ಇರ್ಸು ಮುರ್ಸು ಆಗುತ್ತೆ, ಡೈಲಿ ಗುಡ್ ಮಾರ್ನಿಂಗ್ ಕಳಿಸ್ತಾರೆ ಅವ್ರು, ಒಂದಿನ ಗುಡ್ ಮಾರ್ನಿಂಗ್ ಕಳಿಸ್ಲಿಲ್ಲ ಅಂತ ಹೇಳಿದ್ರೆ ನಾನು ಇಡೀ ದಿನ ಹಾಳಾಗೋಗ್ಬಿಟ್ಟಿರುತ್ತೆ. ಗುಡ್ ನೈಟ್ ಕಳಿಸ್ಲಿಲ್ಲ ಅಂತ ಹೇಳಿದ್ರೆ ಇಡೀ ದಿನ ಹಾಳಾಗ್ಬಿಟ್ಟಿರುತ್ತೆ. ಅಷ್ಟೊಂದು ಎಮೋಷ್ನಲಿ ಆ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರ್ತೀವಿ ಅಂತ ಹೇಳಿದ್ರೆ ಯು ಲ್ಯಾಕ್ ಸೆಲ್ಫ್ ಲವ್. ಓಕೆ, ಸೆಲ್ಫ್ ಲವ್ ಅನ್ನೋದು ಹೇಗೆ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಅಬೌಟ್ ಯು ಫಿಸಿಕಲ್. ಹೋಗ್ಬಿಟ್ಟು ಹೇರ್ ಕಟ್ ಮಾಡಿಸೋದು, ಮುಖಕ್ಕೆ ಪ್ಯಾಕ್ ಹಾಕೋದು, ಮೇ ಬಿ ಇಟ್ಸ್ ಪಾರ್ಟ್ ಆಫ್ ಇಟ್. ಬಟ್ ಸೆಲ್ಫ್ ಲವ್ ಇಸ್ ಅಕ್ಸೆಪ್ಟಿಂಗ್ ಹೌ ಯು ಆರ್. ನಂಗೆ ಇವಾಗ ಇಷ್ಟು ದೊಡ್ಡ ಪಾಟ್ ಬೆಲಿ ಇದೆ ಅಂತ ಇಟ್ಕೊಂಡ್ರು ಕೂಡ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೋತಾ ಇದ್ದೀನಿ. ನನ್ನ ಕೂದಲು ಬೆಳ್ಳಕ್ಕಿದೆ ಅಂತ ಹೇಳಿದ್ರು ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೋತಾ ಇದ್ದೀನಿ. ಯಾರೇ ನನ್ನನ್ನು ತುಳಿಲಿಕ್ಕೆ ಟ್ರೈ ಮಾಡ್ತಿದ್ರು, ನನ್ನ ಬಗ್ಗೆ ಏನೇ ಕೆಟ್ಟದಾಗಿ ಹೇಳ್ತಿದ್ರು, ಕೆಟ್ಟದಾಗಿ ಕಮೆಂಟ್ ಮಾಡ್ತಿದ್ರು, ನನ್ನ ಜೊತೆ ನಾನು ನಿಂತ್ಕೊಳ್ಳೋದೆ ಸೆಲ್ಫ್ ಲವ್. ಸೊ ನಾನು ಯಾವಾಗ ಅಯ್ಯೋ ಹಿಂಗೆ ಹೇಳ್ಬಿಟ್ರಲ್ಲ ನನ್ನ ಬಗ್ಗೆ, ನಾನು ಸರಿಗಿಲ್ವಾ, ಹಾಗೆ ಹೀಗೆ ಅಂತ ನಾನು ಯಾವಾಗ ಸೆಲ್ಫ್ ಡೌಟ್ ಮಾಡ್ತಾ ಹೋಗ್ತೀನೋ ನನ್ನ ಕಾನ್ಫಿಡೆನ್ಸ್ ಕುಗ್ತಾ ಹೋಗುತ್ತೆ. ಸೊ ಸೆಲ್ಫ್ ಲವ್ ಅನ್ನೋದು ಗಿವಿಂಗ್ ವ್ಯಾಲಿಡೇಷನ್ ಟು ಯುವರ್ ಸೆಲ್ಫ್, ಅಕ್ನಾಲೆಜಿಂಗ್ ಯುವರ್ ಸೆಲ್ಫ್. ಸೊ ಇದು ಯಾವಾಗ ನಿಮಗೆ ನೀವು ಪ್ರಯಾರಿಟಿ ಆಗಿ ಕೊಟ್ಕೋತೀರಾ, ಇಟ್ ಇಸ್ ನಾಟ್ ಬೀಯಿಂಗ್ ಸೆಲ್ಫಿಶ್. ಓಕೆನಾ? ಮತ್ತೆ ಬೌಂಡ್ರೀಸ್, ಯಾಕಂತ ಹೇಳಿದ್ರೆ ಯು ಹ್ಯಾವ್ ಟು ಹ್ಯಾವ್ ಅ ಬೌಂಡ್ರೀಸ್. ಎಕ್ಸಾಂಪಲ್, ಈಗ ಒಂದು ಮನೆ ತಗೋತೀರ, ಒಂದು ಸೈಟ್ ತಗೋತೀರ ಅಂತ ಹೇಳಿದ್ರೆ ತಕ್ಷಣ ಕಾಂಪೌಂಡ್ ಹಾಕಲ್ವ, ಯಾಕೆ? ಯಾರೂ ಅದನ್ನ ದಾಟಿ ಬರಬಾರ್ದು ಅಂತ. ಸೊ ಹಾಕಿದಾಗ ನಿಮ್ಮ ಪ್ರಾಪರ್ಟಿ ಸೇಫ್ ಆಗಿರುತ್ತೆ ಅಂತ. ಹಾಗೆ ನಿಮಗೂ ಕೂಡ ಬೌಂಡ್ರೀಸ್ ಇರಬೇಕು. ಎಕ್ಸಾಂಪಲ್, ನಿಮ್ಮ ಮದುವೆ ಬಗ್ಗೆ ಕೇಳೋದಾಗಿರ್ಬೋದು, ನಿಮ್ಮ ಬಾಡಿ ವೆಯ್ಟ್ ಕೇಳೋದಾಗಿರ್ಬೋದು, ನಿಮ್ಮ ಸಂಬಳ ಕೇಳೋದಾಗಿರ್ಬೋದು, ಇನ್ನೂ ಯಾಕೆ ಮಕ್ಕಳಾಗಿಲ್ಲ ಅನ್ನೋದನ್ನ ಯಾರೋ ಒಬ್ರು ರಿಲೇಟಿವ್ ಬಂದು ಹೇಳೋದು, ಅಥವಾ ನೀನು ಡಿವೋರ್ಸಿನಮ್ಮ ಅಥವಾ ನೀನು ಡಿವೋರ್ಸಿನಪ್ಪ, ಯಾರು ನಾನು ಸಿಕ್ಕಿರೋ ಮದುವೆ ಆಗೋ, ಎಷ್ಟೋ ನಿನ್ನ ಸಂಬಳ ಅಂತ ಹೇಳ್ಬಿಟ್ಟು 4 ಜನ ಮುಂದೆ ಅವಮಾನ ಮಾಡೋದು, ಇದೆಲ್ಲವೂ ಕೂಡ ಬೌಂಡ್ರೀಸನ್ನು ಇನ್ವೇಡ್ ಮಾಡಿದ ಹಾಗೆ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಡ್ರಾ ಬೌಂಡ್ರೀಸ್. ಯಾರನ್ನ ಎಲ್ಲಿ ಇಟ್ಟಿರಬೇಕು, ಹೇಗೆ ಎಷ್ಟು ನಿಮ್ಮ ಲೈಫನ್ನು ಆಕ್ಸೆಸ್ ಕೊಡ್ತೀರೋ ಅಷ್ಟೇ ಬೆಲೆ ಇರುತ್ತೆ. ನೋಡಿ, ಯಾರೇ ತಿಳ್ಕೊಳ್ಳಿ ಆಯ್ತಾ, ಎಲ್ಲಿ ರೇರ್ ಇಟ್ಟಿರುತ್ತೆ. ಈಗ ಡೈಮಂಡಿಗೆ ಯಾಕೆ ಎಷ್ಟು ವ್ಯಾಲ್ಯೂ, ಅದು ಇಟ್ಸ್ ಇಸ್ ವೆರಿ ರೇರ್. ಸೊ ನಿಮ್ಮನ್ನ ನೀವು ಹಾಗೆ ಇಟ್ಕೊಳ್ಳಿಕ್ಕೆ ಶುರು ಮಾಡಿ, ನಿಮ್ಮನ್ನ ನೀವು ಒಂದು ಸೆಲೆಬ್ರಿಟಿ ತರ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಶುರು ಮಾಡಿ. ಸೊ ಯಾವಾಗ ನಿಮ್ಮನ್ನ ಎಕ್ಸಾಂಪಲ್ ಯಾವುದೇ ಒಂದು ಹೊಸ ಸಂಬಂಧಕ್ಕೆ ಹೋದಾಗ ಅವರನ್ನ 4 ಸೀಸನಲ್ಲಿ ನೋಡ್ಬೇಕಂತೆ, ಭಗವದ್ಗೀತೆಯಲ್ಲೂ ಅದೇ ಹೇಳಿದ್ದಾರೆ. ಸೊ ಈ ಪ್ರತಿಯೊಂದು ಸೀಸನ್ ಚೇಂಜ್ ಆದಾಗ ನಾವು ನಮ್ಮ ದೇಹ ಹೇಗೆ ಚೇಂಜ್ ಆಗ್ತಾ ಹೋಗುತ್ತೋ ಯಾವತ್ತೂ ತಿಳ್ಕೊಳ್ಳಿ, ಆಕ್ಷನ್ ಅನ್ನ ನೋಡ್ತಾ ಹೋಗಿ. ನೀನ್ ಇಲ್ದ ನಂಗೆ 5 ನಿಮಿಷನೂ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಡೀ ದಿನ ಕಾಲ್ ಮಾಡದೇ ಇರೋದು. ಸೊ ಇಟ್ ಇಸ್ ನಾಟ್ ಲವ್. ಸೊ ಲವ್ ಇಸ್ ಆಲ್ ಅಬೌಟ್ ಆಕ್ಷನ್. ಸೊ ನಿಮ್ಮ 100% ಅನ್ನ ಯಾರು ರೆಸಿಪ್ರೊಕೇಟ್ ಮಾಡ್ತಾರೆ, ಮಿರರ್ ತರ ಆಗ್ಬಿಡಿ. ಯಾರು ನಿಂಗೆ ಗುಡ್ ಮಾರ್ನಿಂಗ್ ಬೇಬಿ ಅಂತ ಕಳಿಸಿ, ನೀವು ಗುಡ್ ಮಾರ್ನಿಂಗ್ ಅಂತ ಕಳಿಸಿ. ಸೊ ಸಂಬಂಧದಲ್ಲಿ ಕೂಡ ಸ್ಟಾರ್ಟ್ ಮಿರರಿಂಗ್ ಇಟ್. ಡು ನಾಟ್ ಓವರ್ ಬೋರ್ಡ್, ಡು ನಾಟ್. ಬಿಕಾಸ್ ಯಾವತ್ತೂ ತಿಳ್ಕೊಳ್ಳಿ, ನನ್ನ ಇಷ್ಟು ಎಕ್ಸ್ಪೀರಿಯನ್ಸ್ ಅಲ್ಲಿ ಪ್ರೀತಿಯನ್ನ ಭಿಕ್ಷೆ ಬೇಡಿ ತಗೊಂಡವ್ರು ಇದುವರೆಗೂ ನಾನು ನೋಡೇ ಇಲ್ಲ. ಓಕೆ, ಒನ್ಸ್ ಅ ಪರ್ಸನ್ ಡಿಸೈಡ್ಸ್ ಟು ಲೀವ್ ಯು, ದೇ ವಿಲ್ ಲೀವ್ ಯು ನೋ ಮ್ಯಾಟರ್ ವಾಟ್. ಅಂಡ್ ಲಾಯಲ್ಟಿ ಕೂಡ, ನೀವು ಎಷ್ಟೇ ಲಾಯಲ್ ಆಗಿ, ನೀವು ಎಷ್ಟೇ ಅಟೆನ್ಷನ್ ಕೊಟ್ಟು, ಹೌ ಎವರ್ ಯು ಆರ್ ಗುಡ್ ಇನ್ ಬೆಡ್, ಇಫ್ ದೇ ವಾಂಟ್ ಟು ಚೀಟ್ ಯು ಅಲ್ಲ, ದೇ ವಿಲ್ ಡೆಫಿನೆಟ್ಲಿ ಚೀಟ್ ಯು. ಸೊ ಇಟ್ಸ್ ನಥಿಂಗ್ ರಿಲೇಟೆಡ್ ಟು, ಫಸ್ಟ್ ಆಫ್ ಆಲ್ ಯಾರೇ ಒಬ್ರು ಚೀಟ್ ಮಾಡಿದ್ರು ಕೂಡ ಫಸ್ಟ್ ಥಿಂಗ್ ವಿ ಡೂ ಇಸ್ ಸ್ಟಾರ್ಟ್ ಸೆಲ್ಫ್ ಬ್ಲೇಮಿಂಗ್. ವೈ, ನನ್ಗೆ ಯಾಕೆ ಹಿಂಗಾಯ್ತು, ನಾನು ಸರಿಗಿಲ್ವಾ, ನನ್ನ ಗಂಡಂಗೆ ಐ ವಾಸ್ ನಾಟ್ ದ ಬೆಸ್ಟ್. ವಿ ಫೀಲ್ ದಟ್ ವಿ ಆರ್ ರಿಜೆಕ್ಟೆಡ್. ನೋಡಿ, ಎಲ್ಲವನ್ನೂ ನಾವು ಹ್ಯಾಂಡಲ್ ಮಾಡ್ತೀವಿ, ವಿ ಕಾಂಟ್ ಹ್ಯಾಂಡಲ್ ರಿಜೆಕ್ಷನ್. ನಮ್ಮ ಸ್ಕೂಲಲ್ಲಿಂದ ಏನು ಹೇಳ್ಕೊಡ್ತಾರೆ, ಬುಕ್ಸ್ ಕಲೆಕ್ಟ್ ಮಾಡು, ಪೆನ್ ಕಲೆಕ್ಟ್ ಮಾಡು, ಸ್ಟ್ಯಾಂಪ್ ಕಲೆಕ್ಟ್ ಮಾಡು, ಕಾಯಿನ್ಸ್ ಕಲೆಕ್ಟ್ ಮಾಡು. ವಿ ಆರ್ ನೆವರ್ ಥಾಟ್ ಟು ಲೆಟ್ ಗೋ ಆಫ್ ಸಮ್ ಒನ್, ಲೆಟ್ ಗೋ ಆಫ್ ಎಮೋಷನ್. ಹೇಗೆ ಎಮೋಷನ್ ರಿಜೆಕ್ಷನ್ ಅನ್ನು ಹ್ಯಾಂಡಲ್ ಮಾಡೋದು ಅಂತ. ಎಷ್ಟೋ ಜನ ಇಂಟರ್ವ್ಯೂಲ್ ಫೇಲ್ ಆಗ್ಬಿಟ್ರು, ಒಂದೇ ಸತಿ
ಆಗ್ತಿರೋದನ್ನ ನಾವು ನೋಡಿದ್ದೀವಿ. ಬಟ್ ಇದೆಲ್ಲವೂ ಕೂಡ ರಿಜೆಕ್ಷನ್ ಅನ್ನ ಹ್ಯಾಂಡಲ್ ಮಾಡೋದನ್ನ ನಾವು ಕಲಿಸ್ಕೋಬೇಕು. ಅಲ್ಲ, ಈಗ ನೀವು ಹೇಳ್ತಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಹ್ಮ್. ಅವಳು ಅಂದ್ರೆ ಅವ್ನ ಹೆಂಡತಿ ಚೆನ್ನಾಗಿದ್ರು, ಫಾರ್ ಎಕ್ಸಾಂಪಲ್ ಪ್ರೀತಿಸಿದಂಥ ಪಾರ್ಟ್ನರ್, ಹ್ಮ್. ಅಂದ್ರೆ ಮದುವೆ ಆಗಿರ್ತಕ್ಕಂಥ ಪಾರ್ಟ್ನರ್ ಆಗಿರ್ಬೋದು, ಹ್ಮ್. ಆ ಹೆಂಡತಿ ನೋಡೋಕೆ ತುಂಬಾ ಚೆನ್ನಾಗಿರ್ತಾಳೆ ಅಂಡ್ ಅವಳು ಕೂಡ ತುಂಬಾ ಚೆನ್ನಾಗಿದ್ರು, ಅಂದ್ರೆ ಇನ್ ದ ಸೆನ್ಸ್ ಅವನಿಗೆ ಒಂದು ಒಳ್ಳೆ ವೈಬ್ಸ್ ಕೊಟ್ಟು ಅವರಿಬ್ಬರ ನಡುವೆ ಒಳ್ಳೆ ಕೆಮಿಸ್ಟ್ರಿ ಇದ್ದು ಕೂಡ ಹ್ಮ್. ಆ ಹುಡುಗಿ ಹೆಂಡತಿ ತನ್ನ 100 ಅಲ್ಲ 10,000% ಅವನಿಗೆ ಕೊಟ್ಟಿರ್ತಾಳೆ. ಹ್ಮ್. ಅಂಡ್ ಹಾಗಿದ್ರೂ ಕೂಡ ಗಂಡಂದ್ರು ಚೀಟ್ ಮಾಡ್ತಾರೆ. ಗಂಡಂದ್ರ ಅಂತಲ್ಲ, Usually, ರಿಲೇಶನ್ಶಿಪ್ yeah. ಅಲ್ಲಿ ಹ್ಮ್. ಇದು ಯಾಕಿದು? ಫಾರ್ ಎಕ್ಸಾಂಪಲ್ ma- ಫಿಸಿಕಲ್, ಯಾಕೆ ನೀನು ಬ್ರೀಫ್ ಆಗಿ ಹೇಳ್ತೀನಿ ನಾನು. ಈಗ ನಿಮ್ದು ಫಿಸಿಕಲ್ ರಿಕ್ವೈರ್ಮೆಂಟ್ಸ್ ಆದ್ರೆ ಆ ಫಿಸಿಕಲ್ ರಿಕ್ವೈರ್ಮೆಂಟ್ಸ್ನ ಪೂರ್ಣಗೊಳಿಸ್ತಕ್ಕಂಥ ಆ ಕೆಪಾಸಿಟಿ ನಿಮ್ಮ ಪಾರ್ಟ್ನರ್ಲಿ ಇರುತ್ತೆ, ಅದರಲ್ಲಿ ಯಾವುದೇ ಥರದ ತೊಂದರೆ ಇರಲ್ಲ. ಇನ್ನು ಬೇರೆ ಎಮೋಷನಲ್ ಸಪೋರ್ಟು ಕೊಡ್ತಿರ್ತಾರೇನೋ. ಬಟ್ ಆದರೂ ಯಾಕೆ ಈ ಚೀಟಿಂಗ್ ಜಾಸ್ತಿ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ? ಸಿ ಒಂದು ಹೇಳ್ಬೋದು ಅಂತ ಹೇಳಿದ್ರೆ, ಇಫ್ ಇನ್ ದ ಟರ್ಮ್ಸ್ ಆಫ್ ಸ್ಪಿರಿಚುಯಾಲಿಟಿ, ಅಗೇನ್ ಐ ಸ್ಪೋಕ್ ಅಬೌಟ್ ಟ್ವಿನ್ ಫ್ಲೇಮ್. ಓಕೆ, ಟ್ವಿನ್ ಫ್ಲೇಮ್ ಏನಿದು? ಕೆಲವು ಏನಾಗುತ್ತೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ ನಂಗೊಂದು ರೀಡಿಂಗ್ ಒಬ್ಬರು ಬಂದಿದ್ರು. ಸೊ ಗಂಡ ಹೆಂಡತಿ ತುಂಬಾನೇ ಚೆನ್ನಾಗಿದ್ರು, ತುಂಬಾನೇ ಅದ್ಭುತವಾಗಿ ಒಂದು ರಿಲೇಶನ್ಶಿಪ್ ಇರ್ತಿತ್ತು. ಆದರೆ ಅವನ ಬೆಸ್ಟ್ ಫ್ರೆಂಡ್ ಒಬ್ಳು ಇದ್ಲು, ಆಯ್ತಾ. ಅವಳು ಎಲ್ಲಾ ಕಡೆ ಸೆಲೆಬ್ರೇಟ್ ಮಾಡೋನು, ಎಲ್ಲಾ ಕಡೆ ಫೋಟೋ ಹಾಕೋನು, ಬಟ್ ಹೆಂಡತಿ ಫೋಟೋ ಎಲ್ಲೂ ಹಾಕ್ತಾ ಇರಲಿಲ್ಲ. ಬಟ್ ಅವರಿಬ್ಬರು ಮಧ್ಯೆ ಒಂದು ಬೆಸ್ಟ್ ಫ್ರೆಂಡ್ ಕೆಮಿಸ್ಟ್ರಿ ಇತ್ತು, ಒಳ್ಳೆ ರಿಲೇಶನ್ಶಿಪ್ ಇತ್ತು, ಏನು ಫ್ಲಾಸೇ ಇಲ್ಲ ಗಂಡ ಹೆಂಡತಿ ಮಧ್ಯೆ. ಬಟ್ ಇದು ಮಾತ್ರ ಅವಳಿಗೆ ಅಫೆಕ್ಟ್ ಆಗ್ತಾ ಇತ್ತು. ಆ ರೀಡಿಂಗ್ ಮಾಡಿದಾಗ ನನಗೆ ಗೊತ್ತಾಯ್ತು, ಆಕೆ ಬಂದ್ಬಿಟ್ಟು ಈಗ ಹೆಂಡತಿ ಯಾರಿದ್ಲು ಆಗ ಹೋದ ಜನ್ಮದಲ್ಲಿ ಅವಳು ಗರ್ಲ್ ಫ್ರೆಂಡ್ ಆಗಿದ್ಲು. ಸೊ ಶಿ ವಾಸ್ ಕೆಪ್ಟ್ ಸೀಕ್ರೆಟ್. And the girlfriend now present who is there, with whom he has extra care, extra attention, ಹೆಂಡತಿಗಿಂತ ಏನು ಕೊಡ್ತಾ ಇದ್ದಾನೋ, she was his wife. So that is how ಪ್ರೀವಿಯಸ್ ಲೈಫಲ್ಲಿ ನಾವು ಏನು ಕರ್ಮ ಮಾಡಿದ್ವೋ ದಟ್ ಆಲ್ಸೋ ಕಮ್ಸ್. ಒಂದು ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ಸೈಕಾಲಜಿಕಲಿ ಹೇಳಬೇಕು ಅಂತ ಹೇಳಿದ್ರೆ, ವೆನ್ ಎವರ್ ಮೆನ್ ಆರ್ ಯೂಶಲಿ ಪಾಲಿಗ್ಯಾಮಸ್ ಅಂತ ಹೇಳಿದ್ರೆ, ಒಂದು ಸಂಬಂಧಕ್ಕಿಂತ ಜಾಸ್ತಿ ಮಲ್ಟಿಪಲ್ ರಿಲೇಶನ್ಶಿಪ್ ಇಟ್ಕೋತಾರೆ, ನಾಟ್ ನೆಸೆಸರಿಲಿ ಫಿಸಿಕಲಿ. ಈಗ ಎಕ್ಸಾಂಪಲ್, ನಾನು ಒಂದು ವ್ಯಕ್ತಿ ಹತ್ರ ಎಮೋಷನಲಿ ಅಟ್ಯಾಚ್ ಆಗಿ ನನ್ನ ಹೆಂಡತಿ ಹತ್ರ ಹೇಳಿದೆ, ಬೇರೆ ವ್ಯಕ್ತಿ ಹತ್ರ ಎಲ್ಲವನ್ನೂ ಹೇಳ್ಕೊತಾ ಇದೀನಿ ಕೂಡ ಅದು ಎಮೋಷನಲ್ ಚೀಟಿಂಗ್. ಇಟ್ಸ್ ವರ್ಸ್ ದನ್ ಫಿಸಿಕಲ್ ಚೀಟಿಂಗ್. ಯಾಕಂತ ಹೇಳಿದ್ರೆ, ನಾನು ನನ್ನ ಗಂಡನಿಗೆ ಮೋಸ್ಟ್ ಪ್ರಯಾರಿಟಿ ಅನ್ಕೊಂಡಾಗ ಬೇರೆ ವ್ಯಕ್ತಿ ಹತ್ರ ಎಲ್ಲ ಎಮೋಷನ್ಸ್ ಇದ್ದು ತನ್ನ ದಿನದ ಆಗು ಹೋಗುಗಳನ್ನು ಎಲ್ಲವನ್ನೂ ಹೇಳ್ಕೊತಿದ್ದಾರೆ ಅಂತ ಹೇಳಿದ್ರೆ, ಐ ಆಮ್ ಆಲ್ವೇಸ್ ಅ ಸೆಕೆಂಡ್ ಪ್ರಯಾರಿಟಿ. ದಟ್ಸ್ ವೈ ಇವನ್ ಎಮೋಷನಲ್ ಇಂಟಿಮೆಸಿ ಇದ್ದಾಗ ಆ ರಿಲೇಶನ್ಶಿಪ್ಪು ಹಾಳಾಗಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಮದುವೆ ಆಗೋಕ್ಕಿಂತ ಮುಂಚೆ ಈ ರೈಸಸ್ ಅಂತ ಕರಿತೀವಿ ಅಂತ ಹೇಳಿದ್ರೆ, ರೀಕ್ರಿಯೇಷನಲ್ ಆಕ್ಟಿವಿಟಿ ಅಂತ ಹೇಳಿದ್ರೆ, ಗಂಡ ಹೆಂಡತಿ ಒಂದು ಸಂಬಂಧದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಬರೀ ನನ್ನ ಗಂಡ ನನ್ನ ಪ್ರಪಂಚ, ನನ್ನ ಹೆಂಡತಿ ನನ್ನ ಪ್ರಪಂಚ ಅಂತಲ್ಲ. ಇಬ್ರು ಒಟ್ಟಿಗೆ ವರ್ಕೌಟ್ ಮಾಡೋದಾಗಿರ್ಬೋದು, ಹೈಕಿಗೆ ಹೋಗೋದಾಗಿರ್ಬೋದು, ಡ್ರೈವಿಗೆ ಹೋಗೋದಾಗಿರ್ಬೋದು, ಇಬ್ಬರಿಗೂ ಒಂದು ಕಾಮನ್ ಹಾಬಿ ಇರಬೇಕು. ಯಾವ ಮನುಷ್ಯನಿಗೆ ಹವ್ಯಾಸ ಇರುತ್ತೋ ಅವ್ನಿಗೆ ಲೈಫಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಇರುತ್ತೆ. ಅವ್ನು ಯಾವಾಗಲೂ ತಾನು ಬೆಳೀತಾ ಹೋಗ್ತಾನೆ. ನೋಡಿ, ಎಕ್ಸಾಂಪಲ್ ಗಂಡ ಹೆಂಡತಿ ಫೋಕಸ್, ಎಕ್ಸಾಂಪಲ್ ನನ್ನ ಗಂಡ ಏನು ಮಾಡ್ತಿದ್ದಾನೆ, ನನ್ನ ಹೆಂಡತಿ ಏನು ಮಾಡ್ತಿದ್ದಾನೆ ಅಂತ ಒಂದೇ ಫೋಕಸ್ ಮಾಡ್ತಾ ಇದ್ದಾರೆ, ಅದು ಕೊಲೈಡ್ ಆಗಿಬಿಡುತ್ತೆ. ಆ ರಿಲೇಶನ್ಶಿಪ್ ಸರ್ವೈವ್ ಆಗಲ್ಲ. ಅಂದರೆ ಪೊಲೀಸಿಂಗ್ ಮಾಡ್ತಾ ಇರ್ತೀನಿ, ಎಲ್ಲಿದೆಯಾ, ಲೊಕೇಶನ್ ಕಳಿಸು, ವಿಡಿಯೋ ಕಾಲ್ ಮಾಡು, ಯಾರ ಜೊತೆ ಇದೆಯಾ, ಏನು ಮಾಡ್ತಿದ್ಯಾ ಅಂತ ಹೇಳಿದ್ರೆ ಆಲ್ರೆಡಿ ರಿಲೇಶನ್ಶಿಪ್ಪಲ್ಲಿ ಬೆರ್ಕಿದೆ ಅಂತ ಹೇಳ್ಬಿಟ್ಟು. ಯಾವಾಗ ನೀನು ರಿಲೇಶನ್ಶಿಪ್ಪಲ್ಲಿ ಬೆಳಿ, ನಾನು ರಿಲೇಶನ್ಶಿಪ್ಪಲ್ಲಿ, ಬರೀ ಇದು ರಿಲೇಶನ್ಶಿಪ್ ಅಲ್ಲ, ನಿಮ್ಮ ಫ್ರೆಂಡ್ಶಿಪ್ಪಲ್ಲೂ ಅಷ್ಟೇ, ಎಲ್ಲಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ಅಥವಾ ನೀವು ಯಾವ ವ್ಯಕ್ತಿ ಜೊತೆ ಇದ್ದೀರಾ ಅದೇ ಸ್ಥಾನದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಅದು ಒಳ್ಳೆ ರಿಲೇಶನ್ಶಿಪ್ ಅಲ್ಲ. ಯಾವುದೇ ಒಂದು ಸಂಬಂಧ ಆಗಿರಲಿ ನಿಮ್ಮ ಲೈಫಲ್ಲಿ, ಯಾರೇ ಒಂದು ಫ್ರೆಂಡ್ಸ್ ಆಗಿರಲಿ, ನಿಮ್ಮ ನೇಬರ್ಸು ಆಗಿರಲಿ, ಯಾರೇ ಆಗಿರಲಿ, ಅವ್ರು ನಿಮ್ಮ ಲೈಫಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಗ್ರೋತ್ ಇರಬೇಕು. ಬೇಡ ಇವತ್ತೇನೋ ಜಿಮ್ಗೆ ಹೋಗ್ತೀಯಾ, ಬಾರೋ ಹೋಗೋಣ, ಅಡ್ಡಕ್ಕೆ ಹೋಗೋಣ ಅಂತ ಹೇಳೋದಾಗಿರ್ಬೋದು. ಬಿಡೋ ಮಗ, ಡೈಲಿ ಕೆಲ್ಸಕ್ಕೆ ಹೋಗೋದಿದ್ದೇ ಇರುತ್ತೆ, ಬಾರೋ ಇವತ್ತು ಆಚೆ ಹೋಗೋಣ ಅನ್ನೋದಾಗಿರ್ಬೋದು. ಯಾರು ಈ ಥರ ನಿಮ್ಮನ್ನು ತುಳಿತಾ ಹೋಗ್ಬಾರ್ದು. ಹೋಗೋ ಜಿಮ್ ಮಾಡೋ, ಬಾ, ಆಮೇಲೆ ಜಿಮ್ ಮಾಡಿಬಿಟ್ಟೆ ಬಾರೋ, ಹೀಗೆ ನಿಮ್ಮನ್ನು ಮೋಟಿವೇಟ್ ಮಾಡ್ತಾ ಹೋಗಬೇಕು. ಸೊ ಅಂತ ಹೇಳಿದ್ರೆ ಇಂಟೆಲೆಕ್ಚುಯಲ್ ಇಂಟಿಮೆಸಿ ಅಂತ ಹೇಳಿದ್ರೆ, ಆ ವ್ಯಕ್ತಿ ನಿಮ್ಮ ಜೊತೆ ಇಂಟೆಲಿಜೆನ್ಸ್ ಇರಬೇಕು ಅಂತ ಹೇಳಿದ್ರೆ, ಬರೀ ನಿನ್ನ ಬಗ್ಗೆ ನಾನು, ನನ್ನ ಬಗ್ಗೆ ನೀನು ಮಾತಾಡ್ತಾ ಇರೋದಲ್ಲ. ಸೊ ಫಿಸಿಕಲ್ ಇಂಟಿಮೆಸಿ ಅಂದರೆ ಫಸ್ಟ್ ಮದುವೆಯಲ್ಲಿ ಹೋಗೋದು ಆಚೆ, ಓಕೆ, ಫಿಸಿಕಲ್ ಅಟ್ರಾಕ್ಷನ್ ಆಗಿರ್ಬೋದು. ಸೊ ಇಂಟೆಲೆಕ್ಚುಯಲ್ ಇಂಟಿಮೆಸಿ ಅಂತ ಹೇಳಿದ್ರೆ ಒಂದು ಇಂಟೆಲಿಜೆನ್ಸ್ ಇರಬೇಕು ಅಂತ ಹೇಳಿದ್ರೆ, ಆ ವ್ಯಕ್ತಿಗೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರಬೇಕು, ಪ್ರಪಂಚದ ಜ್ಞಾನ ಇರಬೇಕು, ಹೇಗೆ ಬಿಸ್ನೆಸ್ ಮಾಡಬೇಕು ಅನ್ನೋದಿರ್ಬೋದು, ಹೇಗೆ ದುಡ್ಡನ್ನು ಮಲ್ಟಿಪ್ಲೈ ಮಾಡೋದನ್ನಿರ್ಬೋದು, ಇದೆಲ್ಲವೂ ಇಂಟೆಲಿಜೆನ್ಸ್ ತುಂಬಾ ಮುಖ್ಯ. ಓಕೆ, ನೆಕ್ಸ್ಟ್ ಸೆಕ್ಷುವಲ್ ಇಂಟಿಮೆಸಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಮ್ಯಾರೇಜ್ ಟು ಸಸ್ಟೈನ್. ಯಾವುದೇ ಒಂದು ಮ್ಯಾರೇಜ್ ಸಸ್ಟೈನ್ ಆಗಬೇಕಾದ್ರೆ ಸೆಕ್ಷುವಲ್ ಇಂಟಿಮೆಸಿ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಎಮೋಷನ್ಸ್. ಎಕ್ಸಾಂಪಲ್, ನಾನು ಈಗ ಕೂತ್ಕೊಂಡು ಅಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಗಂಡಂಗೆ ನನ್ನ ಸಮಾಧಾನ ಮಾಡೋ ಸೌಜನ್ಯತೆ ಯಾರು ಇರಬೇಕು. ಎಷ್ಟೋ ಜನಕ್ಕೆ ಅಳ್ತಾ ಇದೆಯಾ, ಹತ್ಬಿಟ್ಟು ಹೋಗು, ಏನಾದರೂ ಮಾಡ್ಕೊಂಡು ಸಾಯಿ, ನಿನಗೆ ದಿನ ಅಳೋನ್ಗೆ ಯಾರು ಗೋಳು ಅಂತ. ಅಟ್ಲೀಸ್ಟ್ ಕೂತ್ಕೊಂಡು ಏನು ಹೇಳ್ತಿದ್ಯಾ, ಯಾಕೆ ಹೇಳ್ತಿದ್ಯಾ, ಏನು ನಿಮ್ಗೆ ಬಾದರ್ ಆಗ್ತಾ ಇದೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಎಮೋಷ್ನಲ್ ಸೇಫ್ಟಿ ಕೊಡೋದು. ಎಷ್ಟೋ ಜನ ಆ ಎಮೋಷ್ನಲ್ ಸೇಫ್ಟಿ ಸಿಗದೆ
ಬೇರೆ ಸಂಬಂಧಗಳನ್ನ ಇಟ್ಕೋತಾರೆ, ಎಸ್ಪೆಷಲಿ ಹೆಣ್ಮಕ್ಳು. ಮೇಡಮ್ ಅಟ್ಲೀಸ್ಟ್ ನನಗೆ ಯಾರೋ ಒಬ್ಬ ಮಾತಾಡಕ್ಕೆ ಸಿಗ್ತಿದ್ದ, ಇವಾಗ ಅವನು ಮಾತಾಡೋಕ್ಕಿಲ್ಲ. ನನಗೆ ಏನೋ ಒಂದು ನನ್ನ ನೋವು ದುಃಖ ತೊಡಲುಗಳನ್ನ ಹೇಳ್ಕೋಬೇಕು ಅಂತ ದಿನಾ ಕೂತ್ಕೊಂಡು ಹೆಣ್ಮಕ್ಳು ಆಳಲ್ಲ ಅಲ್ವಾ. ಸೊ ಏನೋ ಒಂದು ಆ ಎಮೋಷ್ನಲ್ ಸೇಫ್ಟಿಯನ್ನು ಕೊಡಬೇಕಾಗತ್ತೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಸ್ಪಿರಿಚುವಲ್, ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆನಾ. ಅದಕ್ಕೆ ಸಂಬಂಧ, ನಿಜವಾದ ಸಂಬಂಧ ಏನಂತ ಹೇಳಿದ್ರೆ ಗಂಡ ಹೆಂಡತಿದಲ್ಲ, ಅಲ್ಲಿರೋ ಮೇಲ್ಗಡೆ ಇರೋದು. ಸೊ ಆ ಸ್ಪಿರಿಚುವಲ್ ಇಂಟಿಮೆಸಿ ನೋಡಿ, ಯಾವ ವ್ಯಕ್ತಿಗೆ ಒಂದು ಸ್ಪಿರಿಚುವಾಲಿಟಿ ಇರುತ್ತೋ ಅವ್ನು ಯಾವಾಗಲೂ ಗ್ರೌಂಡೆಡ್ ಆಗಿರ್ತಾನೆ, ದುರಾಂಕಾರಿಯಾಗಿರಲ್ಲ. ಸೊ ಆ ಎಲ್ಲ ಕ್ವಾಲಿಟಿಯನ್ನು ಇರ್ತಕ್ಕಂತಹ ಒಂದು ಮದುವೆಗಾಗೋಕ್ಕಿಂತ ಮುಂಚೆ ಈ ರೈಸಸನ್ನು ನಾಪ್ಕ ಇಟ್ಕೊಳ್ಳಿ. ಮತ್ತು ಇನ್ನೊಂದು ಹೇಳಿದ್ರೆ, ನೀವು ಯಾಕೆ ಚೀಟ್ ಮಾಡ್ತಾರೆ ಅಂತ ಕೇಳ್ತಾ ಇದ್ರಿ. ಸೊ ಒಂದು ಕಾರ್ಮಿಕಲಿ ಇರುತ್ತೆ ಒಂದು ಕನೆಕ್ಷನ್ನು. ಓಕೆ. ಇನ್ನೊಂದು ಅಂತ ಹೇಳಿದ್ರೆ, ಈಗ ಒಂದು ಹೆಣ್ಣು ಒಂದು ಗಂಡು ಸೆಕ್ಷುವಲಿ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಗಂಡಸಿಗೆ ಡೋಪಮೈನ್ ಎಂಬ ಕೆಮಿಕಲ್ ರಿಲೀಸ್ ಆಗ್ತಾ ಹೋಗುತ್ತೆ, ಹೆಣ್ಣಿಗೆ ಆಕ್ಸಿಟೋಸಿನ್ ಅಂತ ಹೇಳಿದ್ರೆ ಹೆಣ್ಣಿಗೆ ತನ್ನ ಗಂಡನ ಜೊತೆಲಿ ಇರಬೇಕು, ತಪ್ಕೋಬೇಕು, ಇರಬೇಕು ಅಂತ. ಗಂಡಸಿಗೆ ಈ ಡೋಪಮೈನ್ ಅನ್ನೋದು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ, ಹ್ಯಾಪಿ ಹಾರ್ಮೋನ್. ಸೊ ಹಾಗೆ ಅದು ಹಾರ್ಮೋನಲ್ಲಿ ವಿ ಆರ್ ಡಿಸೈನ್ ಡಿಫ್ರೆಂಟ್ಲಿ. ಅದಲ್ಲದೆ ಗಂಡಸಿಗೆ ಏನಂತ ಹೇಳಿದ್ರೆ, ನೀವು ನೋಡಿರ್ಬೋದು, ವೆನ್ ಎವರ್ ಯು ಗೆಟ್ ಫಿಸಿಕಲಿ ಇನ್ವಾಲ್ವ್ ವಿತ್ ಸಮ್ ಒನ್, ಓಕೆ, ಯು ಫೀಲ್ ಲೈಕ್ ಒಂದು ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಳ್ಳೋಣ, ಒಂದು ಆ ಹೆಣ್ಣಿನ ಜೊತೆ ಮಾತಾಡೋಕ್ಕೆ ನಮ್ಗೆ ಆಗ್ತಾ ಇರಲ್ಲ ಗಂಡಸಿಗೆ. ಯಾಕೆ ಅಂತ ಹೇಳಿದ್ರೆ, ಯಾವಾಗ ಅವನೊಂದು ಹೆಣ್ಣು ಜೊತೆ ಇರ್ತಾನೋ ಅವನಿಗೆ ಈಸ್ಟ್ರೋಜನ್ ಡೆವಲಪ್ ಆಗ್ತಾ ಹೋಗುತ್ತೆ. ಇಟ್ ಈಸ್ ಅ ಫೀಮೇಲ್ ಹಾರ್ಮೋನ್. ಸೊ ಟೆಸ್ಟೋಸ್ಟ್ರಾನ್ ಬೇಕಾಗಿರೋದು. ಸೊ ಹಿ ವಿಲ್ ಜಸ್ಟ್ ಗೋ ದೇರ್, ಹಿ ವಾಂಟ್ಸ್ ಟು ಫೀಲ್ ಅಗೇನ್ ಮ್ಯಾನ್ಲಿ, ಹಿ ವಿಲ್ ಕಮ್ ಬ್ಯಾಕ್. ಅದಕ್ಕೆ ಗಂಡು ಮಕ್ಕಳು ದೇ ವಿಡ್ರಾ ದೆಮ್ ಸೆಲ್ಫ್ ಸಮ್ಟೈಮ್ಸ್ ಎಮೋಷ್ನಲಿ, ಫಿಸಿಕಲಿ. ಬಟ್ ವಿ ವಿಮೆನ್, ನಮ್ಗೆ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಎಮೋಷ್ನಲ್ ಸೇಫ್ಟಿ, ಎಮೋಷ್ನಲ್ ಸೆಕ್ಯೂರಿಟಿ. ಆ ಎಮೋಷನ್ ಸೇಫ್ಟಿ ಸಿಗೋಕ್ಕೋಸ್ಕರ ಹೆಣ್ಣು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರ್ತಾಳೆ. ಸೊ ದಟ್ ಈಸ್ ಅ ಥಿಂಗ್. ಸೊ ಗಂಡಸರು ಅದಕ್ಕೆ ವೇರಿಯಸ್ ರೀಸನ್ಸ್ ಇರುತ್ತೆ. ಇಟ್ಸ್ ನಾಟ್ ಓನ್ಲಿ ದಟ್ ಫಿಸಿಕಲಿ ನಾನು ಹ್ಯಾಪಿ ಆಗಿದ್ದೀನಿ, ಎಮೋಷ್ನಲಿ ಹ್ಯಾಪಿ ಆಗಿದ್ದೀನಿ, ಮೆಂಟಲಿ ಹ್ಯಾಪಿ ಆಗಿದ್ದೀನಿ. ಕೆಲವ್ರಿಗೆ ಚೀಟಿಂಗ್ ಇಸ್ ಅ ನಾರ್ಮ್ ಆಗಿಬಿಟ್ಟಿರುತ್ತೆ. ಇಟ್ಸ್ ಜಸ್ಟ್ ಅ ಫಿಸಿಕಲ್ ಥಿಂಗ್. ಸೊ ವಾಟ್ ಅಂತ. ಅಂಡ್ ಯಾವಾಗಲೂ ಅಷ್ಟೇ ನಮ್ಮ ಪರ್ಸ್ನಲ್ ಲೈಫ್ಗಳು, ಈಗ ನಾವು ಯಾರನ್ನು ಮೀಟ್ ಮಾಡ್ತೀವಿ, ಯಾರನ್ನು ಮಾತಾಡ್ತೀವಿ, ಅಕೌಂಟಲ್ಲಿ ಎಷ್ಟು ದುಡ್ಡು ಇಟ್ಟಿದ್ದೀವಿ, ಅಥವಾ ನಮ್ಮಲ್ಲಿ ಏನು ನಡೀತಿದೆ, ಅಥವಾ ನನ್ನ ಫ್ರೆಂಡ್ಸ್ ಯಾರ್ಯಾರು, ನಮ್ಮ ಪರ್ಸ್ನಲ್ ವಿಚಾರಗಳಂತ ಇರುತ್ತಲ್ಲ, ಇದನ್ನ ಯಾವಾಗಲೂ ಸೀಕ್ರೆಟ್ ಆಗಿ ಇಡಬೇಕು ಅಂತ ಹೇಳ್ತಾರೆ. ಹೌದು. ಯಾಕದು? ವಾಟ್ ಇಸ್ ದಟ್ ರೀಸನ್? ನಜರ್ ಇಸ್ ರಿಯಲ್, ದೃಷ್ಟಿ ದೃಷ್ಟಿ ವೆರಿ ಮಚ್. ಸೊ ಯಾವ ವ್ಯಕ್ತಿಯನ್ನು ನಿಮ್ಮ ಲೈಫಿಂದ ಕಿತ್ಕೊಳ್ಳಿಕ್ಕಾಗಲ್ಲ. ಮೇ ಬಿ ಆ ಕ್ಷಣದಲ್ಲಿ ಸಮ್ವೇರ್ ಆ ಕಾನ್ಫ್ಲಿಕ್ಟ್ಸ್ ಆಗಿರ್ಬೋದು, ಜಗಳ ಆಗಿರ್ಬೋದು, ಹೋಗ್ಬೋದು. ಬಟ್ ಮತ್ತೆ ಅವ್ರು ವಾಪಸ್ ಬಂದೇ ಬರ್ತಾರೆ. ಇಟ್ ಮೈಟ್ ಟೇಕ್ಸ್, ಇಟ್ಸ್ ಕ್ಯಾನ್ ಸ್ಲೋ ಡೌನ್. ಈಗ ನಿಮ್ಮ ಭಾಗ್ಯ ಇರುತ್ತೆ, ಏನೋ ಒಂದು ನಿಮಗೆ ಬರ್ಬೇಕು ಅನ್ನೋದೇ ಇರುತ್ತೆ. ಯಾರು ಅದನ್ನ ತಡಿಯಕ್ಕಾಗಲ್ಲ. ನಿಮ್ಮ ಭಾಗ್ಯದಲ್ಲಿರೋದನ್ನ ಯಾರು ತಡಿಯಕ್ಕಾಗಲ್ಲ, ಎಷ್ಟೇ ಏನೇ ಮಾಡಿದ್ರು ಕೂಡ. ಆದ್ರೆ ದೃಷ್ಟಿ ಅನ್ನೋದಿದೆಯಲ್ಲ, ಎಂಥ ಮನುಷ್ಯನು ಕೂಡ ಅದು ಕುಗ್ಸೋ ಶಕ್ತಿ ಇದೆ. ಅದಕ್ಕೆ ನೋಡಿ, ಭಗವಂತನಿಗೂ ಅಲಂಕಾರ ಮಾಡ್ಬೇಕಾದ್ರೆ ಪರ್ದೆ ಹಾಕ್ತಾರೆ, ದೃಷ್ಟಿ ಹಾಕ್ಬಾರ್ದು ಅಂತ. ಕಣ್ಣಿಟ್ಟು ತಡಿಬೋದಂತೆ, ಕಲ್ಲೆಟ್ಟು ತಡಿಬೋದಂತೆ, ಕಣ್ಣಿಟ್ಟು ತಡಿಯಕ್ಕಾಗಲ್ಲ. ಸೊ ಹಾಗಾಗಿ ಇದೇನು ನಿಮ್ಮ ಪ್ರೈವೇಟ್. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ, ಸಮಟೈಮ್ಸ್ ವಿ ಥಿಂಕ್ ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅಂತ ಹೇಳ್ಬಿಟ್ಟು ಅದರಿಂದ ನನಗೆ ಜನ ಗೌರವ ಕೊಡ್ತಾರೆ ಅಂತ. ಇಟ್ ಇಸ್ ಲೈಕ್ ನ್ಯೂ ರಿಚ್ ತರ. ದೇ ಥಿಂಕ್ ಏನ್ ಶೋ ಆಫ್ ಮಾಡ್ತಾ ಇದ್ದಾನಪ್ಪ ಅಂತ. ಅಂತಹ ರಿಲೇಶನ್ಶಿಪ್ ನಿಜವಾದಲ್ಲ. ನಿಮ್ಮ ವ್ಯಕ್ತಿತ್ವ, ನಿಮ್ಮ ಗುಣಗಳನ್ನ ನೋಡಿ ಬರತಕ್ಕಂಥ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಅದು ಪರ್ಮನೆಂಟ್ ಆಗಿರುತ್ತೆ ಅಲ್ವಾ. ಇವಾಗೆಲ್ಲ ಏನ್ ಗೊತ್ತಾ ಅಂದ್ರೆ, ಈ ಜೆನ್ಸಿ ಟೈಮಲ್ಲೆಲ್ಲ ಇನ್ಸ್ಟಾಗ್ರಾಮು ಸ್ಟೋರಿ ಹಾಕ್ಬೇಕು, ಶೇರ್ ಮಾಡ್ಬೇಕು, ಎಲ್ಲರಿಗೂ ಇಷ್ಟ. ಒಂದ್ ಕಾಫಿ ಶಾಪ್ ಕೂತ್ಕೊಂಡು ಒಂದು ಕಾಫಿ ಬಂದ್ರು ಕೂಡ ಫೋಟೋ ತೆಗೆದು ಹಾಕ್ತಿವಿ. ಅಂದ್ರೆ ಎಲ್ಲರಿಗೂ ತೋರಿಸ್ಕೊಳಕ್ ಇಷ್ಟ. ರಿಯಲ್ ಲೈಫ್ ಗಳಲ್ಲಿ ಏನೇನ್ ಆಗ್ತಿದ್ಯೋ ಸೆಕೆಂಡ್ರಿ, ಬಟ್ ಹೊರಗಡೆ ಪ್ರಪಂಚ ಇದೊಂದೇ ಅಲ್ಲ. ಐ ಆಲ್ವೇಸ್ ಟೆಲ್, ಆಯ್ತಾ, ಎಕ್ಸಾಂಪಲ್ ಈಗ ನೀವು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಎಷ್ಟು ಮೆಂಟಲಿ ನೀವು ಇಟ್ ಇಸ್ ಡ್ರಾಯಿಂಗ್ ಯು. ಲೈಕ್ಸ್ ಬರ್ತಾ ಇಲ್ಲ, ಕಮೆಂಟ್ಸ್ ಬರ್ತಾ ಇಲ್ಲ. ಅಥವಾ ಈಗ ಇಲ್ಲೇ ಕೂತಿರ್ತೀನಿ ನಾನು, ಆಯ್ತಾ, ನಾನು ಸಾಲ ಮಾಡಿ ಹೋಗಿರ್ತೀನೋ, ಸೋಲ ಮಾಡಿ ಹೋಗಿರ್ತೀನೋ, ಒಂದು ಟ್ರಿಪ್ಪಿಗೆ ಗೊತ್ತಿಲ್ಲ, ಆಯ್ತಾ. ಇವ್ರು ಹೆಂಗೆ ಹೋಗ್ತಾರೆ ಇಷ್ಟೊಂದು, ನಾನು ಮಾತ್ರ ನೋಡು ಮನೇಲೇ ಕೂತ್ಕೊಂಡಿದ್ದೀನಿ, ನಾನು ಏನಕ್ಕೂ ಯೂಸ್ಲೆಸ್ಸು. ನಾನು 1,000 ಫಿಲ್ಟರ್ ಹಾಕ್ಬಿಟ್ಟು ಒಂದು ಫೋಟೋ ಹಾಕಿರ್ತೀನಿ. ನಾನು ನೋಡೋ ನಂಗೆ ಎಷ್ಟು ಪಿಂಪಲ್ ಇದೆ, ನಾನು ಎಷ್ಟು ದಪ್ಪ ಇದ್ದೀನಿ. ಹೀಗೆ ನಮ್ಮನ್ನು ನಾವು ಸಬ್ಕಾನ್ಷಿಯಸ್ಲಿ ಹಾಕ್ತಾ ಬರ್ತೀವಿ. ನೀವು ನಂಬಲ್ಲ, ನನ್ನ ಹತ್ರ ಡಿವೋರ್ಸಿಗೆ ಮಾತಾಡೋಕ್ಕೆ ಕೌನ್ಸಿಲಿಂಗಿಗೆ ಬಂದಿರ್ತಾರೆ. ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಐ ಕಾಂಟ್ ಲಿವ್ ವಿತೌಟ್ ಯು, ಯು ಮೈ ಬೇಬಿ. ಬಟ್ ಇಟ್ಸ್ ಸೋ ಫೇಕ್. ಅದು ನಿಜವಾದ ಪ್ರಪಂಚನೇ ಅಲ್ಲ. ಸೊ ಹೇಗೆ ಫಿಲಮಲ್ಲಿ ನಾವು ನೋಡ್ಬಿಟ್ಟು ಬರ್ತಿದ್ವೋ, ಇಟ್ ಇಸ್ ಜಸ್ಟ್ ಅನ್ ಎಂಟರ್ಟೈನ್ಮೆಂಟ್. ನಿಮ್ಮ ಇನ್ಸ್ಟಾಗ್ರಾಮನ್ನು ಹಾಗೆ ತಗೊಳ್ಳಿ. ಸೊ ಯಾರು ನಾನು ನನ್ನ ಗಂಡನ ಜೊತೆ ಜಗಳಾಡೋದನ್ನ ಯಾಕೆ ಇನ್ಸ್ಟಾಗ್ರಾಮಲ್ಲಿ ಹಾಕಲಿ? ಸೊ ಅವ್ರ ಲೈಫಲ್ಲೂ ಅದನ್ನೆಲ್ಲ ಹಾಕೋದಿಲ್ಲ, ಗೊತ್ತಾಯ್ತಾ. ಸೊ ಅದಕ್ಕೆ ಅದನ್ನ ಬಣ್ಣದ ಲೋಕ ಅಂತ ಹೇಳ್ತಾರೆ. ಸಬ್ಕಾನ್ಷಿಯಸ್ಲಿ ನೋಡಿ, ಇನ್ನೊಂದು ಅಂತ ಹೇಳ್ತೀನಿ, ಇದನ್ನ ಹೇಗೆ ಈ ಆ್ಯಪ್ಗಳನ್ನು ಡಿಸೈನ್ ಮಾಡಿದ್ದಾರೆ ಅಂದರೆ, ಟಾಪ್ ಸೈಕಾಲಜಿಸ್ಟ್, ಸೈಕ್ಯಾಟ್ರಿಸ್ಟ್, ಡೇಟಾ ಅನಲಿಸ್ಟು, ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ಟ್ ಎಲ್ಲರೂ ಸೇರಿ ಈ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇಟ್ ಕೀಪ್ಸ್ ಯು ಹುಕ್ಡ್.
ಅಂದ್ರೆ ಒಂದು ಅರ್ಧ ಗಂಟೆ 1 hour ಆದ್ರೂ ನೀವು ಸ್ಕ್ರೋಲ್ ಮಾಡ್ತಾನೆ ಇರ್ತೀರಾ. ಡು ಯು ಥಿಂಕ್ ಇಟ್ ಇಸ್ ಗುಡ್ ಫಾರ್ ಯುವರ್ ಮೆಂಟಲ್ ಹೆಲ್ತ್? ಈಗ 1 ನಿಮಿಷಕ್ಕೆ ಓಕೆ ನಾನು ಕೂತ್ಕೊಂಡು ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೀನಿ, ಒಂದು ನಾಯಿ ವಿಡಿಯೋ ಬಂತು, ಹ್ಯಾಪಿ ವಿಡಿಯೋ ಆಯ್ತಾ, ನಗು ಬಂತು, ಡೊಪಮೈನ್ ಇಸ್ ರಿಲೀಸ್ಡ್, ಯಾರೋ ಒಬ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ, ಸೆರೋಟಿನಿನ್ ಇಸ್ ರಿಲೀಸ್ಡ್. ಓಕೆ, ಇನ್ನೊಂದೆಲ್ಲೋ ಲವ್ ವಿಡಿಯೋ ನೋಡ್ತೀವಿ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್, ಆಕ್ಸಿಟೋಸಿನ್ ಇಸ್ ರಿಲೀಸ್ಡ್. ಹೀಗೆ ಮಲ್ಟಿಪಲ್ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಹೋಗ್ತಾ ಇದ್ರೆ, ಡು ಯು ಥಿಂಕ್ ಯುವರ್ ಬ್ರೈನ್ ಹ್ಯಾಸ್ ಅ ಕೆಪಾಸಿಟಿ ಇನ್ 1 minute ಟು ಪ್ರೊಸೆಸ್ ಸೋ ಮೆನಿ ಇನ್ಫಾರ್ಮೇಶನ್? ಇವನ್ 30 seconds ಅಲ್ಲಿ ಎಷ್ಟು ಎಮೋಷನ್ಸ್ ಅಲ್ಲ. Exactly. Do you think that's why we are getting into depression? That's why we are getting into anxiety? ಅದಲ್ಲದೆ, okay? Forget all this aspects. ಸ್ಪಿರಿಚುವಲಿ ಹೌ ಯು ಆರ್ ಇನ್ವಾಲ್ವಿಂಗ್ ಅಂತ ಹೇಳಿದ್ರೆ, ನಾನು ನನ್ನ ಫೋಟೋ ಹಾಕ್ತೀನಿ ಅಥವಾ ನೀವು ನಿಮ್ಮ ಫೋಟೋ ಹಾಕ್ತಾರೆ, ಇನ್ನೊಬ್ರು ಒಂದು ಫೋಟೋ ಹಾಕ್ತಾರೆ, ಅವ್ರದ್ದು ನೋಡ್ತಾ ಹೋಗ್ತೀವಿ, ಅವ್ರ ವಾಚ್ ನೋಡ್ತೀವಿ, ಬಟ್ಟೆ ನೋಡ್ತೀವಿ, ವಿ ಆರ್ ಗೆಟಿಂಗ್ ನೋಡ್ತೀವಿ. ಎಕ್ಸಾಕ್ಟ್ಲಿ ವಾಟ್ ಎವರ್ ಇಟ್ ಇಸ್, ಯು ಗೆಟಿಂಗ್ ಎಂಟ್ಯಾಂಗಲ್ಡ್ ವಿತ್ ದರ್ ಎನರ್ಜಿ. ನಿದ್ದೆ ಮಾಡುವಾಗ ನಿಮ್ದೇ ನಿದ್ದೆ ಬರ್ತಾ ಇದೆಯಾ? ಈಗಿನ ಕಾಲದಲ್ಲಿ ಎಷ್ಟೇ ಎಕ್ಸ್ಪೆನ್ಸಿವ್ ಹಾಸಿಗೆ ತಗೊಂಡ್ರು ನಿಮ್ಗೆ ನಿದ್ದೆ ಬರ್ತಿಲ್ಲ, ಯಾಕಂದ್ರೆ ಯುವರ್ ಎನರ್ಜಿ ಸ್ಕ್ಯಾಟರ್ಡ್ ಎವ್ರಿವೇರ್. ಗೊತ್ತಾಯ್ತಾ? ಸೊ ಎನರ್ಜೆಟಿಕಲಿ your mind is not in with you, your body is not with you, your soul is not with you, so obviously you'll feel disturbed. ಅದಕ್ಕೆ ಈಗ ಆಂಗ್ಸೈಟಿ ಜಾಸ್ತಿ ಆಗ್ತಿದೆ, ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ, ಡಿಪ್ರೆಷನ್ನು, ಹೀಗೆ ವಿ ಆರ್ ಗಿವಿಂಗ್ ಓವರ್ ಅನಲೈಸಿಂಗ್. ಆ್ಯಂಡ್ ಇನ್ನೊಂದು ಏನಾಗುತ್ತೆ ಗೊತ್ತಾ, ನಾನು ಯಾವಾಗಲೂ ಹೇಳ್ತೀನಿ ನನ್ನ ಹತ್ರ ಬರೋರ್ನ, ಫಸ್ಟ್ ಥಿಂಗ್ ವೆನ್ ದೇ ಆಲ್ ಶೇರ್ ಮಾಡಿದಾಗ ಐ ಕ್ರ್ಯಾಕ್ ಇಟ್ ವಿತ್ ಹ್ಯೂಮರ್. ಅವ್ರ ಪ್ರಾಬ್ಲಮ್ ಬಗ್ಗೆನೇ ಅವ್ರಿಗೆ ನಗೋ ಥರ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನಾವೇನೋ ಅನ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ರೆ, ಈ ಪ್ರಪಂಚಕ್ಕೆ ನಾವು ಬಂದಿರೋ ನಮ್ಮ ದೊಡ್ಡ ಪ್ರಾಬ್ಲಮ್, ಅಯ್ಯೋ ನನಗೆ ಹಿಂಗಾಗ್ಬೇಕಾ, ನನಗೆ ಈ ಥರ ಕಷ್ಟನಾ ಅಂತ ಅನ್ಕೋತೀವಿ. ಬಟ್ ನಾವಿಲ್ಲ ಅಂತ ಹೇಳಿದ್ರೆ, ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ, ಎಷ್ಟೋ ವಿಡಿಯೋಸ್ ಮಾಡಿದ್ದೀನಿ, ನಾನು ಇಲ್ಲ ಅಂತ ಹೇಳಿದ್ರೆ 1 ದಿನ 2 ದಿನ ಜನ ಹೇಳ್ತಾರೆ, ಅದಾದ್ಮೇಲೆ ದೇ ವಿಲ್ ಗೆಟ್ ಯೂಸ್ ಟು ಇಟ್. ಎಷ್ಟೋ ಜನ ಅಂತ ಗಣ್ಯ ವ್ಯಕ್ತಿಗಳನ್ನ ನಾವು ಕಳ್ಕೊಂಡಿದ್ದೀವಿ, ಬಟ್ ಆದರೂ ನಾವು ಜೀವನವನ್ನು ನಡೆಸ್ತಾ ಹೋಗ್ತೀವಿ. ನನ್ನ ತಂದೆ ಆಗಿರ್ಬೋದು, ನನ್ನ ತಾಯಿ ಆಗಿರ್ಬೋದು, ನನ್ನ ಗಂಡ ಆಗಿರ್ಬೋದು, ನನ್ನ ಮಕ್ಕಳಾಗಿರ್ಬೋದು, ಯಾರಿಲ್ಲ ಅಂತ ಹೇಳಿದ್ರು ನಾವು ಬದುಕೋ ಶಕ್ತಿ, ಚೈತನ್ಯ ನಮಗಿದೆ. ಸೊ ಹಾಗಾಗಿ ನಿಮ್ಮ ಪ್ರಾಬ್ಲಮನ್ನು ದೊಡ್ಡ ಪ್ರಾಬ್ಲಮ್ ಅಂತ ಅನ್ಕೋಬೇಡಿ. ಖಂಡಿತವಾಗ್ಲೂ ನೀವು ಇಲ್ಲಿಗೆ ಬಂದಿರೋದು, ಈ ಕೊಟ್ಟಿರೋ ಭಗವಂತ ಕೊಟ್ಟಿರೋ ಆಶೀರ್ವಾದ ಅಥವಾ ಜೀವನ, ಈ ಇಡೀ ಯೂನಿವರ್ಸ್ ಅನ್ನೋದು ಒಂದು ಯೂನಿವರ್ಸಿಟಿ ಥರ. ನೀವು ಹೇಗೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಪಾಸ್ ಆಗಿ ಹೋಗ್ತಾ ಇದ್ದಂಗೆ ಸಿಲೆಬಸ್ ಕಷ್ಟ ಆಗ್ತಾ ಹೋಗುತ್ತೆ, ಹಾಗೆ ನಿಮ್ಮ ಜೀವನದಲ್ಲಿ ವ್ಯಕ್ತಿಗಳು ಬರ್ತಾರೆ, ಕಷ್ಟಗಳು ಬರ್ತಾರೆ, ಎಲ್ಲವೂ ಪಾಠ ಕಲಿಸ್ತಾ ಹೋಗ್ತಾರೆ. ಆ ಪಾಠ ಕಲೀಲಿಲ್ಲ ಅಂತ ಹೇಳಿದ್ರೆ ಅದೇ ಪ್ರಾಬ್ಲಮ್, ಅದೇ ಲೂಪಲ್ಲಿ ಇರ್ತೀರ. ಈಗ ಎಷ್ಟೋ ಜನ ನೋಡಿ, ಫಸ್ಟ್ ಮದುವೆ ಆಗಿರ್ತಾರೆ, ಆದ್ರಿಂದ ಹೆಂಗೋ ಜಂಜಾಟದಿಂದ ಆಚೆ ಬಂದು ಸೆಕೆಂಡ್ ವ್ಯಕ್ತಿನೂ ಅದೇ ತರ ಇರ್ತಾರೆ, ನೋಡಿದಿರಾ? ಅಥವಾ ಎಕ್ಸಾಕ್ಟ್ಲಿ, ಯು ನೋ ವೈ? ಆ ಪಾಠ ಕಲ್ತಿರಲ್ಲ, ಆ ವ್ಯಕ್ತಿ ಏನೋ ಒಂದು ಪಾಠ, ಹಾರ್ಶ್ ಪಾಠ ಕಲಿಸ್ತಾರೆ. ಇವತ್ತು ನಾನು ನಿಮ್ಮ ಜೀವನದಲ್ಲಿ ಬರ್ತಿದ್ದೀನಿ ಅಂತ ಹೇಳಿದ್ರೆ, ನಾನೊಂದು ಕನ್ನಡಿ ಇಟ್ಕೊಂಡು ಬಂದಿರ್ತೀನಿ ಆ ರಿಲೇಶನ್ಶಿಪ್ಪಲ್ಲಿ. ಇಟ್ಸ್ ನಾಟ್ ಅಬೌಟ್ ದಿ ಅದರ್ ಪರ್ಸನ್. ಎಕ್ಸಾಂಪಲ್, ಈಗ ನಂಗೆ ಯಾರೋ ಫೋನ್ ಮಾಡ್ತಾರೆ, ನಾನು ಎತ್ತಲಿಲ್ಲ ಅಂತ ಹೇಳಿದ್ರೆ, ಐ ಆಮ್ ಅ ನ್ಯೂಟ್ರಲ್ ಪರ್ಸನ್ ಇನ್ ಯುವರ್ ಲೈಫ್. ಈಗೆಲ್ಲ ಈ ಪಾಡ್ಕಾಸ್ಟಲ್ಲಿ ನನ್ನ ನಂಬರ್ ಸಿಕ್ತು, ನೀವು ಕಾಲ್ ಮಾಡ್ತೀರಾ, ನಾನು ಎತ್ತಲಿಲ್ಲ ಅಂತ ಹೇಳಿದ್ರೆ ಇಟ್ಸ್ ಓಕೆ, ಬಿಟ್ಟಾಕು, ಫೋನ್ ಎತ್ತಲಿಲ್ಲ, ಬಿಟ್ಟಾಕು, ಸಿಗಲಿಲ್ಲ ಅಂತ. ಅದೇ ನಿಮ್ಮ ಗಂಡಂಗೆ ಅಥವಾ ಹೆಂಡತಿಗೆ ನೀವು ಕಾಲ್ ಮಾಡಿದಾಗ ಪಿಕ್ ಮಾಡಿದ್ರೆ, ನಿಮ್ಮ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡಿಗೆ ಎಷ್ಟು ಎಮೋಷ್ನಲಿ ಅಫೆಕ್ಟ್ ಆಗಿಬಿಡುತ್ತೆ. ಇಟ್ಸ್ ನಾಟ್ ದ ಪರ್ಸನ್, ಇಟ್ಸ್ ದ ಇಂಪಾರ್ಟೆನ್ಸ್ ಯು ಆರ್ ಗಿವನ್. ಆ ವ್ಯಕ್ತಿ ಎಷ್ಟೋ ಜೊತೆ ಬ್ರೇಕಪ್ ಆದಾಗ ನಾನು ಹೇಳ್ತೀನಿ, ಆ ವ್ಯಕ್ತಿ ಅಷ್ಟು ಸ್ಪೆಷಲ್ ಅಂತಲ್ಲ, ಆ ನಿಮ್ಮ ಎಮೋಷನ್ಸು, ನಿಮ್ಮ ಕಾಳಜಿ, ನಿಮ್ಮ ಅಟೆನ್ಷನ್ನು ಎಲ್ಲವೂ ಆ ವ್ಯಕ್ತಿಯನ್ನು ಸ್ಪೆಷಲ್ ಮಾಡಿತ್ತು. ದ ಎಫರ್ಟ್. ಎಕ್ಸಾಂಪಲ್, ನಾನು ಬಾಯ್ ಫ್ರೆಂಡ್ನ ಮೀಟ್ ಮಾಡಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ಡ್ರೆಸ್ ಮಾಡ್ಕೊಂಡೇ ಇರೋದಾಗಿರ್ಬೋದು, ನನ್ನನ್ನು ಆ ವ್ಯಕ್ತಿಯಲ್ಲಿ ಇಷ್ಟಪಡ್ತಾ ಇದ್ದೆ. ಅರ್ಥ ಆಯ್ತಾ? ಸೊ ಇದು ನಿಜವಾದ ರಿಲೇಶನ್ಶಿಪ್ ಸೀಕ್ರೆಟ್. ಯಾಕಂತ ಹೇಳಿದ್ರೆ ಎಷ್ಟೋ ಸತಿ ನಾವು ಅನ್ಕೊಂಡ್ಬಿಡ್ತೀವಿ, ಅಯ್ಯೋ ಅಂಥ ವ್ಯಕ್ತಿ ಮತ್ತೆ ನನ್ನ ಲೈಫಲ್ಲಿ ಸಿಗಲ್ಲ ಅಂತ. ಆದರೆ ಅದು ಆ ವ್ಯಕ್ತಿ ಸ್ಪೆಷಾಲಿಟಿ ಅಲ್ಲ, ನೀವು ಇದ್ದಿದ್ದ ರೀತಿ ಆ ರಿಲೇಶನ್ಶಿಪ್ಪಲ್ಲಿ ನಿಮ್ಗೆ ತುಂಬ ಇಷ್ಟ ಆಗಿತ್ತು. ಸೊ ಅದನ್ನ ಕಲ್ಸಕ್ಕೆ ಬಂದರು, ನೀವು ಕಲ್ತಿದ್ದ ಪಾಠ ಆಯಿತು. ಸೊ ನಾನು ಚೆನ್ನಾಗಿ 95% ತೆಗೆದಿದ್ದೀನಿ, ನಾನು 4th ಸ್ಟ್ಯಾಂಡರ್ಡಲ್ಲಿ ಇರಬೇಕು ಅಂತ ಇರೋಕ್ಕಾಗತ್ತಾ? ಸೊ ಯು ಹ್ಯಾವ್ ಟು ಇವಾಲ್ವ್. ಸೊ ಪೀಪಲ್ ಕಮ್ ಆ್ಯಂಡ್ ಗೋ ಇನ್ ಯುವರ್ ಲೈಫ್. ಯಾವಾಗಲಾದ್ರೂ ಒಬ್ಬ ವ್ಯಕ್ತಿ ನೀವು ತುಂಬಾ ಅಟ್ಯಾಚ್ ಆಗಿ, ನಾಳೆ ಇವ್ರು ಇಲ್ಲ ಅಂದ್ರೆ ನಾನು ಬದುಕಕ್ ಆಗತ್ತಾ ಅಂತ ನಿಮ್ ತಲೆಗೆ ಬಂದ್ರೆ, ಸಡನ್ ಆಗಿ ಅವ್ರನ್ನ ಮೀಟ್ ಮಾಡ್ತಂತ ಮೊದಲನೇ ದಿನನ ಜ್ಞಾಪಿಸ್ಕೊಳ್ಳಿ. ಅವಾಗ ಏನಿತ್ತು ಅಲ್ವಾ? ಅವಾಗ ಯಾವ್ದೇ ತರದ ಅಟ್ಯಾಚ್ಮೆಂಟ್ ಇರ್ಲಿಲ್ಲ, ಅವ್ರು ಯಾರೋ ಸ್ಟ್ರೇಂಜರ್, ಅವರು ನಮ್ಗೆ ಅವಾಗ ಬದುಕಿರ್ಲಿಲ್ವಾ, ಆರಾಮಾಗಿರ್ಲಿಲ್ವಾ? ಹೌದು, ಅಷ್ಟೇ. ಇಟ್ ಇಸ್ ರಿಯಲಿ ಸ್ಟುಪಿಡ್ ಟು ಎಮೋಷನಲಿ ಡಿಪೆಂಡ್ ಆನ್ ಸಮ್ವನ್. ಕೆಲವೊಂದ್ಸರಿ ಗೊತ್ತಿಲ್ದನೋ ಸೌಜನ್ಯ ಇದೇ ತರ ಅಟ್ಯಾಚ್ ಆಗ್ಬಿಡ್ತಾರೆ ಲವ್ ಅಲ್ಲಿ ಬಿದ್ದಾಗ. ಅವಳಂದ್ರೆ ತುಂಬಾ ಇಷ್ಟನೋ, ಅವನಂದ್ರೆ ತುಂಬಾ ಇಷ್ಟನೋ, ಲವ್ ಶುರು ಆಗತ್ತೆ. ಅಫ್ಕೋರ್ಸ್ ಫಸ್ಟ್ ಆ ಡೇಸ್ ಅಲ್ಲೇ ಎಲ್ಲ ಫೇಕ್ ಮಾಡೋದು, ಫಸ್ಟ್ ಅಲ್ಲಿ ಶುರು ಆಗೋದು ಎಲ್ಲ ನಾಟಕನೇ. ನೀವ್ ಅಲ್ದೇ ಇರೋ ನಿಮ್ಮನ್ನ ನೀವು ಪ್ರೊಜೆಕ್ಟ್ ಮಾಡ್ಕೊ ಹೋಗ್ತೀರ, ಒಂದ್ ಪ್ರೀತಿಲಿ ಸಿಕ್ಕಾಕೊಂಡ್ಬಿಡ್ತೀರ. ಅದು ಎಂತ ಸುಳಿ ಅಂದ್ರೆ, ತುಂಬಾ ಒಂದು ಕೆಟ್ಟ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ನೀವ್ ಇರ್ತೀರ, ಏನೂ ಮಾಡಕ್ಕಾಗಲ್ಲ. ಈಗ ಬಿಟ್ಟು ಬರೋ ಧೈರ್ಯನೂ ಇಲ್ಲ, ಜೊತೆಗಿದ್ ಬದುಕಕ್ಕೂ ಆಗ್ತಿಲ್ಲ. ಈ ತರ ಒಂದು ಟಾಕ್ಸಿಕ್ ಸಂಬಂಧದಲ್ಲಿ ನೀವಿದ್ದಾಗ ಹೇಗ್ ಹೊರಗೆ ಬರ್ಬೋದು ಅದರಿಂದ? ಮೊದಲನೇದಾಗಿ, ಇಟ್ ಇಸ್
ಏನಾಗತ್ತೆ ಅಂತ ಹೇಳಿದ್ರೆ, ಈಗ ಎಕ್ಸಾಂಪಲ್ ಬಾಲ್ಯದ್ದೇ ತಗೊಳ್ಳೋಣ. ಈಗ ನನಗೂ ಒಂದು ರಿಲೇಶನ್ಶಿಪ್ ಟಾಕ್ಸಿಕ್ ಅಂತ ಅನ್ಸಿದ್ರೆ ನಂಗೆ ತುಂಬಾನೇ ಧೈರ್ಯ ಬೇಕಾದ್ರಿಂದ ಆಚೆ ಬರೋದಕ್ಕೆ. ಯಾಕಂತ ಹೇಳಿದ್ರೆ ಕೆಲವು ಸತಿ ಈ ನಾರ್ಸಿಸಿಸ್ಟ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ದಿನಾ ಒಂದು ಎಗ್ಶೆಲ್ ಮೇಲೆ ನಡೆದಂಗಿರುತ್ತೆ. ಈ ನಾರ್ಸಿಸ್ಟ್ ಈ ಟರ್ಮ್ ಇದೆಲ್ಲ ಅದನ್ನ ನಮ್ಮ ಫ್ರೆಂಡ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡೋಣ. ನಾರ್ಸಿಸ್ಟ್ ಅಂದ್ರೆ ಅವ್ರು ಯಾವಾಗ ಹೆಂಗ್ ಆಡ್ತಾರೋ ಗೊತ್ತಿಲ್ಲ, ಅಷ್ಟೇ ಅಲ್ವಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ. ಹಾಗಲ್ಲ, ಸಿ ಏನಂತ ಹೇಳಿದ್ರೆ ನಿಮ್ಮ ಎಮೋಷನ್ಸ್ ಆಗಿರ್ಬೋದು, ನಿಮ್ಮನ್ನ ತುಂಬಾ ಚಿಕ್ಕ ವ್ಯಕ್ತಿ ಮಾಡ್ತಾ ಹೋಗ್ತೀನಿ ನಾನು. ನೀವು ಎಕ್ಸಾಂಪಲ್ ಇವಾಗ ಒಂದು ಪ್ರಮೋಷನ್ ಸಿಗುತ್ತೆ ಆಯ್ತಾ, ನಿಮ್ಮ ಪಾರ್ಟ್ನರಿಗೆ ಹೋಗಿ ಹೇಳ್ತೀರಾ ನನ್ ಪ್ರಮೋಷನ್ ಸಿಕ್ತು ನೋಡು ಅಂತ. ಆಗ ಅವರು ಇಷ್ಟೇ ತಾನೇ, ಏನ್ ಸಂಬಳ ಕೊಟ್ರು ಅಂತ, ಬರೀ 5% ಇನ್ಕ್ರಿಮೆಂಟಾ, ದಿಸ್ ಇಸ್ ನಥಿಂಗ್, ರಿಡಿಕ್ಯುಲಸ್ ಅಂತ ಯಾವಾಗ ಅವ್ರು ನಿಮ್ಮನ್ನ ದೇ ವಿಲ್ ಪುಟ್ ಡೌನ್. ಎಕ್ಸಾಂಪಲ್ ಈಗ ಒಂದು ಚೆನ್ನಾಗಿರೋ ಶರ್ಟ್ ಹಾಕಿದ್ರೆ ಹೇಗೆ ಕಾಣಿಸ್ತಿದ್ಯೋ ಶರ್ಟ್ ಅಂತ ಹೇಳಿದ್ರೆ, ಏನ್ ಶರ್ಟ್ ಇದು, ನಿನ್ ಹೊಟ್ಟೆ ನೋಡಲ್ಲ ಹೆಂಗ್ ಕಾಣಿಸ್ತಾ ಇದೆ. ಓಕೆ, ದೇ belittle you and you're not seen, you're not heard in the ಈ relationship. ನಾರ್ಸಿಸ್ ಎಲ್ಲ ಕಡೆನೂ ಇರ್ತಾರೆ, ಫ್ರೆಂಡ್ಶಿಪ್ ಅಲ್ಲೂ ಇರ್ತಾರೆ. ಹೌದು, ಇನಿಷಿಯಲಿ ದೇ ಸ್ಟಾರ್ಟ್ ಮಿರರಿಂಗ್ ಯು. ನೀವ್ ಏನ್ ಮಾಡ್ತೀರಾ, ನನಗೆ ಜಾಮೂನ್ ಇಷ್ಟ ಅಂದ್ರೆ ಜಾಮೂನು, ನಂಗೆ ಚಾಕ್ಲೇಟ್ ಇಷ್ಟ ಅಂದ್ರೆ ಚಾಕ್ಲೇಟು, ನಂಗೆ ಫಿಲಮ್ ನೋಡೋದು ಇಷ್ಟ ಅಂದ್ರೆ ಈ ಫಿಲಮ್, ನಂಗೆ ಸೈಕಾಲಜಿ ಇಷ್ಟ ಅಂದ್ರೆ ಅವ್ರು ಸೈಕಾಲಜಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಂಡ್ ದೇ ಡೋಂಟ್ ಟಾರ್ಗೆಟ್ ವೀಕ್ ಪೀಪಲ್. Narcissists don't target weak people. They target the strongest people. They are not attracted someone below them. So they attract such a kind of personality who is much more stronger, financially stronger, emotionally stronger, physically stronger, and they shrink you. They make a very small person. ಎಷ್ಟೋ ಸತಿ ನೀವು ಅನ್ಕೊಂಡಿರ್ಬೋದು, ನನ್ನ ಮದುವೆ ಆಗೋಕ್ಕಿಂತ ಮುಂಚೆ ನನ್ನ ಸೋಷಿಯಲ್ ಫಸ್ಟ್ ಥಿಂಗ್ ದೇ ಡೂ ಇಸ್ ದೇ ಕಟ್ ಡೌನ್ ಯುವರ್ ಹೋಲ್ ಸೋಷಿಯಲ್ ಸರ್ಕಲ್. ಯಾವ ಫ್ರೆಂಡ್ಸು ಇಲ್ಲ, ಫ್ಯಾಮಿಲಿ ಇಲ್ಲ, ನನ್ನ ಜೊತೆ ಇರು, ನಾನೇ ನಿನ್ನ ಪ್ರೀತಿ ಕೊಡೋದು, ಅವರೆಲ್ಲ ಫೇಕು, ಅವ್ರು ಯಾರೂ ರಿಯಲ್ ಅಲ್ಲ ನಿನ್ ಜೊತೆ, ಗೊತ್ತಾಯ್ತಾ. ನಾನು ತುಂಬಾ ಪ್ರೀತಿ ತೋರಿಸ್ತೀನಿ. ಎಲ್ಲರನ್ನು ಕೆಟ್ಟದಾಗಿ ಮಾತಾಡಕ್ ಶುರು ಮಾಡೋದು. ಫಸ್ಟ್ ಸ್ಟಾರ್ಟಿಂಗ್ ಎಲ್ಲಾರು ಕೆಟ್ಟದಾಗ ಮಾಡಿ ಎಲ್ಲ ಎಮೋಷನಲ್ ಡಿಪೆಂಡೆನ್ಸಿನ ಅವ್ರ ಮೇಲೆ ಕ್ರಿಯೇಟ್ ಮಾಡ್ಕೋತಾರೆ. ನಿಮ್ಗೊಂಚೂರು ಕಣ್ಣಲ್ಲಿ ನೀರು ಬಂದರೂ ಸಹಿಸೋದಿಲ್ಲ. ಅದಾದ ಮೇಲೆ ಕೇರೆ ಮಾಡೋದಿಲ್ಲ. ಸೊ ಎಕ್ಸಾಕ್ಟ್ ಆಪೋಸಿಟ್ ಪರ್ಸನಾಲಿಟಿ ಆಗ್ಬಿಡ್ತಾರೆ. ಇದು ಯಾರು ಬೇಕೋ ಆಗ್ಬೋದಾ? ಯಾರು ಬೇಕಾದ್ರೂ ಆಗ್ಬೋದು. ಮೋಸ್ಟ್ ಆಫ್ ದಮ್, ಟು ಬಿ ವೆರಿ ಆನೆಸ್ಟ್, ಗಂಡಂದು ಇಲ್ಲ ಸೆಲೆಬ್ರಿಟೀಸ್, ಪೀಪಲ್ ಆರ್ ಇನ್ ಹೈ ಪೊಸಿಷನ್, ದೇ ಆರ್ ಅಲ್ವಾ. ದೇ ಥಿಂಕ್ ನನ್ನಿಂದನೇ ಪ್ರಪಂಚ ಇರುತ್ತೆ. ಈಗ ಮನೆಗಳಲ್ಲಿ ತಂದೆ ತಾಯಿಗಳು ಕೂಡ ನಾರ್ಸಿಸ್ ಆಗಿರ್ಬೋದು. ಹೌದು, ಎಮೋಷನಲಿ ಅನ್ಅವೈಲಬಲ್ ಆಗಿರ್ಬೋದು. ತನ್ನ ಸ್ವಾರ್ಥಕ್ಕೆ, ನೋಡು ನಾನು ನಿನ್ನ ಹುಟ್ಟಿಸ್ದೆ, ನೀ ನನಗೆ ಏನ್ ಮಾಡಿದೆ, ಎಷ್ಟು ಕಷ್ಟಪಟ್ಟು ನಾನು ನಿನ್ನ ಜನ್ಮ ಕೊಟ್ಟೆ. ಇಟ್ಸ್ ಆಲ್ಸೋ ಫಾರ್ಮ್ ಆಫ್ ಎಮೋಷನಲ್ ಅಬ್ಯೂಸ್. ಅಂಡ್ ಸಿ, ಎಲ್ಲ ತಂದೆ ತಾಯಿಗಳಿಗೂ ನಾವು ಆಫ್ ಕೋರ್ಸ್ ರೆಸ್ಪೆಕ್ಟ್ ಕೊಡ್ತೀವಿ, ಬಿಕಾಸ್ ಅವರಿಲ್ಲ ಅಂದ್ರೆ ನಾವಿಲ್ಲ. ಆದ್ರೆ ಕೆಲವು ಮನೆಗಳಲ್ಲಿ ತಂದೆ ತಾಯಿಗಳೇ ಮಕ್ಕಳನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿರ್ತಾರೆ. ಯಾವ ತರ? ಎಮೋಷನಲ್ ಬ್ಲ್ಯಾಕ್ ಮೇಲ್. ಹೌದು, ಈಗ ನಾನು ಎಷ್ಟೋ ಸಂಬಂಧ ನೋಡಿದ್ದೀನಿ ರಾಜೇಶ್, ಆಯ್ತಾ. ಪಾಪ ಗಂಡ ಹೆಂಡತಿ ಬರ್ತಾರೆ, ಅವ್ರದ್ದು ಏನೂ ಮಧ್ಯದಲ್ಲಿ ಡಿಫ್ರೆನ್ಸೇ ಇರಲ್ಲ. ತಂದೆ ತಾಯಿ ಇನ್ವಾಲ್ವ್ಮೆಂಟ್, ಐ ಆಮ್ ಸಾರಿ ಟು ಸೇ ದಿಸ್, ಬಟ್ ಎಲ್ಲೋ ಈಗ ನನ್ನ ಮಗ ನನ್ನ ಬಿಟ್ಟು ಹೋಗ್ಬಿಡ್ತಾನೇನೋ ಅನ್ನೋ ಆ ಓವರ್ ಪೊಸೆಸಿವ್ನೆಸ್ಸು, ಪ್ರೊಟೆಕ್ಟಿವ್ನೆಸ್ಸು, ಆ ಮಗುವಿಗೆ ಆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ನೇ ಮರ್ತಿಸ್ಬಿಟ್ಟಿರ್ತೀವಿ ಚಿಕ್ಕ ವಯಸ್ಸಿಂದನೂ. ತಿರ್ಗಾ ನಾನು ಹೋಗ್ಬಿಟ್ಟು ನನ್ನ ಸೊಸೆ ಹೇಗಿದ್ದಾಳೆ, ಏನ್ ಮಾಡ್ತಿದ್ದಾಳೆ, ಏನ್ ಬಟ್ಟೆ ಹಾಕೊಂಡಿದ್ದಾಳೆ, ಈ ತರ ಇಂಟರ್ವೆನ್ಷನ್ ಮಾಡಿ ಮಾಡಿ ಎಷ್ಟೋ ಸಂಬಂಧಗಳು ಹಾಳಾಗ್ತಾ ಇದೆ. ನೀವು ಪೀಕು ಫಿಲ್ಮ್ ನೋಡಿದ್ರ? ದೀಪಿಕಾ ಪಡ್ಕೊಂತು. ಪೀಕು ಅಂತ ಒಂದು ಸಿನಿಮಾ ಇದೆ, ದೀಪಿಕಾ ಪಡ್ಕೊಂತು. ಅವ್ರ ತಂದೆ ಅಮಿತಾಬ್ ಬಚ್ಚನ್. ಅವರಿಗೆ ಒಂದು 70-80 ವರ್ಷ ಆಗಿರುತ್ತೆ. ದೀಪಿಕಾ ಪಡ್ಕೊಂಡ್ಗೆ 30-35 ವರ್ಷ ದಾಟಿರುತ್ತೆ. ಆಕೆಗೆ ಮದುವೆ ಆಗಿರಲ್ಲ. ಹಳೆ ಒಬ್ರು ಬಾಯ್ ಫ್ರೆಂಡ್ ಇರ್ತಾರೆ, ಬ್ರೇಕಪ್ ಕೂಡ ಆಗಿರುತ್ತೆ. ಮಗಳಿಗೆ ಮದುವೆ ಆಗ್ಬೇಕು ಅಂತ ಯಾವ ಗಂಡಂದ್ರು ಬಂದ್ರು ಕೂಡ ತಂದೆನೆ ಮಗಳ ಬಗ್ಗೆ ತಪ್ಪಾಗಿ ಹೇಳ್ತಿರ್ತಾರೆ. ಬಿಕಾಸ್ ಮದ್ವೆ ಆಗಿ ಹೊರಟೋದ್ರೆ ನನ್ನ ಯಾರು ನೋಡ್ಕೊಂತಾರೆ. ಎಕ್ಸಾಕ್ಟ್ಲಿ, ಈ ಎಮೋಷನಲ್ ಡಿಪೆಂಡೆನ್ಸಿ ಮಕ್ಳ ಮೇಲೆ ಖಂಡಿತ ಒಳ್ಳೇದಲ್ಲ. ಅವ್ರು ಬೇಕಂತ ಮಾಡ್ತಾ ಇರಲ್ಲ, ಅದನ್ನು ಹೇಳ್ತೀನಿ. ಆ ಇನ್ಸೆಕ್ಯೂರಿಟಿ ಅನ್ನೋದಿದೆಯಲ್ವಾ, ಎಲ್ಲಿ ನನ್ನ ಮಗು ಬಿಟ್ಟು ಹೋಗ್ಬಿಡುತ್ತೋ, ಅವರನ್ನೊಂದು ಸೇಫ್ಟಿ ಸಿಸ್ಟಮ್ ಆಗಿ ನಾವು ನೋಡಿರ್ತೀವಿ ಚಿಕ್ಕ ವಯಸ್ಸಿಂದ. ಈಗಿನ ಕಾಲದಲ್ಲೂ ನಮ್ಮ ಪ್ರೋಗ್ರಾಮಿಂಗ್ ಹೆಂಗಿದೆ ಅಂತ ಹೇಳಿದ್ರೆ, ನಾನು ಇವಾಗ ನನ್ನ ಮಗು ನೋಡ್ಕೋತೀನಿ, ನನ್ನ ವಯಸ್ಸಾದ ಕಾಲದಲ್ಲಿ ನನ್ನ ಮಗು ನನ್ನ ನೋಡ್ಕೊಳ್ಳುತ್ತೆ ಅಂತ. ಯಾಕೆ ನಾನು ಕೇಳಿದ ನನ್ನನ್ನು ಹುಟ್ಟಿಸು ಅಂತ? ಯು ವಾಂಟೆಡ್ ಮೀ, ನನ್ನ ಹುಟ್ಟಿಸಿದ್ದೀರಾ, ಹೌ ಕ್ಯಾನ್ ಯು ಗಿವ್ ಮೀ ದಟ್ ರೆಸ್ಪಾನ್ಸಿಬಿಲಿಟಿ? ಇಸ್ ಇಟ್ ರೈಟ್ ಟು ಗಿವ್ ಮೀ ದಟ್ ರೆಸ್ಪಾನ್ಸಿಬಿಲಿಟಿ? ಸೊ ಅಂಥದ್ದು ಒಳ್ಳೇದಲ್ಲ. ನಿಜ. ತುಂಬಾ ಮನೆಗಳಲ್ಲಿ ತುಂಬಾ ಹೆಣ್ಮಕ್ಳು ಅಂದ್ರೆ, ಈಗ ಒಂದು ತಂದೆ ತಾಯಿಗೆ ಗಂಡ್ ಮಕ್ಳಿಲ್ಲ, ಬರೀ ಒಂದು ಹೆಣ್ಮಗು ಮಾತ್ರ ಹುಟ್ಟಿದೆ ಅಂದ್ರೆ, ನಾಳೆ ಆ ಮಗು ಬೆಳೆ ದೊಡ್ಡೋಳಾಗ್ತಾಳೆ, ಗಂಡನ ಮನೆಗೆ ಹೋಗ್ತಾಳೆ. ಆದ್ರೂ ಕೆಲವು ಪೇರೆಂಟ್ಸ್ಗೆ ಆ ಮಗಳೇ ನೋಡ್ಕೊಬೇಕು. ಅಂದ್ರೆ ನಾನು ಹೇಳ್ತಿರೋದು ಮಗಳೇ ಅಂತ ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ. ನಾನು ತುಂಬಾ ಸಂದರ್ಭದಲ್ಲಿ ತಂದೆ ತಾಯಿಗಳು ಒಂದು ಹಂತದ ತನಕ ಒಂದು ಎಕ್ಸ್ಪೆಕ್ಟೇಷನ್ ಓಕೆ, ಅದಾದ ನಂತರ ಈಗ ಮಗ ಊಟ ಆಗ್ತಿದಾನ, ಇಲ್ಲ ಕರ್ಕೊಂಡು ಹೋಗ್ತಾನ, ಮಗಳು ಚೆನ್ನಾಗಿ ನೋಡ್ಕೋತಾಳ, ಓಕೆ ಲೈಫ್ ಚೆನ್ನಾಗಿದೆ ಅಂತ ಅನ್ಕೊಳ್ದೆ ಇನ್ನೂ ಅತಿಯಾಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹೌದು, ಈಗ ಎಕ್ಸಾಂಪಲ್ ನಂಗೆ ಸೊಸೆ ಬಂದ್ಲು ಅಂದ್ರೆ, ನನ್ನ ಮಗ ಎಲ್ಲ ನನ್ ಬಿಟ್ಟು ಹೋಗ್ಬಿಡ್ತಾನೆ, ಅವಳ ಅಟೆನ್ಷನ್ ಅವಳ ಮೇಲೆ ಜಾಸ್ತಿ ಹೋಗ್ತಾ ಇದೆ, ಎಲ್ಲೋ ಇವನಿಗೆ ನಾನು ಲಾಲ್ನೆ ಪಾಲನೆ ಮಾಡಿದೆಲ್ಲ ಮರ್ತ ಹೋಗ್ಬಿಟ್ಟಿದೆ
ಇವಾಗ ಅವಳೇನು ಬಂದು ಇವಳು ಊಟ ಕೊಡೋದು, ನಾನೇ ಬೇಗ ಎದ್ದು ಅಡುಗೆ ಮಾಡ್ಕೊಡ್ತೀನಿ ನನ್ನ ಮಗನಿಗೆ, ಇವಳಿಗೇನು ಗೊತ್ತು ನನ್ನ ಮಗನ ಏನು ಟೇಸ್ಟೋ ಏನು ಅಂತ. ಸೊ ಆ ಹೆಣ್ಮಗುಗೂ ಬಂದಿದ್ದು ಹೊಸ ಹೆಣ್ಮಗುಗೆ ಆಬ್ವಿಯಸ್ಲಿ ಶಿಲ್ ಸ್ಟಾರ್ಟ್ ಹೇಟಿಂಗ್. ಎಲ್ಲಿ ನನ್ನ ಪರ್ಸನಲ್ ಸ್ಪೇಸೇ ಇಲ್ಲ ನನಗೂ ನನ್ನ ಗಂಡನಿಗೂ, ಎಲ್ಲ ವಿಷಯದಲ್ಲೂ ಇವ್ರಿಗೆ ಹೇಳಬೇಕು, ಆಚೆ ಹೋಗ್ಬೇಕಾದ್ರೂ ಹೇಳಕ್ಕೆ ಹೋಗಬೇಕು, ಮದುವೆ ಆಗೋದು ಹೊಸ್ತು ಎಲ್ಲೋ ಆಚೆ ಹೋಗಬೇಕು ಅಂತಿರುತ್ತೆ, ಎಲ್ಲ ಕಡೆ ಹೇಳೋಕ್ಕಾಗುತ್ತಾ, ಎಲ್ಲ ಕಡೆ ಮಾಡೋಕ್ಕಾಗುತ್ತೆ, ಒಂದು ಏನೋ ಒಂದು ಬಟ್ಟೆ ಹಾಕೋಬೇಕು ಅಂತಿರುತ್ತೆ. ಸೊ ಆ ಬೌಂಡ್ರಿಯನ್ನು ಗಂಡ ಹೆಂಡತಿ ಸೇರಿ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು. ಮತ್ತು ನಾವು ಅನ್ಕೋಬೇಕು, ನನ್ನ ಮಗ ಯಾವತ್ತೂ ಬಿಟ್ಟು ಹೋಗಲ್ಲ ನನ್ನನ್ನು, ಅಲ್ವಾ? ಈಗ ಒಂದು ಸಣ್ಣ ವಯಸ್ಸಲ್ಲೇ ಮಗುನ ಅಜ್ಜಿ, ತಾತ, ಆಂಟಿ, ಚಿಕ್ಕಮ್ಮ ಎಲ್ಲರೂ ಮುದ್ದು ಮಾಡೋರು. ನಾನು ಯಾವತ್ತೂ ಅನಿಸ್ಲಿಲ್ಲ ನನ್ನ ಮಗು ನನ್ನ ಬಿಟ್ಟೊಟ್ಟೋಗ್ಬಿಡುತ್ತೆ ಅಂತ. ಮತ್ತು ದೊಡ್ಡಳಾದ್ಮೇಲೆ ಯಾಕೆ ಅನಿಸ್ಬೇಕು, ಅಲ್ವಾ? ಆ ಅಟೆನ್ಷನ್, ಪ್ರೀತಿನ ನನ್ನ ಮಗನಿಗೆ ನಾನು ಕೊಟ್ಟು ಬೇರೆ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ. ಸೊ ನನ್ನ ಮಗ ಎಷ್ಟೇ ಜನ ಹತ್ರ ಹೋಗಲಿ ವಾಪಸ್ ನನ್ನ ಹತ್ರನೇ ಬರ್ತಾನೆ. ಮಕ್ಕಳು ದೊಡ್ಡೋಳಾದ್ಮೇಲೂ ಕೂಡ ಆ ಸೆಕ್ಯೂರಿಟಿ ಫೀಲಿಂಗನ್ನು ಬೆಳೆಸ್ಕೊತಾ ಹೋಗಲಿ. ನಿಮ್ಮ ಸೊಸೆ ಕೆಟ್ಟೋಳಲ್ಲ ಅಥವಾ ನಿಮ್ಮ ಅತ್ತೆನೂ ಕೆಟ್ಟೋಳಲ್ಲ, ಅವರ ಭಾವನೆಗಳು ವೇರಿ ಆಗ್ತಾ ಹೋಗುತ್ತೆ. ಇಲ್ಲ, ಕೂತು ನಿಮ್ಮ ಅತ್ತೆಗೆ ನಿಧಾನಕ್ಕೆ ಕನ್ವಿನ್ಸ್ ಮಾಡಿ, ನೋಡಿ ಅಮ್ಮ, ನಾನು ಬಂದಿರೋ ನಿಮ್ಮ ಮಗನ ಕರ್ಕೊಂಡು ಹೋಗೋಕ್ಕಲ್ಲ, ನಾನು ಇವತ್ತು ನಿಮ್ಮ ಮಗನ ಜೊತೆ ಇದ್ದೀನಿ, ನಿಂತಿದ್ದೀನಿ, ನಿಮಗೆ ಏನು ಬೇಕೋ ಅದನ್ನು ನಾವಿಬ್ಬರು ಸೇರ್ ಮಾಡ್ತೀವಿ. ಇವಾಗ ನಾವು ಒಂದು ಟೀಮ್. ಮತ್ತು ಯಾವತ್ತೂ ತಿಳ್ಕೊಳ್ಳಿ, ಗಂಡ ಹೆಂಡತಿ ಆಪೋಸಿಟ್ ಟೀಮಾಗಿ ನೋಡೋಕೆ ಹೋಗ್ಬೇಡಿ. ಗಂಡ ಹೆಂಡತಿ ಅನ್ನೋದು ಒಂದು ಟೀಮ್. ಮಿಕ್ಕಿದ್ದು ಎಲ್ಲರೂ, ಈಗ ಎಕ್ಸಾಂಪಲ್ ನನ್ನ ಅಮ್ಮ ನನ್ನ ಮದುವೆಲಿ ಇಂಟರ್ವ್ಯೂನ್ ಆಗ್ತಿದ್ದಾರೆ ಅಂದರೆ ಅವ್ರು 60 ಇಯರ್ಸ್ ಅಥವಾ 70 ಇಯರ್ಸ್ ಅವ್ರ ಲೈಫ್ ಲೀಡ್ ಮಾಡಿಬಿಟ್ಟಿದ್ದಾರೆ. ಇನ್ನು 60 ಇಯರ್ಸ್ 70 ಇಯರ್ಸ್ ನನಗೆ ನನ್ನ ಗಂಡನ ಜೊತೆ ಇದೆ ಫ್ಯೂಚರ್. ಸೊ ಯಾರು ಇಂಪಾರ್ಟೆಂಟು? ಹೌದು, ನನ್ನ ಅಮ್ಮ ನನಗೆಲ್ಲ ಲಾಲನೆ ಪಾಲನೆ ಮಾಡಿ ಬೆಳೆಸಿದ್ದಾರೆ, ಆದರೆ ಆ ವ್ಯಕ್ತಿನೂ ಕೂಡ ನನ್ನನ್ನೇ ನಂಬಿ ಬಂದಿದ್ದಾರಲ್ವಾ. ಈಕ್ವಲಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಟ್ ಪರ್ಸನ್. ಸೊ ಗಂಡ ಹೆಂಡತಿ ಅನ್ನೋದು ಒಂದು ಟೀಮ್. ಈ ಮದುವೆಲಿ ಎಷ್ಟೊಂದು ಡಿಫ್ರೆನ್ಸ್ ಬಂದ್ಬಿಡುತ್ತೆ. ಅವ್ರ ಸಂಪ್ರದಾಯ ಹಂಗೆ ಮಾಡಬೇಕೈತೆ, ಇವ್ರ ಸಂಪ್ರದಾಯ, ಮದುವೆ ಆಗೋಕ್ಕಿಂತ ಮುಂಚೆನೇ ದೇ ಸ್ಟಾರ್ಟ್ ಹೇಟಿಂಗ್ ಈಚ್ ಅದರ್ಸ್ ಫ್ಯಾಮಿಲಿ. ಸೊ ಅದನ್ನೆಲ್ಲ ಬದಿಗಿಟ್ಟು ಗಂಡ ಹೆಂಡತಿ ಅನ್ನೋದು ಒಂದು ಟೀಮ್. ಸೊ ಈಗ ಹೆಂಗೆ ಮದುವೆಲಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ನಮಗೆ ಡಿಗ್ರಿ ಇರುತ್ತೆ, ಮದುವೆಲೂ ಹಾಗೆ ಒಂದು ಎಮೋಷ್ನಲಿ ಆ ಬಾಂಡ್ ಆಗಬೇಕು ಅಂತ ಹೇಳಿದ್ರೆ ಟೈಮ್ ತಗೊಳುತ್ತೆ. ನಾವು ಮಾತಾಡ್ತಿರೋದು ಆ್ಯಕ್ಚುಲಿ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ಪಿಂದ ಹೆಂಗೆ ಹೊರಗೆ ಬರಬೇಕು ಅಂತ. ಸೊ ಇದೆಲ್ಲ ಒಂದೇ ವಿಚಾರಗಳು ಅಡ್ರೆಸ್ ಮಾಡ್ತಾ ಹೋದ್ರೆ ನೀವು ಈಗ ಒಂದು 5 ಪಾಯಿಂಟ್ಸ್, ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ಪಿಂದ ಎಸ್ಕೇಪ್ ಆಗಬೇಕು ಅಂದರೆ ಏನೇನು ಮಾಡ್ಬೋದು ಅವರು? ಸಿ, ಫಸ್ಟ್ ಆಫ್ ಆಲ್ ನಿಮ್ಗೆ ಧೈರ್ಯ ಬೇಕು. ಟಾಕ್ಸಿಕ್ ರಿಲೇಶನ್ಶಿಪ್ಪಿಂದ ಬರೋಕ್ಕೆ ಅಕ್ನಾಲೇಜ್ ಇಟ್ ಇಸ್ ಅ ಟಾಕ್ಸಿಕ್. ಫಸ್ಟ್ ಆಫ್ ಆಲ್ ನಿನ್ನನ್ನು ಯಾವುದೇ ಒಂದು ರಿಲೇಶನ್ಶಿಪ್ಪಿಂದ ದಿಗ್ಬಂಧನ ಮಾಡಿ ನನಗೆ ಆ ಇಂಪಾರ್ಟೆನ್ಸ್ ಕೊಡು ಅಥವಾ ಲೊಕೇಶನ್ ಚೆಕ್ ಮಾಡೋದು, ಮೊಬೈಲ್ ಚೆಕ್ ಮಾಡೋದು, ಯಾವತ್ತೂ ಗಂಡ ಹೆಂಡತಿ ಮೊಬೈಲ್ ಚೆಕ್ ಮಾಡಲೇಬಾರ್ದು. ಇಟ್ಸ್ ಎ ಎಷ್ಟೇ ಕ್ಲೋಸ್ ಎಷ್ಟೇ ಕ್ಲೋಸ್ ಇರಲಿ ಇಂಥ ಸಂಬಂಧ. ಈಗ ಯಾವುದೇ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ಪಲ್ಲಿ ನಾನು ಇದ್ದೀನಿ ಅಂತ ಹೇಳಿದ್ರೆ ಐ ವಿಲ್ ಸ್ಟಾರ್ಟ್ ಸಬ್ಕಾನ್ಷಿಯಸ್ಲಿ ಗೆಟಿಂಗ್ ಕಂಫರ್ಟ್ ವಿತ್ ದಟ್ ಕೈಂಡ್ ಆಫ್ ಬಿಹೇವಿಯರ್. ಐ ವಿಲ್ ಥಿಂಕ್ ಇಟ್ ಇಸ್ ನಾರ್ಮಲ್ ಅಂತ. ಸೊ ಅದರಿಂದ ನನ್ಗೆ ಯಾವಾಗ ಇರೋಕ್ಕೆ ಆಗಲ್ಲ ಅಂತ ಹೇಳಿದಾಗ ಧೈರ್ಯದಿಂದ ಆಚೆ ಬನ್ನಿ. ಆ ವ್ಯಕ್ತಿಯನ್ನು ಎಲ್ಲ ಥರ ಮೀಡಿಯಮಿಂದ ಬ್ಲಾಕ್ ಮಾಡಿಬಿಡಿ. ನೋ ಕಾಂಟ್ಯಾಕ್ಟ್ ರೂಲ್. ಎಲ್ಲ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು. ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ತಿರ್ಗಾ ಬಂದು ಆ ಪ್ರೀತಿ, ಕಾಳಜಿ, ಆಮಿಷ ತೋರಿಸಿದ ತಕ್ಷಣ ನಾವು ವಾಪಸ್ ಹೋಗ್ಬಿಡ್ತೀವಿ. ಮತ್ತು ಆ ರಿಲೇಷನ್ಶಿಪ್ಪಲ್ಲಿ ನಾನು ಏನು ಇದ್ದೀನಿ, ಹೇಗೆ ಕಷ್ಟ ಅನುಭವಿಸಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ನಿಮ್ಗೊಂದು 30 to 40 ಡೇಸ್ ಸ್ಪ್ಯಾನ್ ಬೇಕು ನಿಮ್ಮ ಬ್ರೈನ್ ರೀವೈರ್ ಆಗಲಿಕ್ಕೆ. ಸೊ ಹಾಗಾಗಿ ಅಂಥ ಟೈಮಲ್ಲಿ ಆಚೆ ಬಂದು ಎಲ್ಲ ಫೋಕಸನ್ನು ಸೆಲ್ಫ್ ಕೊಟ್ಕೊಳ್ತಾ ಹೋಗಿ. ಈಗ ಎಕ್ಸಾಂಪಲ್, ಒಂದು ಬಿಲ್ಡಿಂಗಿಗೆ ಫೌಂಡೇಶನ್ ಗಟ್ಟಿಯಾಗಿದ್ದರೆ ಮಾತ್ರ ಆ ಬಿಲ್ಡಿಂಗ್ ಇರಲಿಕ್ಕೆ ಸಾಧ್ಯ. ಯಾವಾಗ ನನ್ನ ಫೌಂಡೇಶನ್ ಏನಾಗಿರುತ್ತೆ, ನಾನು ಆ ಫೌಂಡೇಶನ್. ಸೊ ನನ್ನ ಫೌಂಡೇಶನ್ನೇ ಗಟ್ಟಿ ಇಲ್ಲ ಅಂತ ಹೇಳಿದಾಗ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಆ ಎಲ್ಲ ಫೋಕಸನ್ನು ಜಿಮ್ಗೆ ಹೋಗೋದಾಗಿರಬಹುದು, ಜರ್ನಲಿಂಗ್ ಮಾಡೋದಾಗಿರ್ಬೋದು, ನಿಮ್ಮ ಎಮೋಷನ್ಸನ್ನು ಹೇಗೆ ವ್ಯಕ್ತಪಡಿಸಬೇಕು ಅಥವಾ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ. ಎಷ್ಟೋ ಸತಿ ಹೆಣ್ಮಕ್ಳು ಬರ್ತಾರೆ, ನಿಂಗೆ ಎಂಥ ಗಂಡ ಬೇಕಮ್ಮ ಅಂತ ಹೇಳಿದ್ರೆ ನಮ್ಗೆ ಗೊತ್ತೇ ಇರಲ್ಲ. ಹೇಗೆ ಪಾರ್ಟ್ನರನ್ನು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅನ್ನುವಾಗ ನಾನು ಹೇಳ್ತಾ ಹೋಗ್ತೀನಿ. ಸೊ ವಾಟ್ ಎವರ್ ಇಫ್ ಯು ವಾಂಟ್ ಟು ಮ್ಯಾನಿಫೆಸ್ಟ್, ಬಿಕಮ್ ದಟ್ ಫಸ್ಟ್. ಅದಾದಮೇಲೆ ನೀವು ಅಂಥ ವ್ಯಕ್ತಿಯನ್ನು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಮತ್ತು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ 2 ನಿಮಿಷ ಟೈಮ್ ಸಿಕ್ಕಿದ್ರು ಕೂಡ ವಿ ಡೋಂಟ್ ಸೆಟ್ ವಿತ್ ಅವರ್ ಎಮೋಷನ್. ತಕ್ಷಣ ಮೊಬೈಲ್ ತೊಗೊಳ್ಳೋದು, ಫ್ರೆಂಡ್ಸಿಗೆ ಕಾಲ್ ಮಾಡೋದು, ಇನ್ನೇನೋ ಒಂದು ಡಿಸ್ಟ್ರಾಕ್ಷನ್ ನೋಡ್ತಾ ಇರ್ತೀವಿ. ಅಷ್ಟು ನಮ್ಮ ಸಂಬಂಧವನ್ನು ನಮಗಿಷ್ಟ ಆಗಲ್ವಾ? ಒಂಟಿತನ ಕಾಡೋದು ಇಂಥ ಟೈಮಲ್ಲೇ. ನೀವು ಕೇಳಿದ್ರಲ್ಲ ಒಂಟಿತನ ಹೇಗೆ ಕಾಡುತ್ತೆ ಅಂತ. ಯಾವಾಗ ನಿಮ್ಮ ಮನೆಯಲ್ಲೇ ನಿಮಗೆ ಇರೋಕ್ಕೆ ಇಷ್ಟ ಆಗ್ತಾ ಇರಲ್ಲೋ ಆಗ ಒಂಟಿತನ ಶುರು ಆಗ್ತಾ ಹೋಗುತ್ತೆ. ನಿಮ್ಮ ಜೊತೆ ಒಂದು ಒಳ್ಳೆ ರಿಲೇಷನ್ಶಿಪ್ ಸೃಷ್ಟಿ ಮಾಡ್ಕೋತಿರಲ್ಲ, ಆಗ ಇಂಥ ಟಾಕ್ಸಿಕ್ ರಿಲೇಷನ್ಶಿಪ್ಗೆ ನೀವು ಒಂದು ದಿನ ಕೂಡ ಇರಲ್ಲ. ಯಾಕಂದರೆ ಪ್ಯೂರ್ ನೀರು ಕುಡಿತಾ ಇರೋ ನಿಮಗೆ ಯಾರಾದ್ರು ಒಂಚೂರು ಕಲಬೆರಕೆ ನೀರು ಕೊಟ್ಟರೆ ಗೊತ್ತಾಗ್ಬಿಡುತ್ತೆ ಇದು ನೀರು ಸರಿಗಿಲ್ಲ ಅಂತ. ಸೊ ಹಾಗಾಗಿ ಎಲ್ಲವೂ ಕೂಡ ಇಲ್ಲಿಂದನೇ ಶುರು ಆಗ್ತಾ ಹೋಗುತ್ತೆ. ಸೊ ಆ ಧೈರ್ಯ ತಗೊಳ್ಳಿ, ಕಾಳಜಿ ತಗೊಳ್ಳಿ. ಎಲ್ಲವನ್ನು ನಿಮಗೆ ನೀವು ತಗೋತಾ ಹೋದಾಗ ಇಂತಹ ಸಂಬಂಧಗಳಾಗಿರ್ಬೋದು ಅದು ಯಾವುದು ನಿಮ್ಮನ್ನು ಶೇಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ನಮ್ಮ ಪಾಡ್ಕಾಸ್ಟ್ ನೋಡ್ತಿರೋ ತುಂಬ ಜನ ಹೆಣ್ಮಕ್ಳು, ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳಿಗೆ ಒಂದು ಸ್ಪೆಷಲ್ ಟಿಪ್ಸ್ ಹೇಳಿ ನಿಮ್ಮ ಕಡೆಯಿಂದ. ಅವರು ಅವರ ಒಂದು 1000% ಎಫರ್ಟ್ ಹಾಕಿ ಗಂಡನ ತುಂಬ ಚೆನ್ನಾಗಿ ನೋಡ್ಕೊಳಕ್ ಪ್ರಯತ್ನ ಪಡ್ತಿರ್ತಾರೆ, ಆದರೆ ಗಂಡ ಮಾತ್ರ ಇವ್ರ ಕಡೆ ಅಟ್ರಾಕ್ಟ್ ಆಗ್ತಾನೆ ಇರಲ್ಲ. ಈಗ ಹೆಣ್ಮಕ್ಳು ಅವ್ರ ಗಂಡನ ಅಟ್ರಾಕ್ಟ್ ಮಾಡಬೇಕು ಅಂದ್ರೆ ಏನಾದರೂ ಸೀಕ್ರೆಟ್ಸ್ ಒಂದು ಹೇಳ?
ಗಂಡಸರಿಗೆ ತುಂಬಾನೇ ಇಂಡಿಪೆಂಡೆನ್ಸ್ ಇಷ್ಟ ಆಗ್ತಾ ಹೋಗುತ್ತೆ. ನಾಟ್ ಫೈನಾನ್ಷಿಯಲಿ, ಎಮೋಷ್ನಲಿ. ಈಗ ನನ್ನ ಗಂಡನ ಹತ್ರ ಹೋಗ್ಬಿಟ್ಟು, ರೀ ಏನಾಯ್ತು ಗೊತ್ತಾ, ಬೆಳಗ್ಗೆ ಎದ್ದೆ ನಾನು, ಕೆಳಗಡೆ ಬಂದೆ, ಹಿಂಗಾಯ್ತು ಹಂಗಾಯ್ತು ಅಂದ್ರೆ ಕೇಳೋ ಪೇಷನ್ಸ್ ಇರಲ್ಲ. ನೋಡು ನಲ್ಲಿ ಕೆಟ್ಟೋಗಿದೆ, ನೀರ್ ಬರ್ತಾ ಇಲ್ಲ, ಏನ್ ಮಾಡ್ಬೇಕು. ಈಸ್ ಅ ವೆರಿ ಲಾಜಿಕಲ್ ಥಿಂಕರ್. ಸೊ ಪ್ರಾಬ್ಲಮ್ ಏನಿರುತ್ತೆ ಅಷ್ಟೇ ಮಾತ್ರ ಹೇಳಿ, ಡ್ರಾಮಾ ಮಾಡಬಾರ್ದು. ಅಂಡ್ ನಿಮ್ಮ ಎಮೋಷನಲ್ ಡಿಪೆಂಡೆನ್ಸಿಯನ್ನ ಯಾವತ್ತೂ ಗಂಡಸರು ಕೊಡಕ್ ಹೋಗ್ಬೇಡಿ. ನೋಡಿ, ನಾವು ಫಿಸಿಕಲಿ ನಾವು ಚೆನ್ನಾಗಿರ್ತೀವಿ. ಹೆಣ್ಣು ಅಂದ್ರೇನೆ ಒಂದು ಸೌಂದರ್ಯ ಅಲ್ವಾ. ಯಾವ ಹೆಣ್ಣಾಗ್ಲಿ ತುಂಬಾನೇ ಚೆನ್ನಾಗಿರ್ತಾಳೆ. ಏನೋ ಒಂದು ಆ ನಗು ಆಗಿರ್ಬೋದು, ಆ ಇಂಪರ್ಫೆಕ್ಷನ್ನೇ ಒಂದು ನಮಗೆ ಸೆಲೆಬ್ರೇಟ್ ಮಾಡಕ್ ಇಷ್ಟ ಆಗುತ್ತೆ. ಅದಾದ್ಮೇಲೆ ಆ ಇಮೋಷನಲ್ ಡಿಪೆಂಡೆನ್ಸಿಯನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಎಮೋಷನ್ಸ್ ಅನ್ನ ನೀವು ಹ್ಯಾಂಡಲ್ ಮಾಡ್ತಾ ಹೋಗಿ. ಮತ್ತೆ ಅತಿಯಾದ ಹೆಚ್ಚು ಪ್ರೀತಿಯನ್ನ ತೋರ್ಸ್ಲಿಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ನೆವರ್. ಗಂಡಸಿಗೆ ಹೆಂಗೆ ಅಂತ ಹೇಳಿದ್ರೆ, ನೀನ್ ಚೆನ್ನಾಗಿ ಅಡಿಗೆ ಮಾಡಿ ಇಟ್ಟಿರೋ, ತಿರ್ಗಾ ಝೊಮ್ಯಾಟೊ ಓಪನ್ ಮಾಡಿ ಏನಾದ್ರು ಅದಕ್ಕೆ ಸೈಟ್ಸ್ ಅನ್ನ ನೋಡ್ತಾ ಇರ್ತಾರೆ. ಹಿ ಲೈಕ್ ಸಮಥಿಂಗ್ ಟು ಹಾರ್ಡ್ ವರ್ಕ್ ಹಾರ್ಡ್. ನೀವು ಯಾವಾಗ ನಿಮ್ಮ ಎಮೋಷನ್ಸ್ ಅನ್ನ ತುಂಬಾ ಎಕ್ಸ್ಪ್ರೆಸ್ ಮಾಡದೇ ಇರ್ತಿರೋ, ದೇ ವಿಲ್ ಪರ್ಸ್ಯೂಡ್ ಯು. ಅವ್ರಿಗೆ ಯಾವುದು ಈಸಿಯಾಗಿ ಸಿಗುತ್ತೋ ನಿಜವಾಗ್ಲೂ ದೇ ಡೋಂಟ್ ಅಪ್ರಿಷಿಯೇಟ್ ಇಟ್. ಬಿಕಾಸ್ ಅವ್ರ ಬ್ರೈನ್ ಹೆಂಗ್ ವಯರ್ ಆಗಿರುತ್ತೆ ಅಂದ್ರೆ, ವಿಮೆನ್ ಆರ್ ಗ್ಯಾದರರ್ಸ್, ಮೆನ್ ಆರ್ ಹಂಟರ್ಸ್. ಹೋಗಿ ಹಿಂದಿನ ಕಾಲದಲ್ಲಿ ಏನೋ ಒಂದು ಯುದ್ಧ ಮಾಡ್ಕೊಂಡ್ ಬರೋದು, ಅಥವಾ ಹೋಗಿ ಬೇಟೆ ಹಿಡ್ಕೊಂಡು ಬರೋದು, ಮನೆಗೆ ಊಟ ತಗೊಂಡು, ದಟ್ ಇಸ್ ಹೌ ಹಿ ಈಸ್, ದಟ್ ಇಸ್ ಹೌ ಇಸ್ ಮ್ಯಾಸ್ಕ್ಯುಲಿನಿಟೀಸ್. ನೀನು ಅವನಿಗೆ ಬಂದ್ಬಿಟ್ಟು ತುಂಬಾ ಎಮೋಷನ್ಸ್ ಕೊಡೋದು, ಪ್ರೀತಿ ಕೊಡೋದು, ಇಸ್ ನಾಟ್ ಯುವರ್ ಪಪ್ಪಿ. ಸೊ ಎಮೋಷನಲಿ ಡೋಂಟ್ ಶೋ your expression, ಪ್ರೀತಿ. He's not used to it. His brain is not wired such a way that. So never show your love. Never ever. Okay? So ಆ ಪ್ರೀತಿಯನ್ನು ತೋರಿಸ್ತಾ ಹೋಗಿ, ರೆಸಿಪ್ರೊಕೇಟ್. ಓಕೆ, ನೀವು ನನಗೆ ಪ್ರೀತಿ ತೋರಿಸಿದ್ರೆ ಐ ವಿಲ್ ಶೋ ಸಮ್ವೇರ್, ಲೈಕ್ ಮೇ ಬಿ ಕುಕ್ ಮಾಡೋದಾಗಿರ್ಬೋದು, ವೆರಿ ಸಟಲ್ಲಿ. ಓಕೆ, ಆ್ಯಂಡ್ ಆಲ್ವೇಸ್ ಕೀಪ್ ಯೋರ್ ಫೆಮಿನಿನ್ ಹೈ. ಐ ಹ್ಯಾವ್ ಸೀನ್, ಈಗ ಎಕ್ಸಾಂಪಲ್, ಕೆಲಸ ಮಾಡಕ್ಕೆ ಹೋಗಕ್ಕೆ ಶುರು ಮಾಡಿದಾಗ, ಅಥವಾ ವೆನ್ ವಿ ಬಿಕಮ್ ವೆರಿ ಇಂಡಿಪೆಂಡೆಂಟ್, ವಿ ಸ್ಟಾರ್ಟ್ ಡ್ರೆಸ್ಸಿಂಗ್ ಲೈಕ್ ಅ ಮ್ಯಾನ್, ಬಿಕಾಸ್ ನಾನು ಫೈನಾನ್ಷಿಯಲಿ ವಿ ಡೋಂಟ್ ನೀಡ್ ಇಟ್. ವಿಮೆನ್ ಇಸ್ ಅ ವೆರಿ ಹೈ ವೈಬ್ರೇಷನಲ್ ಫೆಮಿನಿನ್ ಎನರ್ಜಿ. ಓಕೆ, ಆ ಎನರ್ಜಿನ ರಿಸ್ಟೋರ್ ಮಾಡಿ. ವೇರ್ ಫ್ಲೋಯಿ ಡ್ರೆಸ್ಸಸ್, ಜೀನ್ಸ್ ಹಾಕ್ಲಿಕ್ಕೆ ಹೋಗ್ಬೇಡಿ. ಓಕೆ, ಯಾಕಂತ ಹೇಳಿದ್ರೆ ಜೀನ್ಸ್ ವಾಸ್ ಓನ್ ಬೈ ಮೈನರ್ಸ್. ಈಗ ಇದನ್ನ ಅಗಿತಾರಲ್ಲ, ಅವ್ರು ಹಾಕ್ತಾ ಇದ್ದಿದ್ದು ಅಟೈರ್ ಗಣಿಗಳಲ್ಲಿ. ಯಾಕೆ ಮೈನಿಂಗ್ ವೈ ಯು ಹ್ಯಾವ್ ಟು ವೇರ್ ದಟ್, ಆಯ್ತಾ? ಮತ್ತೆ ಮನೆಯನ್ನ ಅಚ್ಚುಕಟ್ಟಾಗಿಡಿ. ಯಾಕಂತ ಹೇಳಿದ್ರೆ ಯೋರ್ ಹೋಮ್ ಇಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಯೋರ್ ಪರ್ಸನಾಲಿಟಿ. ನಿನ್ ಗಂಡ ಎಲ್ಲೇ ಹೋಗಿ ಬಂದ್ರು, ಹಿ ವಿಲ್ ಬಿ ಮಿಸ್ಸಿಂಗ್ ಯೋರ್ ಹೋಮ್. ದಟ್ ಇಸ್ ಹಿಸ್ ಸ್ಯಾಂಚುರಿ. ಓಕೆ, ಸೊ ಕೀಪ್ ಯೋರ್ ಹೌಸ್ ಕ್ಲೀನ್ ಆ್ಯಂಡ್ ಆಲ್ವೇಸ್ ಗ್ರೂಮ್ ಯೋರ್ ಸೆಲ್ಫ್. ಮುಂಚೆ, ಮದುವೆಗಿಂತ ಮುಂಚೆ ನಿಮ್ಮ ಬಾಯ್ ಫ್ರೆಂಡ್ ಅಥವಾ ನಿಮ್ಮ ಗಂಡನ ಮೀಟ್ ಮಾಡುವಾಗ ಎಷ್ಟು ಗ್ರೂಮ್ ಆಗಿರ್ತಿದ್ರಿ, ಹಾಗೆ ಮನೇಲಿ ಇರಬೇಕಾದ್ರೂ ಇಟ್ ಇಸ್ ನಾಟ್ ಫಾರ್ ಹಿಮ್, for you to celebrate your femininity. When you start celebrating your femininity, ಅವರು ಅದನ್ನ ರೆಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ. ಎಷ್ಟೋ ಸತಿ ಹೆಣ್ಮಕ್ಳು ನಾವೇನ್ ಮಾಡ್ತೀವಿ, ಮನೇಲಿ ನೈಟಿ ಹಾಕೊಂಡ್ಬಿಡೋದು, ತಲೆಗೆ ಎಣ್ಣೆ ಹಾಕೊಂಡು ಗಂಟು ಕಟ್ಕೊಂಡು ಹೆಂಗೆಂಗೋ ಓಡಾಡ್ತಾ ಇರ್ತೀವಿ. ಡೋಂಟ್ ಡೂ ದ್ಯಾಟ್. ಕನ್ನಡಿ ಮುಂದೆ ನಿಮ್ಮನ್ನೇ ನೀವು ನೋಡ್ಕೊಂಡಾಗ ಈ ಫೀಲ್ ಲೈಕ್ ಯಪ್ಪ ಅಂತ ಅನ್ಸುತ್ತೆ. ಡ್ರೆಸ್ ಅಪ್ ವೆಲ್ ಅಟ್ ಹೋಮ್. ಏನೋ ಒಂದು ಸ್ಯಾಟಿನ್ ಹಾಕೋದಾಗಿರ್ಬೋದು, ಮೇ ಬಿ ಇಟ್ ಇಸ್ ಕಂಫರ್ಟಬಲ್ ಫಾರ್ ಯು, ಬಟ್ ಡೋಂಟ್ ಡೂ ದ್ಯಾಟ್. ಇಟ್ಸ್ ನಾಟ್. ಇಟ್ ಶೋಸ್ ರೆಸ್ಪೆಕ್ಟ್ ಫಾರ್ ಯೋರ್ ಬಾಡಿ. ನಿಮ್ಮ ಬಾಡಿನ ರೆಸ್ಪೆಕ್ಟ್ ಮಾಡೋಕ್ಕೆ ಶುರು ಮಾಡಿ. ಒಳ್ಳೆ ಬಟ್ಟೆ ಹಾಕೋದಾಗಿರ್ಬೋದು, ಹೋಮಲ್ಲಿ ಮನೇಲಿದ್ರು ಕೂಡ ಒಂದು ಹೋಮ್ ಫ್ರೇಗ್ರೆನ್ಸ್ ಆಗಿರ್ಬೋದು, ಅತ್ತರ್ ಆಗಿರ್ಬೋದು, ಅದು ನಿಮ್ಮ ಶುಕ್ರ ಕೂಡ ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಕೀಪ್ ಯೋರ್ ನೇಲ್ಸ್ ವೆಲ್ ಗ್ರೂಮ್ಡ್, ಹೇರ್ ವೆಲ್ ಗ್ರೂಮ್ಡ್. ಓಕೆ, ಇದೆಲ್ಲ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನೋಡು, ಗಂಡು ಮಕ್ಕಳು ಯಾಕೆ ಜಾಸ್ತಿ ಸುಳ್ಳು ಹೇಳ್ತಾರೆ ಅಂದರೆ, ಹೆಣ್ಮಕ್ಳು ಎಲ್ಲ ಕೇಳಿದ್ದನ್ನೆಲ್ಲ ನಂಬ್ತಾ ಹೋಗ್ತಾರೆ. ಹೆಣ್ಮಕ್ಳು ಯಾಕೆ ಜಾಸ್ತಿ ಮೇಕಪ್ ಹಾಕ್ತಾರೆ ಅಂದರೆ, ಗಂಡು ಮಕ್ಕಳು ನೋಡಿದ್ದನ್ನೆಲ್ಲ ನಂಬ್ತಾರೆ. ಸೊ ಬಿ ವೆರಿ ಪ್ರೆಸೆಂಟಬಲ್. ಕೆಲವೊಂದ್ಸಾರಿ ಸೌಜನ್ಯ, ಲವ್ ಅಲ್ಲಿ ಇದ್ದಾಗ ಅಂತಲ್ಲ, ನೀವ್ ಯಾರಾದ್ರೂ ನಿಮ್ ಬೆಸ್ಟ್ ಫ್ರೆಂಡ್ ಒಂದು ಹುಡುಗಿ ತುಂಬಾ ಅಟ್ರಾಕ್ಟ್ ಆದಾಗ, ಯು ವಿಲ್ ಬಿ ಥಿಂಕಿಂಗ್ ಅವಳ ಬಗ್ಗೆನೆ. ಫಾರ್ ಎಕ್ಸಾಂಪಲ್, ನಾಟ್ ಇನ್ ರಿಲೇಶನ್ಶಿಪ್ ಇಲ್ಲಿ ಇರಲ್ಲ. ಓಕೆ, ಇರಲ್ಲ, ಗೊತ್ತಿಲ್ಲ ಮುಂದೆ ಏನ ಅಂದ್ರೆ, ಯಾರಿಗಾದ್ರು ಒಬ್ಬರಿಗೆ ತುಂಬಾ ನೀವು ಅಟ್ರಾಕ್ಟ್ ಆಗಕ್ ಶುರು ಆಗ್ತೀರಾ, ಅಂಡ್ ಲವ್ ಶುರು ಆಗಿರ್ಬೋದು ಅಥವಾ ಆಗ್ತಿರ್ಬೋದು. ಯು ನೆವರ್ ನೋ, ಲೈಕ್ ಫ್ರೆಂಡ್ಶಿಪ್ ಅಲ್ಲಿ ಆಗ್ಬೋದು. ಹೇಗೆ ಅಂದ್ರೆ, ಆ ಒಂದು ಪರ್ಟಿಕ್ಯುಲರ್ ಅವಳ ಬಗ್ಗೆ, ಅಂದ್ರೆ ಆ ವ್ಯಕ್ತಿ ಬಗ್ಗೆ, ಅದು ಅವಳು, ಅವನು, ಫ್ರೆಂಡು, ಯಾರೋ ಆಗಿರ್ಬೋದು, ಪದೇ ಪದೇ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರ. ಗೊತ್ತಾ? ಹೇಗಂದ್ರೆ, ಈಗ ಅವಳು ಏನ್ ಮಾಡ್ತಿರ್ತಾಳೆ ಇಷ್ಟೊತ್ತಿನಲ್ಲಿ, ಅಥವಾ ನನ್ನ ಜೊತೆ ಮಾತಾಡಿದಾಗ ಅವಳು ಏನ್ ಫೀಲ್ ಮಾಡ್ತಾಳೆ, ಅಥವಾ ಕೆಲವೊಂದ್ಸರಿ ಮೆಸೇಜ್ ಮಾಡಿದ್ರೆ ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ, ರಿಪ್ಲೈ ಯಾಕೆ ಬಂದಿಲ್ಲ, ಅಂದ್ರೆ ಒಬ್ರ ಬಗ್ಗೆ ಅತಿಯಾಗಿ ಯೋಚನೆ ಮಾಡೋದು, ಅಬ್ಸೆಷನ್. ಹಾ, ಯಾಕೆ ಹೆಂಗಿದು? ಅಥವಾ ರಾಜೇಶ್, ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ನಂಗೆ ಏನೋ ಒಂದು ನಿಮ್ಮಲ್ಲಿ, ನನ್ನಲ್ಲಿ ಇಲ್ದಿರೋ ಗುಣ ಇಷ್ಟ ಆಗಿರುತ್ತೆ, ಆಯ್ತಾ? ಹಾಗಾಗಿ ನನಗೆ ನಿಮ್ಮ ವ್ಯಕ್ತಿತ್ವ, ಎಕ್ಸಾಂಪಲ್, ಈಗ ನಾನು ಇಂಟ್ರೋವರ್ಟ್ ಆಗಿರ್ತೀನಿ, ನಂಗೆ ಜಾಸ್ತಿ ಜನ ಹತ್ರ ಮಾತಾಡೋಕೆ ಇಷ್ಟ ಆಗ್ತಾರಲ್ಲ.
ಭಯ ಆಗ್ತಾ ಇರುತ್ತೆ. ಅದೇ ನಾನು ಇಷ್ಟಪಡ್ತಾರೆ ನನ್ನ ಕ್ರಶ್ಶು ಎಲ್ಲರ ಹತ್ರನೂ ಮಾತಾಡ್ತಾ ಇರ್ತಾಳೆ, ಸಕ್ಕತ್ತಾಗಿ ಮಾತಾಡ್ತಿರ್ತಾಳೆ. ನಾನು ಏನೋ ಬಟ್ಟೆ ಹಾಕೊಂಡ್ಬಿಡ್ತೀನಿ, ನಂಗೆ ಏನು ಸಿಗತ್ತೆ ಅದು. ಆದರೆ ಅವಳು ಎಷ್ಟು ಚೆನ್ನಾಗಿ ಪ್ರೆಸೆಂಟೇಬಲ್ ಆಗಿರ್ತಾಳೆ, ಆಯಿತಾ. ಮತ್ತು ತುಂಬ ಚಾಕುಚಕ್ಯತೆ ಇರುತ್ತೆ, ಹಣ ಹೆಂಗೆ ಸಂಪಾದನೆ ಮಾಡೋದು ಗೊತ್ತಿರುತ್ತೆ, ಜನಗಳ ಹತ್ರ ಹೇಗೆ ಮಾತಾಡಬೇಕು ಅಂತ ಗೊತ್ತಿರುತ್ತೆ. ಇದೆಲ್ಲವೂ ಒಂದು ವ್ಯಕ್ತಿಯಲ್ಲಿ ನನಗೆ ಇಷ್ಟ ಆಗ್ತಕ್ಕಂಥ ಗುಣಗಳು, ಯಾವುದು ನನ್ನಲ್ಲಿ ಇಲ್ಲದೆ ಇರತಕ್ಕಂಥದ್ದು. ಲೈಕ್ ಪೂಲ್ ರೀಪೆಲ್ ಈಚ್ ಅದರ್. ನಮಗೆ ನಮ್ಮದೇ ಥರ ಐಡೆಂಟಿಕಲ್ ಪರ್ಸ್ನಾಲಿಟಿ ಜೊತೆ ಇರೋದಕ್ಕಾಗಲ್ಲ, ಅದೇ ನಮಗೆ ಆಪೋಸಿಟ್ ಜೊತೆನೇ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಸೊ ಅಬ್ಸೆಷನ್ ಅನ್ನೋದೇನಂತ ಹೇಳಿದ್ರೆ, ನನ್ನಲ್ಲಿ ಏನಿರಲ್ವೋ ಅವರಲ್ಲಿ ನಾನು ಇಷ್ಟಪಡ್ತಾ ಹೋಗ್ತೀನಿ. ನಾನು ಏನು ಅನ್ಕೋತೀನಿ ಅಂತ ಹೇಳಿದ್ರೆ, ಅವರಿಗೂ ನನ್ನ ಒಂದು ಫ್ಯಾಂಟಸಿ ಕ್ರಿಯೇಟ್ ಮಾಡಿಬಿಡ್ತೀನಿ. ನಾವಿಬ್ಬರು ಮದುವೆ ಆದಾಗ ಹೇಗಿರುತ್ತೆ, ಸಂಬಂಧದಲ್ಲಿ ಹೇಗಿರುತ್ತೆ, ಅವಳು ನನಗೆ ಹೆಂಗೆ ಫೋನ್ ಮಾಡ್ತಾಳೆ, ಹೇಗೆ ಮೆಸೇಜ್ ಮಾಡ್ತಾಳೆ, ಇದೆಲ್ಲವನ್ನು ನಾನೇ ನನ್ನ ಮೈಂಡಲ್ಲಿ ಸೃಷ್ಟಿ ಮಾಡಿಬಿಟ್ಟಿರ್ತೀನಿ, ಒಂದು ಸಂಬಂಧ ಕಲ್ಪಿಸ್ಬಿಟ್ಟಿರ್ತೀನಿ. ಅದು ತುಂಬಾ ಚೆನ್ನಾಗಿರುತ್ತೆ. ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ಅಂತ ನೋಡ್ತಾ ಇರಲ್ಲ, ಅಥವಾ ಏನು ಮಾಡ್ತಿದ್ದಾಳೆ ಅಂತ ನೋಡ್ತಾ ಇರಲ್ಲ, ಹೇಗಿರ್ಬೋದಿತ್ತು ಅನ್ನೋ ಹೋಪಲ್ಲಿ ಆ ಸಂಬಂಧವನ್ನು ಸೃಷ್ಟಿ ಮಾಡಿಬಿಟ್ಟಿರ್ತೀನಿ. ಇದು ತುಂಬಾ ಕಷ್ಟ, ಒಂದು ಚಕ್ರವ್ಯೂಹ ಥರ ಇದರಿಂದ ಆಚೆ ಬರೋದು. ಸಂಬಂಧ ಒಡೆದೋದ್ರೂ ಕೂಡ ಇದರಿಂದ ಆಚೆ ಬಂದ್ಬಿಡ್ಬೋದು. ಎಷ್ಟೊಂದು ಜಗಳ ಇರುತ್ತೆ, ಮನಸ್ತಾಪ ಇರುತ್ತೆ, ಮೋಸ ಮಾಡಿರ್ತಾರೆ, ಏನೋ ಅವ್ರನ್ನ ಹೇಟ್ ಮಾಡೋದಕ್ಕೆ 1000 ಕಾರಣಗಳಿರುತ್ತೆ. ಆದರೆ ಅಬ್ಸೆಷನ್ ಅನ್ನೋದೇನಂತ ಹೇಳಿದ್ರೆ, ನನ್ನಲ್ಲಿ ಏನಿರಲ್ವೋ ಅವರಲ್ಲಿ ಅದನ್ನು ನೋಡಿ, ಅದನ್ನು ನಾನು ಫ್ಯಾಂಟಸೈಸ್ ಮಾಡಿ ಒಂದು ಕಾಲ್ಪನಿಕ ಸೃಷ್ಟಿಯಾಗಿ ಒಂದು ಸಂಬಂಧವನ್ನು ಸೃಷ್ಟಿ ಮಾಡಿಬಿಟ್ಟಿರ್ತೀನಿ. ಆ ಸಂಬಂಧದಲ್ಲಿ ಯಾವುದೇ ಥರ ಜಗಳ ಇರಲ್ಲ, ಮೋಸ ಇರಲ್ಲ, ಏನೂ ಇರಲ್ಲ, ನಾನೇ ಸೃಷ್ಟಿ ಮಾಡಿರೋದು ಒಂದು ಬಣ್ಣದ ಲೋಕ, ತುಂಬ ಚೆನ್ನಾಗಿರುತ್ತೆ. ಅದೇ ಸಖತ್ತಾಗಿರುತ್ತೆ. ಅಂದರೆ ಮನೆಗೆ ಹೋಗೋದು, ಅವಳು ಏನು ಮೆಸೇಜ್ ಮಾಡಿದ್ಲು ಅನ್ನೋದು, ಅವಳು ಪ್ರತಿಯೊಂದು ಮೆಸೇಜಿಗೂ 100 ಅರ್ಥ ಹುಡುಕ್ಲಿಕ್ಕೆ ಶುರು ಮಾಡೋದು, ಅವಳು ನನ್ನ ಕೂದಲು ಹಿಂಗೆ ಅಲ್ಲಾಡಿಸ್ಬಿಟ್ಟು ಹೋದರೆ ಇವತ್ತು ನಮ್ಮ ಮೋಸ್ಟ್ ಒಳಗೆ ನಿಜವಾಗ್ಲೂ ನಾನು ಇಷ್ಟ ಇದ್ದೀನೇನೋ ಅಂಥೇಳಿ ನಾನೇ ಒಂದು ಕಾಲ್ಪನಿಕವಾಗಿ ಒಂದು ಸಂಬಂಧವನ್ನು ಸೃಷ್ಟಿ ಮಾಡಿಬಿಟ್ಟಿರ್ತೀನಿ. ಇದರಿಂದ ಆಚೆ ಹೇಗೆ ಬರೋದು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಿಮ್ಗೆ ಕಟ್ಟಿರ್ತಕ್ಕಂಥ ಒಂದು ಬಣ್ಣದ ಲೋಕದಿಂದ ನಿಜವಾದ ವಾಸ್ತವವನ್ನು ನೋಡ್ತಾ ಹೋಗಿ. ಅದಕ್ಕೆ ಹೇಳೋದು, ಪ್ರೀತಿಯಿಂದ ಕುರುಡು ಅಂತ ಹೇಳ್ತಾರೆ, ಯಾಕೆ ಗೊತ್ತಾ? ನಾವೇ ಏನನ್ನೋ ಕಲ್ಪನೆ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಆಯಿತಾ. ವಾಸ್ತವವನ್ನು ನೋಡ್ಲಿಕ್ಕೆ ಹೋಗಲ್ಲ. ಆ್ಯಕ್ಚುಯಲ್ ಟ್ರೂತ್ ಏನಿರುತ್ತೆ. ಪ್ರೀತಿ ಅನ್ನೋದು ಆ್ಯಕ್ಷನ್ ಓರಿಯೆಂಟೆಡ್. ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಆ್ಯಕ್ಷನ್ಸ್ ತೋರಿಸ್ತಾ ಹೋಗುತ್ತೆ. ನಿನ್ನ ಸೇಫ್ಟಿ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತೀನಿ, ನಿನ್ನ ಸೆಕ್ಯೂರಿಟಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ, ನಿನಗೆ ನೋವು ಮಾಡ್ಲಿಕ್ಕೆ ಹೋಗಲ್ಲ. ಈಗ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಇನ್ನೊಂದು ವ್ಯಕ್ತಿನ ಚೂಸ್ ಮಾಡೋಕ್ಕೆ ಹೋಗಲ್ಲ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಆ ಅಬ್ಸೆಷನಲ್ಲಿ ಏನು ನಮ್ಗೆ ಹೆದರಿಕೆ ಏನಂತ ಹೇಳಿದ್ರೆ ರಿಜೆಕ್ಷನ್. ಆ ವ್ಯಕ್ತಿ ನನ್ನ ಎಲ್ಲಿ ರಿಜೆಕ್ಟ್ ಮಾಡಿಬಿಡ್ತಾನೋ ಅನ್ನೋ ಭಯ ಇದೆಯಲ್ಲ, ಆ ರಿಜೆಕ್ಷನನ್ನು ತೊಗೊಳ್ಳೋಕ್ಕೆ ರೆಡಿನೇ ಇರಲ್ಲ. ಯಾಕಂತ ಹೇಳಿದ್ರೆ ನಾನು ಆಲ್ರೆಡಿ ಒಂದು ಬಣ್ಣದ ಸೃಷ್ಟಿ ಲೋಕ ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಎಷ್ಟೋ ಸತಿ ನಾವು ಕೆಲವರು ಅಂತಹ ಒಂದು ಅಬ್ಸೆಷನಲ್ಲಿರೋರು ತಮ್ಮನ್ನು ತಾವು ಶಿಕ್ಷೆ ಕೊಟ್ಕೋತಾ ಹೋಗ್ತಾರೆ, ತಮ್ಮ ಲೈಫನ್ನು ಎಂಡ್ ಮಾಡುವಂತಹ ಆಲೋಚನೆಗಳು ಬರ್ತಾ ಹೋಗುತ್ತೆ. ಹಾಗಾಗಿ ಅದರಿಂದನೂ ಆಚೆ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಸ್ಲೋಲಿ ಗ್ರ್ಯಾಜುವಲಿ ಕಾಂಟ್ಯಾಕ್ಟನ್ನು ಕಡಿಮೆ ಮಾಡ್ತಾ ಬನ್ನಿ, ಆ್ಯಕ್ಷನ್ಸನ್ನು ನೋಡ್ತಾ ಹೋಗಿ, ರಿಯಾಲಿಟಿಯನ್ನು ನೋಡ್ತಾ ಹೋಗಿ. ಆ ವ್ಯಕ್ತಿ ಇಲ್ಲದೆ ಕೂಡ ನಾನು ಇರ್ಬೋದು ಅಂತ ನಿಮ್ಮ ಲೈಫ್ ರುಟೀನನ್ನು ಸೃಷ್ಟಿ ಮಾಡ್ಕೋತಾ ಹೋಗಿ. ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದರೆ ಬೋನಸ್ಸು, ಆಯಿತಾ. ಸೊ ನಾನು ಫಸ್ಟ್ ಆಫ್ ಆಲ್ ಅದೇ ನೋಡಿ, ಭೂಮಿಗೆ ನಾವು ಬಂದಾಗ ಏನೂ ತೊಗೊಂಡು ಬಂದಿಲ್ಲ, ಹೋಗುವಾಗ ಏನು ತೊಗೊಂಡು ಹೋಗಲ್ಲ. ಈ ಸಂಬಂಧಗಳಾಗಿರ್ಬೋದು, ಪಾಸ್ತಿಗಳು ಬರೋದು ನನಗೆ ಬೋನಸ್ ಅದು. ಸೊ ನಾನು ಏನು ಕಳ್ಕೊಳ್ಳೋಕೆ ಏನೂ ಇಲ್ವೇ ಇಲ್ಲ, ನಾನು ತಂದಿದ್ದೇ ಏನಿಲ್ಲ, ಹೋಗುವಾಗ ಏನು ತೊಗೊಂಡೋಗಲ್ಲ. ಅಂಡ್ ಈ ಥರ ಅಬ್ಸೆಷನ್ ಒಂದು ಕಡೆ ಆದರೆ, ಇನ್ನು ಕೆಲವರಲ್ಲಿ ಕಾರಣ ಏನಾದರೂ ಆಗಿರ್ಬೋದು. ಕೆಲವರಿಗೆ ಟೆಂಡೆನ್ಸಿ ಜಾಸ್ತಿ ಇರುತ್ತೆ. ಕೆಲವರಿಗೆ, ಈಗ ನನಗೆ ಇನ್ಸ್ಟಾಲ್ ತುಂಬ ಜನ DM ಮಾಡ್ತಾರೆ, ಅಥವಾ ಹೊರಗಡೆ ಮೀಟ್ ಮಾಡಿದಾಗ ಕೇಳ್ತಾರೆ, ಅಥವಾ ನಾನು ಮಾಡೋ ನನ್ನ ರೇಡಿಯೋ ಕಾರ್ಯಕ್ರಮಕ್ಕೆ ಫೋನ್ ಮಾಡಿ. ಕೆಲವರು ತುಂಬ ಕಾರಣನೇ ಇಲ್ಲ, ರಿಲೇಶನ್ಶಿಪ್ ಇಲ್ಲದೆ. ರಿಲೇಶನ್ಶಿಪ್ ಇಲ್ಲ, ಆದರೆ ಏನಾದರೂ ಆಗಿರ್ಬೋದು, ವಾಟ್ ಎವರ್ ಇಟ್ ಇಸ್. ನಾನು ಹೇಳೋದು, ಈ ಥರ ಏನಾದರೂ ಮಾಡ್ಕೊಂಡ್ಬಿಡ್ಬೇಕು ಅಂತೆಲ್ಲ ಯೋಚನೆ ಮಾಡ್ತಾರೆ. ಎಲ್ಲ ಚೆನ್ನಾಗಿದ್ರು ಕೂಡ, ಚೆನ್ನಾಗಿದ್ರು, ಅದು ಕೂಡ ಮೂಲಾಧಾರ ಚಕ್ರ ವೀಕ್ ಆಗಿದ್ರೆ ಮಾತ್ರ. ಎಮೋಷನಲಿ ದರ್ ಇಸ್ ನೋ ರೀಸನ್ ಫಾರ್ ಇಟ್. ಸಮ್ಟೈಮ್ಸ್ ದ ಡಿಪ್ರೆಷನ್ ಆಗಿರ್ಬೋದು, ವಿಟಮಿನ್ ಡಿ ಲೋ ಆಗಿರ್ಬೋದು. ಓಕೆ, ಹೇಗೆ ಹೊರಗೆ ಬರ್ಬೋದು ಅಂತವ್ರು, ಅಥವಾ ಆ ಯೋಚನೆ ತಲೆಯಲ್ಲಿ ಬರ್ತಿದ್ರೆ ಆ ವ್ಯಕ್ತಿ ಆ ಹಂತನ ಹೇಗೆ ಪಾರ್ ಮಾಡ್ಬೋದು? 100% ಇದಕ್ಕೆ ದೇ ನೀಡ್ ಎಕ್ಸ್ಪರ್ಟ್ ಸಪೋರ್ಟ್, ಕೌನ್ಸಿಲಿಂಗ್ ಬೇಕು. ಅಥವಾ ಸೈಕ್ಯಾಟ್ರಿಸ್ಟ್, ಸಮ್ಟೈಮ್ಸ್ ಕೆಮಿಕಲ್ ಇಂಬ್ಯಾಲೆನ್ಸ್ ಆಗಿರುತ್ತೆ, ದೇ ಹ್ಯಾವ್ ಟು ಡೂ ಇಟ್. ಸೊ ಇಫ್ ನಾಟ್, ವೆನ್ ವಿ ಸಿ ಸ್ಪಿರಿಚುವಲಿ ದೇರ್ ಇಸ್ ಮೂಲಾಧಾರ ಚಕ್ರ ವೀಕ್ ಆಗಿದ್ರು ಕೂಡ ದೇ ಫೀಲ್ ವೆರಿ ಸುಸೈಡಲ್. ಅಂಡ್ ತುಂಬ ಸರಿ ಹೇಳ್ತಾರೆ ಗೊತ್ತಾ, ಲೈಫಲ್ಲಿ ಏನಾದರೂ ಆಗಿರಲಿ, ನಿಮ್ಮ ಪ್ರತಿ ಹಂತದಲ್ಲೂ ನೀವು ಸಕಾರಾತ್ಮಕವಾಗಿ ಯೋಚನೆ ಮಾಡಿ, ಅಂದ್ರೆ ಪಾಸಿಟಿವ್ ಥಿಂಕಿಂಗ್. ಪ್ರತಿ ವಿಚಾರದಲ್ಲೂ ಅಷ್ಟೇ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿ ಮಾತಾಡಿ. ಅದು ತುಂಬಾ ಚೇಂಜಸ್ ತಂದ್ಕೊಡುತ್ತೆ. ಹೇಗೆ ಈ ಪಾಸಿಟಿವ್ ಥಿಂಕಿಂಗ್ ವರ್ಕ್ ಮಾಡುತ್ತೆ ನೋಡು, ಒಂದು ಹೇಳ್ತೀನಿ. ಈಗ ಎಕ್ಸಾಂಪಲ್, ನಮ್ಮ ಬ್ರೈನ್ ಹೇಗಿರತ್ತಪ್ಪ ಅಂತ ಹೇಳಿದ್ರೆ, ಯಾರೋ ಒಬ್ರು ಬಾಗ್ಲು ತಟ್ಟಿದ್ರು ಮಧ್ಯರಾತ್ರಿ, ನಾನು ಭಯ ಇಲ್ಲ ಅಂತ ಹೇಳಿದ್ರೆ ಸೀದಾ ಓಪನ್ ಮಾಡಿದ್ರೆ ಅಲ್ಲಿ ಥ್ರೆಟ್ ಇರ್ಬೋದು, ನಂಗೆ ಹೊಡಿಬೋದು, ಅಥವಾ ನನ್ನ ಕಿಡ್ನಾಪ್ ಮಾಡ್ಬೋದು, ಏನು ಬೇಕಾದ್ರೂ ಆಗ್ಬೋದು, ದರೋಡೆ ಆಗ್ಬೋದು. ಸೊ ನನ್ನ ಬ್ರೈನ್ ನನ್ಗೆ ಯಾವಾಗಲೂ ಎಚ್ಚರಿಸ್ತಾ ಇರುತ್ತೆ, ನೋಡು ಏನೋ ಒಂದು ಥ್ರೆಟ್ ಇದೆ. ಎಕ್ಸಾಂಪಲ್, ನಾನು ಕಾರ್ ಡ್ರೈವ್ ಮಾಡ್ತಾ ಇರ್ತೀನಿ, ಸಬ್ಕಾನ್ಷಿಯಸ್ಲಿ ಒಂದು ಗಾಡಿ ಅಡ್ಡ ಬಂದ ತಕ್ಷಣ ಬ್ರೇಕ್ ಹಾಕ್ಬೇಕು. ಹೆಂಗೆ ನಮ್ಮ ಯೋಚನೆ ಅಂತ ಹೇಳಿದ್ರೆ, ಒಂದು 2 ನಿಮಿಷ ಯೋಚನೆ ಮಾಡಿ ಬ್ರೇಕ್ ಹಾಕ್ಲಾ ಬೇಡವಾ ಅಂತ ಯೋಚನೆ ಮಾಡ್ಬೇಕು. ಹೆಂಗೆ ತಕ್ಷಣ ಬ್ರೇಕ್ ಹಾಕ್ತೀಯ ನೀನು? ಹಿಂಗೆ ನಾನು ಹಿಂಗೆ ಏನೋ ಎಸಿತೀನಿ, ತಕ್ಷಣ ನೀವು ಹಿಂಗೆ ಅಂತೀರಾ,
ಅಲ್ವಾ? ಹೇಗೆ ಹಂಗಂತೀರಾ? ಸೊ ಯೋರ್ ಬ್ರೈನ್ ಇಸ್ ಆಲ್ವೇಸ್ ಆಕ್ಟಿವ್. ಯಾವಾಗ್ಲೂ ನಿನ್ಗೆ ಹೇಳ್ತಾ ಇರುತ್ತೆ ಏನೋ ಒಂದು ತೊಂದರೆ ಬರುತ್ತೆ 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 ಅಂತ. ಸೊ ಅದು ಆಟೋಮೆಟಿಕ್ ಆಗಿ ಏನ್ ಮಾಡುತ್ತೆ, ಏನೋ ನಕಾರಾತ್ಮಕವಾಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಅದೊಂದು ಸಣ್ಣ ಮಗು ತರ. ಅದಕ್ಕೆ ನೀವು ಯಾವಾಗ್ಲೂ ಪಾಸಿಟಿವ್ ಥಾಟ್ಸ್ ಆಗಿರ್ಬೋದು, ಕೆಲವ್ರು ನೋಡಿರ್ಬೋದು ಯಾವಾಗ್ಲೂ ಪಾಸಿಟಿವ್ ಆಗಿರ್ತಾರೆ. ನಿಜವಾಗ್ಲೂ ಎಷ್ಟೋ ಜನ ಸಕ್ಸಸ್ ರೇಟ್ ಹೈ ಇರೋರು ಎಲ್ಲರೂ ಅವ್ರ ಪಾಸಿಟಿವ್ ಥಿಂಕಿಂಗ್ ಇಂದ, ಥಾಟ್ಸ್ ಇಂದ. ನಿಮ್ಮ ನಿಜವಾದ ಶತ್ರು, ನಿಮ್ಮ ನಿಜವಾದ ಮಿತ್ರ ಯಾರು ಅಂತ ಹೇಳಿದ್ರೆ ನಿಮ್ಮ ಆಲೋಚನೆಗಳು, ಮೈಂಡ್. ಸೊ ಯಾವಾಗ ನಿಮ್ಮ ಮನಸ್ಸಿನ ಜೊತೆ ನಿಮಗೆ ಕಂಫರ್ಟ್ ಇರಲ್ವೋ ಆವಾಗಲೇ ನಾವು ಏನೋ ಒಂದೊಂದು ಇಂಥ ನಿರ್ಧಾರಗಳನ್ನು ತಗೋತಾ ಹೋಗ್ತೀವಿ. ನಿನ್ನ ಮನೇಲಿ ನಿನಗೆ ನೆಮ್ಮದಿ ಇಲ್ಲದೆ ಇದ್ದಾಗ. ಓಕೆ, ಸೊ ಹಾಗಾಗಿ ಸಕಾರಾತ್ಮಕ ಆಲೋಚನೆಗಳನ್ನ ಹೇಗೆ ಇದು ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮ ದೊಡ್ಡ ಶತ್ರು ಯಾರು ಅಂತ ಹೇಳಿದ್ರೆ ನಿಮ್ಮ ಫೋನ್. ಅದನ್ನ ದೂರ ಇಡಿ. ಬೆಳಗ್ಗೆ ಎದ್ದಾಗ ಅಟ್ಲೀಸ್ಟ್ 2 hours ನರೇಂದ್ರ ಮೋದಿ ಅವ್ರು ಕಾಲ್ ಮಾಡಿದ್ರು ಕೂಡ ಪಿಕ್ ಮಾಡಬೇಡಿ. 2 hours. ಮೋದಿ ಅವ್ರ ಫೋನ್ ಮಾಡಿದ್ರೆ ಫೋನ್ I'm telling you that is very important. Give importance to yourself. Okay, na. So at 2 hours is very. ಸಾರಿ, ಐ ಆಮ್ ಥಿಂಕಿಂಗ್ ಮೋದಿ ಅವ್ರ ಫೋನ್ ಬಂದ್ರೆ ಹೆಂಗಿರುತ್ತೆ ಅಂತ. Yes. The 2 hours of your day is very very important. ಆಯ್ತಾ? ಬೆಳಗ್ಗೆ ಎದ್ದ ತಕ್ಷಣ ಒಂದು ವಿಷನ್ ಬೋರ್ಡ್ ಅನ್ನು ಹಾಕೊಳ್ಳಿ. ಲೈಫಲ್ಲಿ ನಿಮ್ಗೆ 10 ಇಂಪಾರ್ಟೆಂಟ್ ಸಾಧನೆ ಏನು ಮಾಡಬೇಕು ಅನ್ನೋದನ್ನು, ಅದು ನಿಮ್ಮ ಬೆಡ್ ಮುಂದೆನೇ ಇರಬೇಕು. ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ನೋಡ್ತಾ 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 ಬ್ರೈನ್ ನಿಮ್ಮ ಸಬ್ಕಾನ್ಷಿಯಸ್ಲಿ ಇಟ್ ವಿಲ್ ಸ್ಟಾರ್ಟ್ ಮ್ಯಾನಿಫೆಸ್ಟಿಂಗ್ ಇಟ್. ನೋಡಿ, ನಿಮ್ಮ ಬ್ರೈನಿಗೆ ಅಷ್ಟೋ ಶಕ್ತಿ ಇದೆ. ಎಕ್ಸಾಂಪಲ್, ನನ್ನ ಒಂದು ಥಾಟ್ ನಾನು ಇಲ್ಲಿಗೆ ಬರಬೇಕು ಅಂತ ಆದಾಗ ಎಷ್ಟೋ ಕಷ್ಟ ಆದರೂ ಬಂದೇ ಬರ್ತೀನಿ ಅಲ್ವಾ? ಯುವರ್ ಥಾಟ್ಸ್ ಹ್ಯಾಸ್ ಗಾಟ್ ವೈಬ್ರೇಷನ್. ಆ ವೈಬ್ರೇಷನ್ ರಿಯಾಲಿಟಿಯನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ. ಹಾಗಾಗಿ ಪ್ರತಿ ಒಂದು ಆಲೋಚನೆ ಇದೆಯಲ್ಲ, ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇದೆ. ಎಕ್ಸಾಂಪಲ್, ನಾನು ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇರ್ತೀನಿ, ನಾನು ಬಾಯಿ ಬಿಟ್ಟು ಓಪನ್ ಮಾಡಿ ಹೇಳಬೇಕು ಅಂತಾನೆಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ, ಇವಳಿ ಯಾಕೋ ಈ ಅಮ್ಮಂಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಅನ್ಕೋತೀರಾ. ಸೊ ಹಾಗಾಗಿ ಪ್ರತಿಯೊಂದು ಆಲೋಚನೆಗಳಿಗೂ ಅಷ್ಟೇ ಶಕ್ತಿ ಇದೆ. ನೀವು ನಿಮ್ಮ ಗಂಡನ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇರೋದು, ಹೆಂಡತಿ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿ ಬಾಯಿ ಬಿಟ್ಟು ಹೇಳಬೇಕು ಅಂತಿಲ್ಲ, ಅದು ಕೂಡ ವೈಬ್ರೇಷನಲ್ಲಿ ಸೃಷ್ಟಿ ಆಗ್ತಾ ಹೋಗುತ್ತೆ. ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಆ ವಿಷನ್ ಬೋರ್ಡ್ ಅನ್ನ ನೋಡೋದಾಗಿ. ನೀವು ವಿಷನ್ ಬೋರ್ಡ್ ಅಂತ ಹೇಳುತ್ತಲ್ಲ, ಏನಿದು ವಿಷನ್ ಬೋರ್ಡ್? ವಿಷನ್ ಬೋರ್ಡ್ ಅಂತ ಹೇಳಿದ್ರೆ ನೋಡಿ, ಎಕ್ಸಾಂಪಲ್, ನಾನು ಎಷ್ಟೊಂದು ನನ್ನ ಲೈಫಲ್ಲಿ ಏನೇನು ಸಾಧನೆ ಮಾಡಿರ್ಬೋದು ಅದೆಲ್ಲವೂ ಕೂಡ ವಿಷನ್ ಬೋರ್ಡ್ ಇಂದನೇ. ಆಯ್ತಾ? ನನಗೆ ಏನೇನು ಬೇಕು ಅನ್ನೋದನ್ನ ಎಲ್ಲ ಫೋಟೋಸ್ ಮೂಲಕ. ಓಕೆ, ಇಟ್ ಕ್ಯಾನ್ ಬಿ ಫ್ರಮ್ ಪಿಂಟ್ರೆಸ್ಟ್ ಅಥವಾ ಯಾವುದೋ ಒಂದು ಮೊಬೈಲ್ ವಾಲ್ ಪೇಪರ್, ನ್ಯೂಸ್ ಪೇಪರ್ ಆಗಿರ್ಬೋದು, ಮ್ಯಾಗ್ಝಿನ್ ಆಗಿರ್ಬೋದು. ನನಗೆ ಒಂದು ರಿಂಗ್ ತಗೋಬೇಕಾದ್ರೂ ಕೂಡ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ. ಓಕೆ, ಸೊ ಅದನ್ನ ವಿಷನ್ ಬೋರ್ಡಲ್ಲಿ ಹಾಕೋದು. ಇಟ್ಸ್ ಜಸ್ಟ್ ಲೈಕ್ ಅ ಚೈಲ್ಡ್. ನೋಡಿ, ಒಂದು ಮಗು ಎಷ್ಟೋ ಆಟ ಆಡ್ತಾ ಇರುತ್ತೆ. ಮುಂದೆ ಈಗ ಒಂದು ಡಬ್ಬ ಕೊಟ್ಟರು ಅದಕ್ಕೆ ಏನೋ ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡು ಆಟ ಆಡ್ತಾ ಎಷ್ಟು ಖುಷಿಯಾಗಿರುತ್ತೆ. ಫಸ್ಟ್ ಆಫ್ ಆಲ್ ನಿಮ್ಮ ಲೈಫಲ್ಲಿ ನೀವು ಏನೇ ಬೇಕಾದರೂ ಕೂಡ ಹೈಯೆಸ್ಟ್ ವೈಬ್ರೇಷನಲ್ಲಿ ಇರಬೇಕು. ಈಗ ಎಕ್ಸಾಂಪಲ್, ನಾನು ನಿಮಗೆ ಕಾಲ್ ಮಾಡಬೇಕು ಅಂತ ಇರ್ತೀನಿ. ಒಂದೇ ಒಂದು ನಂಬರ್ ತಪ್ಪಿದ್ರೆ ಕ್ಯಾನ್ ಐ ರೀಚ್ ಯು? ಇಲ್ಲ, ಯಾರಿಗೋ ರಾಂಗ್ ನಂಬರಿಗೆ ಹೋಗುತ್ತೆ. ಹಾಗೆ ಯೂನಿವರ್ಸ್ ಹೇಗೆ ಇರುತ್ತೆ ಅಂತ ಹೇಳಿದ್ರೆ, ನೀವು ಏನಾಗಿರ್ತೀರೋ ಅದನ್ನು ನಿಮಗೆ ಕೊಡ್ತಾ ಹೋಗುತ್ತೆ. ಓಕೆ, ಸೊ ಹೇಗೆ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಬಿ ಇನ್ ದಟ್ ಹೈ ವೈಬ್ರೇಷನ್. ಹೈ ವೈಬ್ರೇಷನ್ ಥಾಟ್ಸ್ ಯಾವುದು? ಹ್ಯಾಪಿನೆಸ್, ಜಾಯ್, ಗ್ರ್ಯಾಟಿಟ್ಯೂಡ್. ಇದೆಲ್ಲ ಸ್ಪೆಕ್ಟ್ರಮ್ಸ್ ಆಫ್ ಫೀಲಿಂಗ್ಸ್ ಅಲ್ಲಿ ಬರುತ್ತೆ. ಓಕೆ, ಸ್ಪೆಕ್ಟ್ರಮ್ ಇರುತ್ತೆ. ಓಕೆ, ಈ ದ್ವೇಷ, ಅಸೂಯೆ, ಗಿಲ್ಟು, ನಾನು ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಯೂನಿವರ್ಸಿಗೆ ನಾನು ಹೇಳಬೇಕು, ಏನೋ ಬೇಕು ಅಂತ ನಾನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇರ್ತೀನಿ. ನಾನು ನೀವು ಆಗ ಮಾತ್ರ ಒಳ್ಳೆ ಪಾಸಿಟಿವ್ ಥಿಂಕ್ ಮಾಡಿ ಆಮೇಲೆ ನೆಗೆಟಿವ್ ಥಿಂಕ್ ಮಾಡಿದ್ರೆ ಇಲ್ಲ. ಯೂನಿವರ್ಸ್ ಇಸ್ ಜಸ್ಟ್ ಲೈಕ್, ನೀನು ಏನೇ ಮಾಡಿದ್ರು ಯೂನಿವರ್ಸಿಗೆ ಗೊತ್ತಾಗುತ್ತೆ. ಇಟ್ಸ್ ಲೈಕ್ ಅ ಗ್ಯಾಂಗ್ಸ್ಟರ್. ನೀನೇನು ಮೂಮೆಂಟ್ ಮಾಡಿದ್ರು ಇದು ಗೊತ್ತಾಗುತ್ತೆ. ಸೊ ಬಿ ವೆರಿ ನ್ಯಾಚುರಲ್. ನೀವು ನೋಡಿರ್ಬೋದು, ಇದರಲ್ಲೆಲ್ಲ ಕಮೆಂಟ್ ಕೆಟ್ಟದಾಗ ಹಾಕ್ತಿರ್ತಾರೆ. ಅಗೇನ್ ಇಟ್ ಕಮ್ಸ್ ಬ್ಯಾಕ್ ಟು ದೆಮ್. ಕರ್ಮ ಅನ್ನೋದು ಎಲ್ಲೂ ಇರಲ್ಲ, ಅಂಡ್ ಇಟ್ ಶೋಸ್ ದೇರ್ ಪರ್ಸನಾಲಿಟಿ. ನಾನು ನಿಮ್ಮ ಹತ್ರ ಕೆಟ್ಟದಾಗ ಬಿಹೇವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಕೆಟ್ಟವ್ರು ಅಂತ ಹೇಳಲ್ಲ, ನನ್ನ ಪರ್ಸನಾಲಿಟಿನ ತೋರಿಸ್ತಾರೆ. ಹೌದು. ಸೊ ಬೆಳಗ್ಗೆ ಎದ್ದ ತಕ್ಷಣ ಅಫರ್ಮೇಷನ್ಸ್ ಅಂತ. ಈಗ ನಾನು ಹೇಳಿದೆ, ನಿಮ್ಮ ಬ್ರೈನು ಒಂದು ಸಣ್ಣ ಮಗು ಥರ. ನಾನು ಕನ್ನಡಿ ಮುಂದೆ ಹೋಗ್ಬಿಟ್ಟು, ನಾನು ತುಂಬಾನೇ ಕಾನ್ಫಿಡೆನ್ಸ್ ಇಂದ ಇದ್ದೀನಿ, ನನ್ನನ್ನು ನಾನು ತುಂಬ ಪ್ರೀತಿಸ್ಕೊತೀನಿ, ಐ ಲವ್ ಯು, ಹೇಗಿದ್ರು ಹಾಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಶುರು ಮಾಡಿ. ಫಸ್ಟ್ ಟಾಸ್ಕ್ ಏನಂತ ಹೇಳಿದ್ರೆ, ನೀವು ಬಟ್ಟೆ ಹಾಕ್ತಿರೋ, ಹೇಗಿರ್ತಿರೋ, ಹೆಂಗಿರ್ತಿರೋ, ಆಯ್ತಾ, ನಿಮ್ಮನ್ನ ಪೂರ್ತಿ ಕನ್ನಡಿ ಇರ್ತಕ್ಕಂಥ ಒಂದು ಜಾಗದಲ್ಲಿ ನಿಂತ್ಕೊಂಡು ನಿಮ್ಮ ಕಣ್ಣಿಗೆ ಕಣ್ಣು ದೃಷ್ಟಿ ನೋಡಿ ಶುರುಗೆ ತುಂಬ ಕಷ್ಟ ಆಗುತ್ತೆ. ನಿಮಗೆ ನೀವು ಹೇಳ್ಕೊತಾ ಹೋಗಿ, ಐ ಲವ್ ಯು ಸೋ ಮಚ್, ನನ್ನ ದಯವಿಟ್ಟು ಕ್ಷಮಿಸು, ಥ್ಯಾಂಕ್ ಯು ನನ್ನ ಜೊತೆ ಇರೋದಿದ್ದಕ್ಕೆ, ಐ ಆಮ್ ಸಾರಿ, ಹೀಗೆ ಇದನ್ನ ಹೇಳ್ಕೊಡ್ತಾರೆ. ಕಣ್ಣಿಟ್ಕೊಂಡು ಐ ಲವ್ ಯು ಅಂತ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು ಅಂತ. ಅದಲ್ಲದೆ ನಾನು ತುಂಬಾ ಕಾನ್ಫಿಡೆನ್ಸ್ ಇಂದ ಇದ್ದೀನಿ, ನಾನು ತುಂಬಾ ಸಕ್ಸಸ್ಫುಲ್ ಆಗಿದ್ದೀನಿ, ನಾನು ನೋಡೋಕೆ ತುಂಬಾ ಚೆನ್ನಾಗಿದ್ದೀನಿ, ಐ ಲವ್ ಯು. ಓಕೆ, ಪ್ಲೀಸ್ ಫರ್ಗಿವ್ ಮೀ. ಯಾಕೆ? ಆಬ್ವಿಯಸ್ಲಿ ನಿಮಗೆ ನೀವು ಎಷ್ಟು ಕೆಲಸಗಳನ್ನ ಮಾಡ್ಕೊಂಡಿರ್ತೀರಾ. ಯು ಆರ್ ಸೋ ಹಾರ್ಶ್. ಬೇರೆಯವ್ರು ಹಾರ್ಶ್ ಇರೋದಿಲ್ಲ, ನಿಮ್ಮೇಲೆ ನೀವೇ ಹಾರ್ಶ್ ಆಗಿರ್ತೀರಾ. ಸೊ ಯು ಶುಡ್ ಆಲ್ವೇಸ್ ಆಸ್ಕ್ ಫರ್ಗಿವ್ನೆಸ್ ಫಾರ್ ಯೋರ್ ಸೆಲ್ಫ್. ಐ ಲವ್ ಯು. ನಾನು ಬೆಳಗ್ಗೆ ಎದ್ದ ತಕ್ಷಣ ಐ ಗಿವ್ ಅ ಬಟರ್ಫ್ಲೈ ಹಗ್ ಟು ಮೈ ಸೆಲ್ಫ್. ಓಕೆ,
ಸೊ ತಕ್ಷಣ your oxytocin is released. ಆಯ್ತಾ? ಕನ್ನಡಿ ಮುಂದೆ ಹೋಗಿ ಅಫರ್ಮೇಷನ್ ಅನ್ನು ಹೇಳ್ಕೊತಾರೆ. ಅಫರ್ಮೇಷನ್ ಅನ್ನೋದು ತುಂಬಾನೇ ಪವರ್ಫುಲ್ ಟೆಕ್ನಿಕ್. ಓಕೆ, ಎಷ್ಟೋ ಜನ ನ್ಯೂರೋ ಸೈಂಟಿಸ್ಟ್ಗಳು ಇದನ್ನ ಪ್ರೂವ್ ಮಾಡಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಬ್ರೈನ್ ಅನ್ನ ರೀವೈರ್ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಹೋಗ್ಬೇಕು. ಈಗ ನಿಮ್ಮ ಬಗ್ಗೆ ನೀವು ಎಷ್ಟು ಕೆಟ್ಟದಾಗಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾನೆ ಇರ್ತೀರಾ, ಅದು ಎಕೋ ಆಗ್ತಾನೆ ಇರುತ್ತೆ ನಿಮ್ಮಲ್ಲಿ. ನಿನ್ ಕೈಲೇನೋ ಮಾಡೋಕ್ಕಾಗಲ್ಲ, ನೀನ್ ಹಿಂಗಿದ್ಯಾ, ನಿನ್ನ ಯಾರು ಇಷ್ಟಪಡಲ್ಲ, ಈ ಥರದೊಂದು ನಕಾರಾತ್ಮಕ ಯೋಚನೆ ಬರ್ತಾನೇ ಇರುತ್ತೆ. ನೋಡಿದ್ರ, ಅದನ್ನ ರೀವೈರ್ ಮಾಡಬೇಕು ಅಂತ ಏನ್ ಮಾಡಬೇಕು ಅಂದ್ರೆ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಹೇಳ್ಕೊಳ್ಳಿಕ್ಕೆ ಶುರು ಮಾಡಿ. ಕನ್ನಡಿ ಮುಂದೆ ನಿಂತ್ಕೊಂಡು, ನಾನು ನೋಡೋಕೆ ತುಂಬಾ ಚೆನ್ನಾಗಿದ್ದೀನಿ, ನಾನು ತುಂಬಾ ಸಕ್ಸಸ್ಫುಲ್ ಆಗಿದ್ದೀನಿ, ನನ್ನನ್ನು ಎಲ್ಲರೂ ಇಷ್ಟಪಡ್ತಿದ್ದಾರೆ, ನಾನೊಂದು ದೇವತೆ, ಹೀಗೆ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ. ಆಯ್ತಾ? ಜನ ನಿಮ್ಮನ್ನ ನೋಡ್ತಾ ಹೋಗ್ತಾರೆ. ನಾನು ಇದೊಂದು ಎಕ್ಸಾಂಪಲ್ ನಾನು ಮಾಡಿದ್ದೆ. ಆಯ್ತಾ? ನಾನು ಸುಮ್ಮನೆ ಹೆಂಗೋ ಬರೆಯುವಾಗ ಫ್ಲೋಲ್ ಬರೆದೆ, ಐ ಆಮ್ ಗಾಡೆಸ್ ಆಫ್ ಬ್ಯೂಟಿ ಅಂತ. ಯು ವೋಂಟ್ ಬಿಲೀವ್, ನಾನು ಸುಮ್ಮನೆ ನನ್ನ ಯೂಟ್ಯೂಬ್ ವಿಡಿಯೋಸಲ್ಲೆಲ್ಲ ನೋಡ್ತಾ ಇದ್ದೆ, ಎಷ್ಟೋ ಜನ ಅದೇ ಕಮೆಂಟನ್ನು ಹಾಕಿದ್ರು. ಸೊ ದ ವೇ ಯು ಥಿಂಕ್ ಅಬೌಟ್ ಯುವರ್ ಸೆಲ್ಫ್, ನಿಮ್ಮ ಬಗ್ಗೆ ನೀವು ಏನನ್ನ ಆಲೋಚನೆ ಮಾಡ್ತಾ ಹೋಗ್ತಿರೋ, ಇಡೀ ಪ್ರಪಂಚ ನಿಮ್ಮನ್ನ ಹಾಗೆ ನೋಡ್ತಾ ಹೋಗುತ್ತೆ. ಅಲ್ಲ, ನೀವು ಹಂಗಿದ್ದೀರಾ? ಕಮೆಂಟ್ ಇಲ್ಲ ಇಲ್ಲ ಇಲ್ಲ, ಎಷ್ಟೋ ಜನ ನಾನು ಹೇಳ್ಕೊಟ್ಟಿದ್ದೀನಿ. ಓಕೆ, ಓಕೆನಾ? ಸೊ ಸ್ಟಾರ್ಟ್. ಎಲ್ರಿಗೂ ಒಂದು ಯೂನಿಕ್ನೆಸ್ ಇದೆ. ನಾವೆಲ್ಲರೂ ಚೆನ್ನಾಗಿದ್ದೀವಿ, ನಾವೆಲ್ಲರೂ ಭಗವಂತನ ಪ್ರೀತಿ ಮಕ್ಕಳು. ಅದನ್ನ ಸೆಲೆಬ್ರೇಟ್ ಮಾಡ್ತಾ ಹೋಗಿ, ನಿಜವಾಗ್ಲೂ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ. ನಿಮ್ಮ ಪ್ರಾಬ್ಲಮ್ ಅನ್ನ ದೊಡ್ಡ ಇಡೀ ಪ್ರಪಂಚದ ಪ್ರಾಬ್ಲಮ್ ಅಂತ ಅನ್ಕೋಬೇಡಿ. ಇವಾಗ ಕಷ್ಟ ಬಂದಿದೆ, ಇಟ್ಸ್ ಓಕೆ, ಇಟ್ಸ್ ಪಿರಿಯಾಡಿಕಲ್. ಕಷ್ಟ ಬಂದ್ಮೇಲೆ ಸುಖ ಬಂದೇ ಬರುತ್ತೆ. ಆ ಹೋಪ್ ಇದೆಯಲ್ಲ, ಅದಕ್ಕೆ ನಾನು ಯಾಕೆ ಗೊತ್ತಾ ದೇವ್ರನ್ನ ನಂಬಿ ಅನ್ನೋದು, ನೀವು ಆ ಕಷ್ಟದಲ್ಲಿ ನೀವು ಒಬ್ಬರೇ ಇದ್ದೀರಾ ಅಂತ ಅನ್ಸಲ್ಲ. ಭಗವಂತ ಇದ್ರೆ ಇಡೀ ಪ್ರಪಂಚನ ಇರುತ್ತೆ. ಈಗ ನೀವು ಒಬ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ, ಆ ವೈಬ್ರೇಷನ್ ನೀವು ಆಗ್ಬಿಡ್ತೀರಾ. ನೀವು ಯಾರೋ ದ್ವೇಷ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ, ಯಾವಾಗ್ಲೂ ಆ ಲೋ ವೈಬ್ರೇಷನ್. ಫಸ್ಟ್ ಆಫ್ ಆಲ್ ದ್ವೇಷ ಅನ್ನೋದೇ ತುಂಬಾ ಲೋ ವೈಬ್ರೇಷನಲ್ ಥಾಟ್ಸ್. ಆಯ್ತಾ? ಆ ಕೆಟ್ಟ ವ್ಯಕ್ತಿ ಬಗ್ಗೆ ಅಥವಾ ನಿಮ್ಮ ಜೀವನವನ್ನ ಕಷ್ಟ ಮಾಡಿರೋ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದ್ರೆ, ನಿಮಗೆ ಗೊತ್ತಿಲ್ಲದಾಗೆ ಆ ವ್ಯಕ್ತಿಯ ಗುಣಗಳು ನಿಮಗೆ ಬರ್ತಾ ಹೋಗುತ್ತೆ. ಅದೇ ಭಗವಂತನ ಯೋಚನೆ ಮಾಡ್ತಾ ಹೋಗಿ, ಆ ಹೈ ವೈಬ್ರೇಷನಲ್ ಥಾಟ್ಸ್ ಅದ್ ನೀವ್ ಆಗ್ತಾ ಹೋಗ್ತೀರಾ. ಸಿಂಪಲ್. ನೀವು ಆ ಎನ್ವಿರಾನ್ಮೆಂಟ್ ಅಲ್ಲಿ ಇದ್ರು ನೀವು ಹಾಗೆ ಆಗ್ತೀರಾ. ಎಕ್ಸಾಕ್ಟ್ಲಿ. ಮೈಕ್ರೋಬಯೋಮ್ ಅಂತ ಹೇಳ್ತಾರೆ. ನಿಮ್ಮ ಗಟ್ ಏನಿದೆಯೋ ಅದನ್ನ ಮಿಮಿಕ್ ಮಾಡ್ತಾ ಹೋಗುತ್ತೆ. ನೀವು ನೋಡಿರ್ಬೋದು, ಮದ್ವೆಗೆ ಒಂದು 20 ವರ್ಷ ಆದ್ಮೇಲೆ ಗಂಡ ಹೆಂಡತಿ ಒಂದೇ ತರ ಇರ್ತಾರೆ. ನೋಡಕ್ಕೆ ನೋಡಿದಿರಾ? ಎಷ್ಟೋ ಜನ ಅಣ್ಣ ತಂಗಿರ್ ಅಂತ ಕೇಳ್ತಾರೆ. ವಯಸ್ಸಾದ್ಮೇಲೆ ಅದರ ಮುಖ ಕೂಡ ಇಟ್ ಇಸ್ ಚೇಂಜ್ ಬಿಕಾಸ್ ಆಫ್ ಮೈಕ್ರೋಬಯೋಮ್. ಗಟ್ ಸ್ಟಾರ್ಟ್ಸ್ ಮಿಮಿಕಿಂಗ್ ಅಂಡ್ ಯುವರ್ ಗಟ್ ಇಸ್ ಅ ಫಸ್ಟ್ ಇನ್ಸ್ಟೆಂಟ್. ಯಾರು ನಿಮ್ಗೆ ಕೆಟ್ಟೋರು ಅಂತ ಹೇಳಿದ್ರೆ, ನಿಮಗೆ ಫಸ್ಟ್ ಆಫ್ ಆಲ್ ನಾನು ಯಾವಾಗಲೂ ಹೇಳ್ತೀನಿ ಗೊತ್ತಾ, ನೀವೇನಾದ್ರು ಡೇಟಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಆ ವ್ಯಕ್ತಿಯನ್ನು ನೋಡಿದ ತಕ್ಷಣ, ಆ ವ್ಯಕ್ತಿನ ಮೀಟ್ ಮಾಡಿದ ತಕ್ಷಣ ಸಿಕ್ಕಾಪಟ್ಟೆ ಬೋರ್ ಆಗ್ಬೇಕು. ಅದು ನಿಜವಾದ ಹೆಲ್ದಿ ರಿಲೇಶನ್ಶಿಪ್. ಬೋರ್ ಆಗ್ಬೇಕು, ಯಾರಪ್ಪ ಇವನು ಅಂತ ಅನ್ಸ್ಬೇಕು. ದಟ್ ಈಸ್ ಅ ಬ್ಯೂಟಿಫುಲ್ ರಿಲೇಶನ್ಶಿಪ್. ಇಫ್ ಯು ಫೀಲ್ ದರ್ ಇಸ್ ಅ ಕೆಮಿಸ್ಟ್ರಿ, ಓಕೆ, ಇಫ್ ಯು ಫೀಲ್ ದಟ್ ನನಗೆ ಈ ವ್ಯಕ್ತಿ ಮೇಲೆ ಅಟ್ರಾಕ್ಷನ್ ಇದೆ, ಇಫ್ ಯು ಸೆಕ್ಷುಲಿ ಅಟ್ರಾಕ್ಟೆಡ್, ರನ್ ಅವೇ ಫ್ರಮ್ ದಟ್ ರಿಲೇಶನ್ಶಿಪ್. ನಾವು ಏನನ್ಕೋತೀವಿ, ರಿಲೇಶನ್ಶಿಪ್ ಅಲ್ಲಿ ಥ್ರಿಲ್ ಇರಬೇಕು. ಎಷ್ಟೋ ಜನ ನೀವು ನೋಡಿರ್ಬೋದು, ಅವ್ನು ಅಷ್ಟು ಹುಡುಗಿರ್ ಜೊತೆ ಇರ್ತಾನೆ ಮಗ, ಅವ್ನಿಗೆ ಹುಡುಗಿರ್ ಸಿಗ್ತಾ ಇರ್ತಾರೆ. ಅಥವಾ ಇವಳು ನೋಡಿ ಎಷ್ಟು ದೊಡ್ಡ ಪ್ಲೇಯರು, ಅವಳಿಗೆ ನೋಡಿ ಎಂತ ಪ್ರೀತಿ ಮಾಡೋರು ಸಿಗ್ತಾರೆ ಅಂತ. ಓಕೆ, ಬಿಕಾಸ್ ದಟ್ ಕೆಮಿಸ್ಟ್ರಿ ಇಸ್ ನಾಟ್ ಗುಡ್. ರಿಲೇಶನ್ಶಿಪ್ ಶುಡ್ ಮೇಕ್ ಯು ಫೀಲ್ ಸೇಫ್. ಓಕೆ. ಇದ್ರ ಜೊತೆಗೆ ನಿಮ್ಮನ್ನ ಪ್ರೀತಿಸೋರು ಎಷ್ಟೋ ಜನ ಇದ್ರು ಕೂಡ ಯಾರೋ ಒಬ್ರು ತುಂಬಾ ನಿಮ್ಮನ್ನ ಇಗ್ನೋರ್ ಮಾಡ್ತಿರ್ತಾರೆ. ಅಂದ್ರೆ ನಿಮಗೆ ಕೊಡಬೇಕಾದಂತ ಒಂದು ಪ್ರಾಮುಖ್ಯತೆ ಕೊಡಲ್ಲ, ನಿಮ್ಮನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೊಡ್ತಿರ್ತಾರೆ. ಇಂಥ ಟೈಮಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ರೆ, ಅಂದ್ರೆ ನಿಮ್ಮನ್ನ ಎಷ್ಟು ಕೆಟ್ಟದಾಗ ಸಾಧ್ಯವಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಯಾರೋ ಒಂದು ದೊಡ್ಡ ಹೀರೋಯಿನ್ ಅಂತಾನೆ ಅನ್ಕೊಳ್ಳಿ, ನೀವು ಸಿನಿಮಾಗಳಲ್ಲಿ ಬ್ಯುಸಿ ಆಗಿರ್ತೀರಾ, ಅಥವಾ ನೀವು ದುಡ್ಡು ಕಾಸಲ್ಲಿ ಸಂಪಾದನೆ ಮಾಡಿರ್ತೀರಾ. ನಿಮ್ಮ ಲೈಫಲ್ಲಿ ಅಂದ್ರೆ ಹೊರಗಡೆ ಸೊಸೈಟಿಲಿ ನಿಮಗೆ ನೇಮ್ ಫೇಮ್ ದುಡ್ಡೆಲ್ಲ ಇದೆ. ಆದ್ರೆ ನೀವು ಯಾವುದೋ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ತಿರೋ, ಅಥವಾ ಯಾರೋ ಒಬ್ರು ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು, ಯಾರೋ ಆಗಿರ್ಬೋದು, ನಿಮ್ಮನ್ನ ತುಂಬಾ ಕೆಟ್ಟದಾಗಿ ಇಗ್ನೋರ್ ಮಾಡ್ತಿರ್ತಾರೆ. ನಿಮಗೆ ಬೇಕಾದ ನಿಮ್ನ ಹೆಂಗ್ ಬೇಕಂಗ್ ಟ್ರೀಟ್ ಮಾಡ್ತಿರ್ತಾರೆ. ಇಂಥ ವ್ಯಕ್ತಿಗಳು ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ರೆ ನೀವೇನ್ ಮಾಡಬೇಕು? ಫಸ್ಟ್ ಆಫ್ ಆಲ್ ನೋಡಿ, ನಮ್ಗೆಲ್ರಿಗೂ 2 ಮುಖ ಇರುತ್ತೆ. ಓಕೆ, ನಮ್ಮ ಇಂಟಿಮೇಟ್ ರಿಲೇಶನ್ಶಿಪ್ ಇರುತ್ತಲ್ಲ, ಅವ್ರ ಜೊತೆ ನಾವು ಫೇಕ್ ಮಾಡೋಕ್ಕಾಗಲ್ಲ. ನಮ್ಮ ತಾಯಿ ಜೊತೆ ನಾವು ಫೇಕ್ ಮಾಡೋಕ್ಕಾಗಲ್ಲ. ದೇ ವುಡ್ ಹವ್ ಸೀನ್ ಅಸ್ ಇನ್ ಎವ್ರಿ ಸಿಚುಯೇಷನ್. ಓಕೆನಾ? ನಮ್ಮ ಫ್ರಜೈಲ್ ಸಿಚುಯೇಷನ್ ನೋಡಿರ್ತಾರೆ, ನಮ್ಮನ್ನ ಒಲೈಟಲ್ ಆಗಿ ನೋಡಿರ್ತಾರೆ, ಎಷ್ಟೋ ಸತಿ ನಮ್ಮ ಹತ್ತಿರೋದು ಭಾವನಾತ್ಮಕಕ್ಕೆಲ್ಲ ನೋಡ್ಬಿಟ್ಟಿರ್ತಾರೆ. ಅವ್ರ ಜೊತೆ ನನ್ನ ಬಾಂಡಿಂಗ್ಗೆ ಬೇರೆ ತರ ಇರುತ್ತೆ. ಆಯ್ತಾ? ಹೋಗಿರ್ಬೋದು, ಏನಾರಾಗಿರ್ಬೋದು. ಆದ್ರೆ ನಮ್ಮ ಬ್ರೈನ್ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ನೀವು ನನ್ನ ರಿಜೆಕ್ಟ್ ಮಾಡ್ತೀರ ಅಂದ್ರೆ ನಂಗೆ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ರಿಜೆಕ್ಷನ್ ಅನ್ನ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾನೇನ್ ಮಾಡ್ತೀನಿ, ದರ್ ಇಸ್ ಅ ಸೈಕಾಲಜಿಕಲ್ ಟರ್ಮ್ ಕಾಲ್ಡ್ ಲವ್ ಬಾಂಬಿಂಗ್ ಅಂತ. ಲವ್ ಬಾಂಬಿಂಗ್. ಸೊ ಏನ್ ಮಾಡ್ತಿರ್ತೀನಿ ಅಂತ ಹೇಳಿದ್ರೆ, ಶುರುಗೆ ಸಂಬಂಧದಲ್ಲಿ ನಾನು ನಿಮ್ಗೆ ತುಂಬಾ ಪ್ರೀತಿ ತೋರಿಸ್ತಾ ಇರ್ತೇನೆ. ತುಂಬಾ ಎಷ್ಟು ಪ್ರೀತಿ ಅಂತ ಹೇಳಿದ್ರೆ, ನಿಮ್ಗೆ ಕೂತ್ರೆ ನಿಂತ್ರೆ ಓ ಮೈ ಬೇಬಿ ಹಂಗೆ ಹಿಂಗೆ ಎಲ್ಲ ತೋರಿಸ್ತಾ ಇರ್ತೀನಿ. ಸ್ವಲ್ಪ ಹೊತ್ತು ನಾನು ಸ್ಟೆಪ್ ಬ್ಯಾಕ್, ಐ ಸಿ ವಾಟ್ ಇಸ್ ಯುವರ್ ರಿಯಾಕ್ಷನ್. ಪಾಸ್ ಕೊಡೋದು. ನಿಮ್ಗೆ ಏನಾಗಿರುತ್ತೆ, ಯು ಆರ್ ಸೋ ಯೂಸ್ ಟು ದಿಸ್ ಲವ್, ಅಡಿಕ್ಷನ್ ಆಗ್ಬಿಟ್ಟಿರುತ್ತೆ. ಓಕೆನಾ? ಐ ಆಮ್ ಟ್ರೈಂಗ್ ಟು ಪ್ಲೇ ಅ ಮೈಂಡ್ ಗೇಮ್ ವಿತ್ ಯು. ನೀವೇನ್ ಮಾಡ್ತೀರಾ,
ತಿರ್ಗಾ ನನಗೆ ಬಂದು ಬೇಬಿ ಯಾಕೆ ಕಾಲ್ ಮಾಡಿಲ್ಲ ನೀವು ನನಗೆ ಅಂತ ಕೇಳ್ತೀರಾ. ಓಕೆ, ನಾನು ಅಂಡರ್ಸ್ಟ್ಯಾಂಡ್, ಓಕೆ ಈ ವ್ಯಕ್ತಿಗೆ ನಾನು ಒಂದು ಸ್ವಲ್ಪ ಅಟೆನ್ಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಹಿ ವಿಲ್ ಕಮ್ ಬ್ಯಾಕ್ ಅಗೇನ್. ಐ ಜಸ್ಟ್ ಕಮ್, ಓಕೆ ನೀನು ಬಂದಿದ್ಯಲ್ಲ ಅಂತ ಒಂದು ಚೂರು ತಿರ್ಗಾ ಪ್ರೀತಿ ಕೊಡೋಕ್ಕೆ ಶುರು ಮಾಡ್ತೀನಿ. ಅಗೇನ್ ಯು ವಿಲ್ ಸ್ಟಾರ್ಟ್ ಕಮ್ಮಿಂಗ್, ಶೋಯಿಂಗ್ ಅಪ್, ಎಲ್ಲೋ ಬರೋದು, ನನಗೆ ರೋಸ್ ತಂದು ಕೊಡೋದು, ಚಾಕ್ಲೇಟ್ಸ್ ತಂದು ಕೊಡೋದು, ಇನ್ನೂ ಏನೋ ಇಂಪ್ರೆಸ್ ಮಾಡೋದು, ನಿಮ್ಮನ್ನು ಬಿಯಾಂಡ್ ನೀವು ನನ್ನನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೀರಾ. ಅಗೇನ್ ಅಲ್ಡು ಮೊದಲಿಗಿಂತ ಇನ್ನೊಂದು ಚೂರು ಒಂದೇ ಒಂದು ಗುಡ್ ಮಾರ್ನಿಂಗ್ ಡಿಯರ್ ಅಂತ ಕಳಿಸಿದವಳು ಗುಡ್ ಮಾರ್ನಿಂಗ್ ಅಂತ ಕಳಿಸ್ತೇನೆ. ನೆಕ್ಸ್ಟ್ GM ಅಂತ ಕಳಿಸೋಕೆ ಶುರು ಮಾಡ್ತೀನಿ. ನಿನ್ಗೆ ಹೆಂಗಾಗಿರುತ್ತೆ ಅಂತ ಹೇಳಿದ್ರೆ ನಿನ್ನ ಕಾಲಾದ್ರೂ ಬೀಳ್ತೀನಿ, ನಿನ್ನ ಭಿಕ್ಷೆ ಆದರೂ ಬೀಳ್ತೀನಿ, ದಯವಿಟ್ಟು ನಂಗೆ ಪ್ರೀತಿ ಕೊಡು, ನಿನ್ನ ಕೆಲಸದೊಳಗಾದ್ರು ಇಟ್ಕೊ, ನಂಗೆ ಪ್ರೀತಿ ಕೊಡು. ಅದೊಂದು ಅಡಿಕ್ಷನನ್ನು ಕ್ರಿಯೇಟ್ ಮಾಡಿಬಿಟ್ಟಿರ್ತಾನೆ. ಬಟ್ ದಿಸ್ ಇಸ್ ನಾಟ್ ಹೆಲ್ದಿ. ಪ್ರೀತಿ ಅನ್ನೋದು ನಿನ್ನನ್ನು ಸೇಫ್ ಮಾಡಬೇಕು, ನಿನ್ನ ಸೆಕ್ಯೂರ್ ಕೊಡಬೇಕು, ಒಂದೇ ಥರ ಇರಬೇಕು. ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ರು ಒಂದೊಂದ್ಸತಿ ನಿಂಗೆ ನನ್ನ ಬಿಹೇವಿಯರ್ ಇಷ್ಟ ಆಗಲ್ಲ, ನಿಜವಾಗ್ಲೂ ಈ ವ್ಯಕ್ತಿ ನನ್ನ ಇಷ್ಟಪಡ್ತಾನೆ ಅಥವಾ ದ್ವೇಷ ಮಾಡ್ತಾನ ಅನ್ನಿಸೋದಿರುತ್ತೆ. ಸೊ ಇದೆಲ್ಲವೂ ಕೂಡ ಲವ್ ಮ್ಯಾನಿಪುಲೇಷನ್. ಓಕೆ, ಇದರಿಂದ ಆಚೆ ಹೇಗೆ ಬರಬೇಕು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಹ್ಯಾಂಡಲ್ ರಿಜೆಕ್ಷನ್. ಅಕ್ಸೆಪ್ಟ್ ಮಾಡು, ಆ ವ್ಯಕ್ತಿ ಹೀಗೆ, ನಾನು ಎಲ್ಲರೂ ಪ್ರಪಂಚದಲ್ಲಿ ಇರೋರು ಎಲ್ಲರೂ ನನ್ನ ಅಕ್ಸೆಪ್ಟ್ ಮಾಡಬೇಕು ಅಂತ ಇಲ್ಲ. ಬಟ್ ಟೇಕ್ ಅ ಪಾಸ್, ಅಗೇನ್ ರಿಫ್ಲೆಕ್ಟ್ ಮಾಡು. ಈ ವ್ಯಕ್ತಿಯನ್ನು ನಾನು ಯಾಕೆ ಇಷ್ಟಪಡ್ತಾ ಇದ್ದೀನಿ, ದಿರ್ ಇಸ್ ಅ ಪ್ರಾಂಪ್ಟ್. ಓಕೆನಾ, ಈ ವ್ಯಕ್ತಿನ ಯಾಕೆ ಇಷ್ಟಪಡ್ತಾ ಇದ್ದೀನಿ, ಈ ವ್ಯಕ್ತಿ ನನ್ನ ಬಾಲ್ಯದ ಯಾವುದಾದ್ರೂ ಒಂದು ಫಿಗರನ್ನು ರೆಪ್ರೆಸೆಂಟ್ ಮಾಡ್ತಿದ್ದಾರೆ, ಅಥವಾ ನನ್ನ ತಂದೆ ತಾಯಿಗಳನ್ನು. ಈ ವ್ಯಕ್ತಿ ಇಷ್ಟು ನನ್ನ ನಿಷ್ಕೃಷ್ಟವಾಗಿ ಟ್ರೀಟ್ ಮಾಡಿದ್ರು ಕೂಡ ನಾನು ಯಾಕೆ ಮತ್ತೆ ಮತ್ತೆ ಈ ವ್ಯಕ್ತಿ ಹತ್ರ ಹೋಗ್ತಾ ಇದ್ದೀನಿ, ಇದೆಲ್ಲವನ್ನು ನೀವು ಕ್ವಶನ್ ಮಾಡ್ಕೋತಾ ಹೋಗಿ. ತುಂಬಾ ಕಷ್ಟ ಆಗುತ್ತೆ. ಅಗೇನ್ ಇಟ್ ಇಸ್ ಅನ್ ಅಡಿಕ್ಷನಿಂದ ಆಚೆ ಬರೋದು ಹೆಂಗೆ, ಬೇರೆ ಏನೋ ಮಾಡೋಕ್ಕೆ ಶುರು ಮಾಡ್ತೀವಿ. ಈಗ ಯಾರೋ ಒಬ್ಬ ಕುಡಿತಾ ಇದ್ದಾನೆ ಅಂದರೆ ಸ್ಮೋಕ್ ಮಾಡು ಮರೆಯ ಒಂದು ಸ್ವಲ್ಪ ಅಂತ ಹೇಳ್ತೀವಿ, ಅದರ ನಂತರ ಚಾಕ್ಲೇಟ್ ತಿನ್ನು ಅಂತ ಹೇಳ್ತೀವಿ. ಹಾಗೆ ನಿಮಗೆ ಡೊಪಮೈನ್ ರಶ್ ಇರತಕ್ಕಂಥದ್ದು, ಒಂದು ಮೂವಿ ನೋಡೋದಾಗಿರ್ಬೋದು, ವರ್ಕೌಟ್ ಮಾಡೋದಾಗಿರ್ಬೋದು, ಟ್ರಾವೆಲ್ ಮಾಡೋದಾಗಿರ್ಬೋದು, ಇಂಥದ್ದೊಂದು ಇದರಲ್ಲಿ ನಿಮ್ಮನ್ನು ನೀವು ತೊಡಸ್ಕೊತ ಹೋಗಿ. ಮತ್ತು ಎಸ್ಪೆಷಲಿ ಪೇಂಟಿಂಗ್, ನಿಮ್ಮ ಸೆನ್ಸರಿ ಆರ್ಗನ್ಸ್ ಇದಾಗಿರ್ಬೋದು, ಗಾರ್ಡನಿಂಗ್ ಆಗಿರ್ಬೋದು, ಇಂತಹದ್ದು ಹೆಲ್ತಿ ಹಾಬಿಗಳನ್ನು ಸೃಷ್ಟಿ ಮಾಡ್ಕೋತಾ ಹೋಗಿ. ಈಗ ಯಾರಾದರೂ ಒಬ್ಬ ವ್ಯಕ್ತಿ ನೀವು ತುಂಬ ಇಷ್ಟಪಡ್ತಿರ್ತಾರ, ನಿಮಗೆ ಅವಳಂದ್ರೇನೋ ಅವನಂದ್ರೇನೋ ಏನೋ ತುಂಬ ಲವ್ ತುಂಬ ಇಷ್ಟ ಆಗಿರುತ್ತೆ. ಬಟ್ ಆ ವ್ಯಕ್ತಿಗೆ ಹೋಗಿ ನಿಮ್ಮ ಪ್ರೀತಿನ ವ್ಯಕ್ತಪಡಿಸಿದಾಗ ಅವರಿಗೆ ಮೋಸ್ಟ್ಲಿ ನೀವು ಇಷ್ಟ ಅಂತ ಇರ್ಬೋದು, ಅಥವಾ ಆಯಿತು ನೋಡೋಣ ಅಂತ ನಿಮ್ಮನ್ನು ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿರ್ಬೋದು. ಹೀಗೆಲ್ಲ ಇದ್ದಾಗ ನೀವು ಅವ್ರು ನಿಮ್ಮನ್ನು ಪ್ರೀತಿಸೋ ಹಾಗೆ ಮಾಡ್ಬೋದಾ? ಬಟ್ ದೇರ್ ಆರ್ ಟೆಕ್ನಿಕ್ಸ್ ಟು ಡೂ ದಟ್. ಅಂದರೆ ಬೇಡ ಅಂದವ್ರನ್ನ ನಾವು ಅಟ್ರಾಕ್ಟ್ ಮಾಡ್ಬೋದಾ? ಹತ್ರ ಸೆಳೆಯೋರು, ಅದಕ್ಕೆ ಟೆಕ್ನಿಕ್ ಇದೆ. ಎಕ್ಸಾಂಪಲ್, ಈಗ ನೀವು ನನಗೆಲ್ಲ ಅಟೆನ್ಷನ್ ಕೊಡ್ತಾ ಇದ್ರಿ, ಆಯಿತಾ, ನನಗೆ ಗೊತ್ತಿದೆ ಯಾರೇ ಆಗಿರಲಿ ನನ್ನ ಇಷ್ಟಪಡ್ತಾರೆ ಅಂದರೆ ನನಗೆ ಯಾರಿಗೆ ಸ್ಮಾರ್ಟಾಗಿ ಗೊತ್ತಿರುತ್ತೆ. ಐ ಕ್ಯಾನ್ ಸೆನ್ಸ್ ದ ವೈಬ್. ಓಕೆ, ಆದರೆ ಐ ವಾಸ್ ಕೀಪಿಂಗ್ ಆಸ್ ಅನ್ ಆಪ್ಷನ್, ನೋಡೋಣ ಇರೋಣ ಅಂತ. ಯಾವಾಗ ನೀವು ಕೊಟ್ಟೋಗ್ತೀರ, ಆಯ್ತು ಬೇಡವಾ, ನಿಂಗೆ ಇಷ್ಟ ಇಲ್ವಾ, ನೋಡೋಣ ಗಿಡೋಣಲ್ಲ, ಬೇಡ, ಡೋಂಟ್ ಕೀಪ್ ಮೀ ಇನ್ ಲಿಂಬೋ, ನಿಂಗೆ ಇಷ್ಟ ಇದ್ರೆ ಇದೆ ಅಂತ ಹೇಳಿ ಲೆಟ್ಸ್ ಓಕೆ, ಲೆಟ್ಸ್ ಬಿ ಫ್ರೆಂಡ್ ಅಂತ ಹೇಳ್ಬಿಟ್ಟು, ಜಸ್ಟ್ ಡೋಂಟ್ ಎವರ್ ಟೆಲ್, ಏನು ಹೇಳ್ಬೇಡಿ, ಸ್ಟಾಪ್ ಟಾಕಿಂಗ್ ಟು ದೆಮ್, ಮಾತಾಡೋದು ನಿಲ್ಲಿಸ್ಬಿಡಿ. ಇಟ್ಸ್ ಜಸ್ಟ್ ಲೈಕ್ ಅ ಲವ್ ಬಾಂಬಿಂಗ್. ಇಷ್ಟು ದಿನ ಅಟೆನ್ಷನ್ ಸಿಗ್ತದೆ, ಯಾರಿಗೆ ಇಷ್ಟ ಆಗಲ್ಲ ರಾಜೇಶ್, ನಿಮ್ಗೆ ಯಾರೋ ಇಷ್ಟಪಡ್ತಿದ್ದಾರೆ ಅಂತ ಹೇಳಿದ್ರೆ, ಈವನ್ ಸಟ್ಟಲ್ಲಿ ನಿಮ್ಗೆ ಯಾರೋ ಇನ್ಸ್ಟಾಗ್ರಾಮಲ್ಲಿ ಒಂದು ಕಾಂಪ್ಲಿಮೆಂಟ್ ಕೊಟ್ಟರು, ಯು ಲೈಕ್ ಇಟ್, ಯು ಎಂಜಾಯ್, ಬಿ ವೆರಿ ಆನೆಸ್ಟ್ ಅಲ್ವಾ. ಇಟ್ಸ್ ನಾಟ್ ನಂಗೆ ಬೇಡ ಅಂತನೋ ಲೈಕ್ಸ್ ದ್ಯಾಟ್. ವಿ ಆಲ್ ಲೈಕ್ ಅಟೆನ್ಷನ್. ನಮಗೆಲ್ಲ ಪ್ರೀತಿ ಬೇಕೇ ಬೇಕು, ಆ ಕಾಳಜಿ ಬೇಕು. ಸಮ್ವೇರ್ ಯಾರೋ ನಮ್ಮನ್ನು ಇಷ್ಟಪಡ್ತಿದ್ದಾರೆ ಅಂದರೆ ಯು ಫೀಲ್ ಲೈಕ್ ಅ ಸೆಲೆಬ್ರಿಟಿ, ರೈಟ್? ಸೊ ಅದೆಲ್ಲವೂ ಕಂಪ್ಲೀಟಾಗಿ ಸ್ಟಾಪ್ ಆದಾಗ, ನಿಮ್ಮ ಲೈಫಲ್ಲಿ ಆ ವ್ಯಕ್ತಿ ಇಲ್ಲದೇ ಇದ್ರೂ ನೀನು ಖುಷಿಯಾಗಿದ್ದೀನಿ ಅಂತ ನೀನು ತೋರಿಸ್ಕೊಳ್ಳೋಕ್ಕೆ ಶುರು ಮಾಡಿದಾಗ, ಆ ವ್ಯಕ್ತಿಗೆ ಎಲ್ಲೋ ಹರ್ಟ್ ಆಗುತ್ತೆ. ನಾನು ರಿಜೆಕ್ಟ್ ಮಾಡಿದ್ರು ನನ್ನ ಎಲ್ಲೋ ವಾಪಸ್ ಬರಲಿಲ್ವಲ್ಲ. ಅಗೇನ್ ಅಲ್ಲಿ ಕಮ್ ಅಂಡ್ ಚೆಕ್ ಆ್ಯಂಡ್ ಆಲ್ವೇಸ್ ಥಿಂಕ್. ಅಲ್ಲಿ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ನಿಮಗೆ 3 ಜನ ಫ್ರೆಂಡ್ಸ್ ಇರ್ತಾರೆ. ಒಬ್ಬ ಯಾವಾಗೂ ಗೋಳಾಡ್ತಾ ಇರ್ತಾನೆ, ಮಗ ಏನೋ ಇದು ಈಗ ಗ್ಲಾಸ್ ಹಿಂಗಿದಲ್ಲಿ, ಯಾಕೋ ಹಂಗಿಟ್ಟಿದೆ ಟಿಶ್ಯೂನ, ಹಂಗೆ ಹಿಂಗೆ ಅಂತ ಏನಾರು ಒಂದು ಗೋಳು, ಯಾವಾಗೂ ಹಿಂಗಾಯ್ತು ಮಗ ಹಂಗಾಯ್ತು ಮಗ ಅಂತ ಇನ್ನೊಬ್ಬ ಇದು ಮಾಡ್ತಿರ್ತಾನೆ. ಇನ್ನೊಬ್ಬ ಇರ್ತಾನೆ, ಯಾವ ವಿಷಯಕ್ಕೂ ನೀನು ಮಾತಾಡೋದು ಸಾಕು ಜಗಳ ಮಾಡಕ್ಕೆ ಶುರು ಮಾಡ್ಬಿಡ್ತಾನೆ. ಯಾಕೋ ಹಂಗಂದೆ ನೀನು ಹಂಗಂದು ಸರಿನಾ, ಏನಾಯ್ತು ನೀನು ಗಾಡಿ ಕೊಟ್ಟರೆ ಇವಾಗ ಹಾಗೆ ಹೀಗೆ ಅಂತ. ಇನ್ನೊಬ್ಬ ಇರ್ತಾನೆ, ಸಿಕ್ಕಾಪಟ್ಟೆ ಖುಷಿಯಾಗಿರ್ತಾನೆ, ಹ್ಯಾಪಿ ಗೋ ಲಕ್ಕಿ ಪರ್ಸನ್, ಯಾವಾಗಲೂ ರೇಗಿಸ್ತಾ ಇರ್ತಾನೆ, ತಮಾಷೆ ಮಾಡ್ತಿರ್ತಾನೆ. ಅವ್ನು ಬಂದ್ರೇ ಒಂದು ರೂಮ್ಗೆ ಒಂದು ಎನರ್ಜಿ ಇದ್ದಂಗೆ. ಈ 3 ಜನದಲ್ಲಿ ಯಾರನ್ನ ಇಷ್ಟಪಡ್ತೀರಾ ನೀವು? ಅಫ್ಕೋರ್ಸ್ ಎನರ್ಜಿ. ಯಾರು? ದ ಥರ್ಡ್ ಪರ್ಸನ್. ಎಕ್ಸಾಕ್ಟ್ಲಿ. ಸೊ ಯಾವತ್ತೂ ತಿಳ್ಕೊಳ್ಳಿ, ನೀವು ಜನನ ಅಟ್ರಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಖುಷಿಯಾಗಿರಬೇಕು, ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೋಬೇಕು, ನಿಮ್ಮನ್ನು ನೀವು ಯಾವಾಗಲೂ ಆ ಹೈ ವೈಬ್ರೇಷನ್ ಇಟ್ಕೊಂಡಾಗ ಜನ ನಿಮಗೆ ಮ್ಯಾಗ್ನೆಟ್ ರೀತಿ ಆಕರ್ಷಣೆಗೆ ಆಗ್ತಾರೆ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ಪಾರ್ಟ್ನರ್. ನೋಡಿ, ನಾವು ಯಾವಾಗ ಒಬ್ಬರಿಗೆ ನಮ್ಮ ಇಡೀ ಪ್ರಪಂಚ ನೀನೇ ಅಂತ ಕೊಟ್ಬಿಡ್ತೀವೋ, ಅವ್ರು ಹೇಗೆ ಬೇಕಾದ್ರೂ ನಮ್ಮನ್ನ ಟ್ರೀಟ್ ಮಾಡ್ತಾರೆ. ಈ ಪ್ರಪಂಚದಲ್ಲಿ ನೀನು ಒಂದು ಪಾರ್ಟ್ ಅಂದಾಗ ನಿಮ್ಮ ಪ್ರಪಂಚದಲ್ಲಿ ಅಡ್ಜಸ್ಟ್ ಆಗಲಿಕ್ಕೆ ಅವ್ರು ಎಫರ್ಟ್ ಹಾಕಲಿಕ್ಕೆ ಶುರು ಮಾಡ್ತಾರೆ. ನಾವು ಯಾರೇ ಆಗಿರಲಿ, ಈಸಿಯಾಗಿ ಸಿಗೋದನ್ನು ನಾವು ಯಾರೂ ವ್ಯಾಲ್ಯೂ ಮಾಡಲ್ಲ. ಯಾವುದು ರೇರ್ ಆಗಿರುತ್ತೆ, ಯಾವುದು ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಯಾವ ಎನರ್ಜಿಯನ್ನು ನಾವು ರೆಸನೇಟ್ ಮಾಡೋಕ್ಕಾಗದೇ ಇರುತ್ತೋ, ಅವಾಗ ನಾವು ಅವರು ನಮ್ಮ ಲೈಫಲ್ಲಿ ಇರಲಿಕ್ಕೆ ಏನೇನು ಎಫರ್ಟ್ ಹಾಕಬೇಕೋ ಅದನ್ನು ಹಾಕ್ತಾ ಹೋಗ್ತಾರೆ. ಗೊತ್ತಾಯ್ತಾ? ಅದು ಯಾವತ್ತೂ ನಾವು ರಿಲೇಷನ್ಶಿಪ್ಪಲ್ಲಿ ಶ್ರಿಂಕ್ ಆಗ್ಲಿಕ್ಕೆ ಹೋಗಬಾರ್ದು.
ಸೆಲ್ಫ್ ಡಿಸಿಪ್ಲಿನ್ ಅಂತೀವಲ್ಲ, ಹ್ಮ್. ಲೈಫಲ್ಲಿ ಎಷ್ಟು ಮುಖ್ಯ ಅದು? ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ರಾಜೇಶ್. ಈಗ ನೋಡು, ಪ್ರಪಂಚದಲ್ಲಿ ಏನನ್ನ ಬೇಕಾದ್ರೂ ಹಣ ಕೊಟ್ಟು ತಗೋಬಹುದು, ನಿಮ್ಮ ದೇಹವನ್ನ ಹಣ ಕೊಟ್ಟು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸ್ಕಿನ್ ನಿಮ್ಮ ಹೆಲ್ತ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ, ನಿಮ್ಮ ಬಾಡಿ ಆಗಿರ್ಬೋದು. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಫಿಸಿಕಲಿ ಫಿಟ್ ಆಗಿರೋದು. ಮತ್ತೆ ನೋಡಿ, ಎಷ್ಟೋ ಜನ ನಾನು ಹೇಳ್ತೀನಿ, ನೀವು ವರ್ಕೌಟ್ ಮಾಡಿದಾಗಲೇ ನಿಮ್ಮ 70% ಪ್ರಾಬ್ಲಮ್ ಹೊಟ್ಟೋಗ್ಬಿಡುತ್ತೆ. ನೀವು ವರ್ಕೌಟ್ ಮಾಡಿದ್ರೆ ಆನ್ಲೈನಲ್ಲಿ ಮಾಡಕ್ ಹೋಗ್ಬಿಡಿ ಪ್ಲೀಸ್. ಯೋಗ ಆಗಿ ಆನ್ಲೈನ್ ಡೋಂಟ್ ಡೂ ದ್ಯಾಟ್. ಗೋ ಮೀಟ್ ರಿಯಲ್ ಪೀಪಲ್. ಜಿಮ್ಗೆ ಹೋಗಿ ನೋಡಿ, ಎಷ್ಟೋ ಜನ ಬೆಳಗ್ಗೆ ಎದ್ದು ಎಫರ್ಟ್ ಹಾಕಿ ಅಲ್ಲಿಗೆ ಬಂದು ಆ ಪ್ರೋಟೀನ್ ಶೇಕ್ ಕುಡಿಯೋದಾಗಿರ್ಬೋದು, ಜಿಮ್ ವರ್ಕೌಟ್ ಮಾಡೋದಾಗಿರ್ಬೋದು. ಯು ಸಿ ಪೀಪಲ್ ಹೂ ಆರ್ ವೆರಿ ಸೀರಿಯಸ್ ಅಬೌಟ್ ಜಿಮ್. ಎಷ್ಟೋ ಜನ ಜಿಮ್ಮಲ್ಲಿ ಮೀಟ್ ಆಗಿರೋ ರಿಲೇಶನ್ಶಿಪ್ ದಿಸ್ ಫಸ್ಟ್ ಟೈಮ್, ಬಿಕಾಸ್ ಬೋತ್ ಡಿಸಿಪ್ಲಿನ್, ಇಟ್ ಶೋಸ್ ಹೌ ದೇ ರೆಸ್ಪೆಕ್ಟ್ ದೇರ್ ಬಾಡಿ, ವಿಲ್ ಆಲ್ಸೋ ರೆಸ್ಪೆಕ್ಟ್ ಯು. ನಾನು ನನ್ನನ್ನು ರೆಸ್ಪೆಕ್ಟ್ ಮಾಡ್ಕೊಂಡಾಗ ಮಾತ್ರ ನನ್ನ ಸಂಗಾತಿಯನ್ನು ರೆಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಹೋಗಿ ವರ್ಕೌಟ್ ಮಾಡಿ, ಮತ್ತೆ ಜರ್ನಲಿಂಗ್ ಮಾಡಿ ಡೈಲಿ. ನಿನ್ಗೆ ಏನು ಅನಿಸ್ತು, ಒಳ್ಳೆ ವಿಷಯಗಳನ್ನ ಬರಿತಾ ಹೋಗಿ. ನನ್ನ ಜೀವನದಲ್ಲಿ ಇದನ್ನ ಸೇವರಿಂಗ್ ಟೆಕ್ನಿಕ್ ಅಂತ ಕರಿತೀವಿ ನಾವು ಸೈಕಾಲಜಿಯಲ್ಲಿ. ಅಂತ ಹೇಳಿದ್ರೆ ಏನೇನು ನಮ್ಮ ಜೀವನದಲ್ಲಿ ಒಳ್ಳೇದಾಗಿತ್ತು ಅದನ್ನೆಲ್ಲವನ್ನು ಬರಿತಾ ಹೋಗಿ. ಎಕ್ಸಾಂಪಲ್, ಇವತ್ತು ನಾನು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡಿದೆ, ನಾನು ಹೋಗಿ ಬರಿತೀನಿ, ರಾಜೇಶ್ ಇವತ್ತು ನನಗೆ ಕಾಂಪ್ಲಿಮೆಂಟ್ ಕೊಟ್ಟರು, ನನಗೆ ನೀರು ಕೊಟ್ಟರು, ಊಟ ಕೊಟ್ಟರು. ಎವ್ರಿ ಸಿಂಪಲ್ ಥಿಂಗ್ ಸ್ಟಾರ್ಟ್ ಸೆಲೆಬ್ರೇಟಿಂಗ್. ಲೈಕ್ ಎಲ್ಲೋ ನನ್ನ ಜೀವನದಲ್ಲಿ ಏನೋ ಒಂದು ದೊಡ್ಡ ಬೋನ್ ಅಂದಾಗ ನೀನು ಏನು ಫೋಕಸ್ ಮಾಡ್ತೀಯೋ ಅದನ್ನ ದೇವ್ರು ಕೊಡ್ತಾ ಹೋಗ್ತಾನೆ. ಈಗ ಒಂದು ಮಗು ಕೂತ್ಕೊಂಡು ಅಳ್ತಾ ಇದೆ, ನಿಮ್ಮ ಮಗು ಅಂತ ಇಟ್ಕೊಳ್ಳೋಣ. ಒಂದ್ಸತಿ ಸಮಾಧಾನ ಮಾಡ್ತೀರಾ, 2 ಸತಿ ಸಮಾಧಾನ ಮಾಡ್ತೀರಾ, 3ನೇ ಸತಿ ಏನ್ ಮಾಡ್ತೀರಾ? ಬಿಟ್ಬಿಡ್ತೀವಿ ಅದ್ರ ಪಾಡಿಗೆ. ಬಿಡ್ತೀರಾ ಇಲ್ಲ ಒಂದ್ ಬಿಡ್ತೀರಾ? ಅಲ್ಲ, ಅದೇ ಒಂದು ಬಿಡ್ತೀವಿ. ಸೊ ಯೂನಿವರ್ಸು ಹಂಗೆ, ಒಂದ್ಸತಿ ಸಮಾಧಾನ ಮಾಡುತ್ತೆ, 2 ಸತಿ ಸಮಾಧಾನ. ಅಳ್ತಾನೇ ಇದ್ರೆ ನಮ್ಮ ಜೀವನದಲ್ಲಿ ಅದಿಲ್ಲ ಇದಿಲ್ಲ ಹಂಗಾಗ್ಬಿಡ್ತು ಹಿಂಗಾಗ್ಬಿಡ್ತು ಅಂತ ಅನ್ಬಿಟ್ರು ಇನ್ನೂ ಅದೇ ತರ ಕೊಡ್ತಾ ಅಳ್ತಾ ಇರು. ಸರಿ ಆಯ್ತು, ಇದೇ ತರ ಸಿಚುಯೇಷನ್ ಅನ್ನ ಕೊಡ್ತಾ ಹೋಗ್ತೀನಿ ಅಂತ. ಅದೇ ನಿನ್ನ ಲೈಫನ್ನ ಸೆಲೆಬ್ರೇಟ್ ಮಾಡ್ತಾ ಹೋಗು. ಎಲ್ಲ ಒಳ್ಳೇದಾಗ್ತಿದೆ, ಎಲ್ಲ ಖುಷಿಯಾಗಿದ್ದೀನಿ ಅಂತ ಏನಿದೆಯೋ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಹೋಗು. ತುಂಬಾ ಚೆನ್ನಾಗಿ ಲೈಫ್ ಅದ್ಭುತವಾಗಿ ಆಗ್ತಾ ಹೋಗುತ್ತೆ. ಎಷ್ಟೋ ಸತಿ ನಾನು ಹೇಳ್ತೀನಿ, ನಾವು ಬಾಡಿಗೆ ಮನೇಲಿದ್ರು ಕೂಡ ಆ ಮನೇನ ಎಷ್ಟು ಅಚ್ಚುಕಟ್ಟಾಗಿ ಇಟ್ಲಿಕ್ಕೆ ಸಾಧ್ಯನೋ ಅಷ್ಟು ಅಚ್ಚುಕಟ್ಟಾಗಿಡಿ. ಬಿಕಾಸ್ ನೀವು ಯೂನಿವರ್ಸಿಗೆ ತೋರಿಸ್ತಾ ಇದ್ದೀರಾ, ನೋಡು ನಾನು ಈ ಮನೆನೇ ಚೆನ್ನಾಗಿ ಇಟ್ಕೊಡ್ತಿದ್ದೀನಿ ಅಂದ್ರೆ ನನ್ನ ಸ್ವಂತ ಮನೆ ನೀವು ಚೆನ್ನಾಗಿ ಇಟ್ಕೊತೀರಾ ಅಂತ. ಕಾರ್ ನೋಡಿ, ಯಾರೊಬ್ರು ಕಾರ್ನ ನೀಟಾಗಿ ಇಟ್ಟಿರ್ತಾರೋ ಅವ್ರು ಇನ್ನೂ ಅವ್ರ ಲೈಫಲ್ಲಿ ಕಾರನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತಾ ಇರ್ತಾರೆ.